ಸರ್ ಏನು ಸರ್ ಇದು, ನಾನು ನೋಡೇ ಇಲ್ಲ ಇಂಥ ಒಂದು ಲೋಕ ಇದು ಗೋಲ್ಡ್ ಕೋಟೆಡ್ ಎನಾಮಲ್ ಕ್ಲಾಕ್. ಒನ್ ಟೈಮ್ ನೀವು ಕೀ ಕೊಟ್ರೆ 400 days ವರ್ಕ್ ಆಗುತ್ತೆ. ಇದು ಸಾಧಾರಣ ಒಂದು 100 years ಓಲ್ಡ್ ಇರ್ಬೋದು. ಇದು ನೀವು 1 ಕೋಟಿ ಕೊಟ್ಟರು ಕೂಡ ಸಿಗೋದಿಲ್ಲ. ಇದು 220 ವರ್ಷದ ಗಡಿಯಾರ ಸರ್. ಇದು ಸೌರಸ್ಕಿ ಡೈಮಂಡ್ಸ್. ಇದು ವೆರಿ ಓಲ್ಡ್ ಸರ್. ಇದು ವೆರಿ ಎಕ್ಸ್ಪೆನ್ಸಿವ್. ಆನಿವರ್ಸರಿ ಕ್ಲಾಕ್ ನಲ್ಲಿ ಇದು ನೋಡಿ, ನೀವು ಒಮ್ಮೆ ಕೀ ಕೊಟ್ರೆ ಇಟ್ ವರ್ಕ್ಸ್ ಫಾರ್ 400 days. 18th century ವಾಲ್ನಟ್ ನಾವು ಅಕ್ರೂಟ್ ತಿಂತೇವಲ್ಲ ಸರ್, ಅದ್ರ ಕಟ್ಟಿಗೆಯಿಂದ ಮಾಡಿರೋದು. ವೆರಿ ಕಾಸ್ಟ್ಲಿಯಸ್ಟ್. ಇದು ಲಂಡನ್ ಇಂದ ಇಂಪೋರ್ಟ್ ಮಾಡಿಸಿದ್ ಸರ್. ಇದು ನೋಡಿ ಸರ್, ಇದು ಮಾರ್ಬಲ್ ಕ್ಲಾಕ್ ಇದೆ. ಒಳಗೆ ಇದೆಲ್ಲ ಡೈಲು, ಪರ್ಲ್ ಡೈಲ್ ಇದೆ. ಇದ್ರೊಳಗೆ ಇನ್ನೊಂದು ಸ್ಪೆಷಲ್ ಅಂದ್ರೆ ಇದು ಗೋಲ್ಡ್ ಸರ್. ಇದು ವಿಕ್ಟೋರಿಯನ್ ರಾಣಿ ಮನೆಯಲ್ಲಿ ಇತ್ತು ಸರ್. ಇದು ಗೋಲ್ಡ್ ಕೋಟೆಡ್ ಕ್ಲಾಕ್. ಎಷ್ಟು ಗಡಿಯಾರ ಇದೆ ಸರ್? ಒಂದು 700 ಮಟ್ಟ ಆಗುತ್ತೆ. ಒಂದು 16 ವರ್ಷ ಆಯ್ತು ಸರ್. ಇದು ನನ್ನ ಕಲೆಕ್ಷನ್ ಅಲ್ಲಿ ಬಹಳ ರೇರ್ ಕಲೆಕ್ಷನ್ ಸರ್. ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ. ಇಟ್ಲಿಯಿಂದ ಇಂಪೋರ್ಟ್ ಆಗಿತ್ತು ಸರ್. ಇದು ರಾಜಣ್ಣರ್ ಎಲ್ಲ ಮೂವೀಸ್ ಒಳಗಿದೆ ಸರ್. ಇದು 4 ಕಾರ್ ಇದೆ ಸರ್ ಟೋಟಲ್. ಇದು ಮೋರಿಸ್ ಮೈನರ್ ರೇರ್ ಕಾರ್. ಇದು ಈ ಕಾರ್ ತಗೋಬೇಕಾದ್ರೆ ನನ್ನ ಕಡೆ ದುಡ್ಡು ಇದ್ದಿದ್ದಿಲ್ಲ ಸರ್. ಗೋಲ್ಡ್ ಪ್ಲೇಜ್ ಮಾಡಿ ತಗೊಂಡು. ಇದು ಮ್ಯಾಚ್ಲೆಸ್ ಸರ್. ವರ್ಲ್ಡ್ ವಾರ್ ನಲ್ಲಿ ಮಿಲಿಟರಿ ಮಂದಿ ಕೊಟ್ಟಿದ್ದು ಸರ್. ಬ್ರಿಟಿಷ್ ಬೈಕ್ ಸರ್. ಯಾವಾಗಾದ್ರೂ ಇಂಡಿಪೆಂಡೆನ್ಸ್ ಡೇ ದಿನ ಅವಾಗ ತೆಗೆದ್ರೆ ಅಷ್ಟೇ ವ್ಯಾಲ್ಯೂ ಇರುತ್ತೆ. ಡೈಲಿ ತೆಗೆದ್ರೆ ವ್ಯಾಲ್ಯೂ ಬರೋದಿಲ್ಲ ಸರ್. ಐಶ್ವರ್ಯ ಡೈಲಿ ಸಿಕ್ಕರೆ ಕುತೂಹಲ ಇರಲ್ಲ. ಈ ಸೈಡ್ ಓಪನ್ ಆಯ್ತು. ನೀವೆಲ್ಲಾದ್ರೂ ಪಾರ್ಟೀಸ್ಗೆ ಹೋಗಿದ್ರೆ, ಫಾರ್ಮ್ ಹೌಸ್ಗೆ ಅದು ಹೋಗಿದ್ರೆ, ಇದು ನಿಮ್ಗೆ ಟೇಬಲ್. ಎಲ್ರಿಗೂ ಹುಬ್ಬಳ್ಳಿ ಧಾರವಾಡಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾನೀಗ ಇರುವಂಥದ್ದು ನಮ್ಮ ಹುಬ್ಬಳ್ಳಿಯ ಶ್ರೀನಗರದಲ್ಲಿ ಸ್ನೇಹಿತರೆ. ನೋಡಿ, ಇದು ಶ್ರೀನಗರಕ್ಕೆ ಹೋಗುವಂಥ ಮುಖ್ಯ ರಸ್ತೆ. ಇದು ನಾವು ಮುಂದೆ ಹೋಗೋಣ. ಇಲ್ಲಿ ರಾಹುಲ್ ಅಂಥೇಳಿ ಒಬ್ಬರು ಇದ್ದಾರೆ. ಅವರು ವಿಂಟೇಜ್ ಗಡಿಯಾರಗಳು ಅಂದರೆ ಹಳೆಯ ಕಾಲದ ಗಡಿಯಾರಗಳ ಸಂಗ್ರಹ ಮಾಡ್ತಾರೆ. ವಿಂಟೇಜ್ ಕ್ಲಾಕ್ ಕಲೆಕ್ಷನ್ನು. ಹಾಗೆ ಅವ್ರ ಹತ್ರ ಅನೇಕ ಕಾರುಗಳು, ಬೈಕ್ಗಳ ಕಲೆಕ್ಷನ್ ಕೂಡ ಇದೆ. ಏನಿದು ರಾಹುಲ್ ಅವರ ವಿಶೇಷವಾದಂಥ ಈ ಗಡಿಯಾರಗಳ ಸಂಗ್ರಹ ನೋಡೋಣ. ಈ ವಿಶೇಷ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಹುಬ್ಬಳ್ಳಿಗೆ ಕಲಾ ಮಾಧ್ಯಮಕ್ಕೆ ಸ್ವಾಗತ. ಬನ್ನಿ ಹೋಗೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ರಲ್ಲ, ಇದು ಉಣಕಲ್, ಹುಬ್ಬಳ್ಳಿಯ ಉಣಕಲ್ ಏರಿಯಾ ಸ್ನೇಹಿತರೆ. ಉಣಕಲ್ ಕೆರೆ ತುಂಬ ವಿಶ್ವಪ್ರಸಿದ್ಧ ಕೆರೆ. ಅದು ಎದುರುಗಡೆ ಇರುವಂಥ ಬಡಾವಣೆ ಇದು. ನೋಡಿ, ಇಲ್ಲಿ ರತ್ನಮಹಲ್ ಇದೆಯಲ್ಲ, ಇದೇ ನಮ್ಮ ವಿಂಟೇಜ್ ಕ್ಲಾಕ್ ಮತ್ತು ಕಾರ್ ಕಲೆಕ್ಷನ್ ಮಾಡುವಂಥ ರಾಹುಲ್ ಅವರ ಮನೆ. ಬನ್ನಿ ಮನೆಗೆ ಹೋಗೋಣ ನಾವೀಗ. ನೋಡಿ, ಇಲ್ಲಿ ಯಾವುದೋ ಒಂದು ಮಾಡಲು. ನಾವು ಹಳೆ ಪಿಕ್ಚರ್ ನೋಡ್ತೀವಲ್ಲ, ಚಾರ್ಲಿ ಚಾಪ್ಲಿನ್ ಸಿನಿಮಾ ನೋಡುವಂಥ ಒಂದು ಕಾರ್ದೊಂದು ಇಟ್ಕೊಂಡ್ಬಿಟ್ಟವ್ರೆ. ನಮಸ್ತೆ ರಾಹುಲ್. ಫಿಲಮ್ ಹೀರೋ ಥರ ಇದ್ದೀರಲ್ರಿ? ಮೂವೀಸ್ ಆಗಿದೆ, ಅದು ಮಾಡಿದ್ದೀರಾ ಸ್ನೇಹಿತರೆ? ಮೀಟ್ ಮಿಸ್ಟರ್ ರಾಹುಲ್, ಹುಬ್ಬಳ್ಳಿಯ ಹುಲಿ. ಇದು ಹೇಗಿದ್ದೀರಾ ಹುಲಿ ಅವರೇ? ಫಸ್ಟ್ ಕ್ಲಾಸ್ ಸರ್. ನೀವು ಬಂದ್ಮೇಲೆ ಇನ್ನೂ ಫಸ್ಟ್ ಕ್ಲಾಸ್. ನಿಮಗೆ ನೋಡಿದ್ರೆ ಫುಲ್ ಖುಷಿ ಆಗುತ್ತೆ ಸರ್. ನೀವು ಎಲ್ಲೆಲ್ಲಿ ಹೋಗಿ ವಿಡಿಯೋಸ್ ಮಾಡ್ತೀರಾ. ವೆರಿ ಗುಡ್ ಹಾರ್ಡ್ ಜಾಬ್. ಥ್ಯಾಂಕ್ ಯು. ಅದೇನು ಗಡಿಯಾರ ಎಲ್ಲ ಇಟ್ಟಿದ್ದೀರಂತೆ? ಹೌದು ಸರ್, ಗಡಿಯಾರ ಇದೆ. ಕ್ಲಾಕ್ಸ್ ಒಂದು 16 ವರ್ಷದಿಂದ ಕಲೆಕ್ಟ್ ಮಾಡ್ತಿದ್ದೇನೆ. 16 ವರ್ಷದಿಂದ 16 ಗಡಿಯಾರ ಇಟ್ಟಿದ್ದೀರಾ? ಆಲ್ಮೋಸ್ಟ್ ಕೌಂಟ್ ಮಾಡಿಲ್ಲ, ಬಟ್ ನಿಯರೆಸ್ಟ್ 600 to 700 ಕ್ಲಾಕ್ಸ್ ಇದೆ ಸರ್. ಎಷ್ಟು? 700 ಗಡಿಯಾರ? ಹೌದು. ಮನೇಲಿ 2 ಗಡಿಯಾರ ಶೆಲ್ಲೋದ್ರೆ ಹಾಕೋಕ್ಕಾಗಲ್ಲ ನಮ್ಮ ಕೈಲಿ. ಇದು ಹಾಬಿ ಅಲ್ಲ ಸರ್. ಎಲ್ಲ ಓಡ್ತಾವ? ಎಲ್ಲ ರನ್ನಿಂಗ್ ಸರ್. ನಾನೇ ರಿಪೇರಿ ಮಾಡ್ತೇನೆ ಸರ್. ನಾನೇ ಎಲ್ಲ ಓಡ್ತವೆ? ಹೌದು. ನಮ್ಮ ಮನೇಲಿ ಏನಾರು ಒಂದು 2 ಗಡಿಯಾರ ರೂಮಲ್ಲಿ ಒಂದು ಹಾಲಲ್ಲಿ ಒಂದು ಕೆಟ್ಟೋಗ್ಬಿಟ್ಟೋದಕ್ಕೆ ಶೆಲ್ ಹಾಕೋಕ್ಕಾಗದೆ ವರ್ಷಗಟ್ಟಲೆ ಹಂಗೆ ಬಿದ್ದಿರುತ್ತೆ. ಬನ್ನಿ ರಾಹುಲ್ ಕತೆ ಕೇಳೋಣ. ನೋಡ್ಕೊಂಬರಲ್ಲ ಫೋನು ನಿಮ್ಮ ಮನೆಗೆ? ಹಾಂ ಬನ್ನಿ ಸರ್. ನಮ್ಮ ಮನೆ ಇದು. ನಮ್ಮ ಮನೆ ಇದು ಓಲ್ಡ್ ಫೋಟೋ. ಇದು ಗುಡ್ ಸೈನ್ ಇದೆ ನೋಡಿ ಸರ್. ಮದುವೆ ಪ್ರೊಸೆಷನ್. ಗುಡ್ ಪ್ರೊಸೆಷನ್. ಇಟ್ಸ್ ವೆರಿ ಓಲ್ಡ್. ಓಕೆ. ದಿಸ್ ಇಸ್ ಕಾಲ್ಡ್ ಪಿಚೋಯಿ ಪೇಂಟಿಂಗ್. ಗುಜರಾತ್ ನಲ್ಲಿ ಪಿಚೋಯಿ ಪೇಂಟಿಂಗ್ ಅಂತ ಮಾಡ್ತಿದ್ದಾರೆ ಸರ್. ಓಕೆ. ಲಾಂಗ್ ಬ್ಯಾಕ್ 20-25 years ಓಲ್ಡ್. ಓಕೆ. ಬನ್ನಿ ಸರ್. ಬನ್ನಿ ಸರ್ ಮನೆಗೆ. ಮೇಲ್ಗಡೆ ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಮೇಲೆ ನಿಮ್ದು ಇರೋದು? ಹಾಂ. ಮನೆಯವ್ರು ತೋರಿಸಿ. ಹಾಂ, ನಮ್ಮ ಮಿಸ್ಸಸ್ ಸರ್. ಹಾಂ. ಯಾಕೆ ದೂರ ಇದ್ದೀರಾ? ನಾನು ಸೆಂಟ್ರಲ್ ಇದ್ದೀರಾ? ಅಯ್ಯೋ ಅದಕ್ಕೆ. ಓಕೆ. ಹಾಂ. ನಮ್ಮ ಮಿಸ್ಸಸ್ ಯಲ್ಲಾಪುರಿಂದ ಸರ್. ನಮಸ್ತೆ. ಏನು ಮೇಡಮ್ ಹೆಸರು? ಶ್ವೇತಾ ಅವರು. ಅರೇಂಜ್ ಮ್ಯಾರೇಜ್ ಸರ್. ಅರೇಂಜ್ ಮ್ಯಾರೇಜ್. ಓಕೆ. ಇಬ್ಬರು ಮಕ್ಕಳು? 3 ಜನ ಹುಡುಗರಿದ್ದಾರೆ. ಎಸ್, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಸೊ ಮೇಲೆ ಹೋಗೋಣ ಈಗ? ಹಾಂ ಸರ್. ಇವೆಲ್ಲ ಆಮೇಲೆ ತೋರಿಸ್ತೀರಾ? ಇದೆಲ್ಲ ಆಮೇಲೆ ಡೀಟೇಲ್ಸ್ ಹೇಳ್ತೇನೆ ಸರ್. ಓಕೆ. ಸೊ ಇದೆಲ್ಲ ಸ್ಯಾಂಪಲ್ಲು? ಇದೆಲ್ಲ ಸ್ಯಾಂಪಲ್ ಸರ್. ಮೇಲ್ಗಡೆ ಇದೆ ರಿಯಲ್. ಓಕೆ. ಬನ್ನಿ ಬನ್ನಿ, ಹುಷಾರಾಗಿ ಬನ್ನಿ ಸರ್. ಗುಹೆ ಥರ ಇದೆ. ಇಲ್ಲ, ಇದು ಮೇಲ್ಗಡೆ ಶೆಡ್ ಇರುತ್ತೆ ಅಲ್ಲ ಸರ್. ಶೆಡ್ಗೆ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೇನೆ. ಹೌದಾ? ಇವಾಗ ನೋಡಿ. ಓಹೋ ಸರ್, ಏನು ಸರ್ ಇದು? ಹೆಂಗಿದೆ ಸರ್? ಸರ್ ಏನು ಸರ್ ಇದು, ನಾನು ನೋಡೇ ಇಲ್ಲ ಇಂಥ ಒಂದು ಲೋಕ. ಇದು ಬ್ರಹ್ಮಲೋಕ. ಇದು
ಹಾಲಿವುಡ್ ಸಿನಿಮಾಗಳ ಕೆಲವು ಹಳೆ ಸಿನಿಮಾಗಳಲ್ಲಿ ಇದು ಓಲ್ಡ್ ಮೇಲ್ಗಡೆ ಶೆಡ್ ಇರುತ್ತಲ್ಲ ಸರ್, ಮನೆ ಶೆಡ್. ನಾನು ಆ ತರ ಇದು PUC ಮಾಡ್ಕೊಂಡಿದ್ದೇನೆ ಸರ್. ಇದು PUC ಮೆಟೀರಿಯಲ್ ಬರುತ್ತೆ. ಇದು ನೀರ್ ಹತ್ತಿದ್ರೆ ಏನಾಗಂಗಿಲ್ಲ ಸರ್. ಓಕೆ, ಗುಡ್. ಆ ಮೆಟೀರಿಯಲ್ ಮಾಡ್ಕೊಂಡಿದ್ದು. ಆಮೇಲೆ ಲೈಟಿಂಗ್ 2 ಲೈಟ್ಸ್ ಇದೆ ಸರ್. ಎಲ್ಲ ಕಡೆ ಲೈಟ್ಸ್ ಇದೆ. ಗೋಲ್ಡ್ ಬೇಕಂದ್ರೆ ಗೋಲ್ಡ್ ಆಗುತ್ತೆ. ಎಲ್ಲ ಗೋಲ್ಡ್ ಹಾಕಿ ಗೋಲ್ಡ್ ಹಾಕ್ತೀನಿ ಸರ್. ಓಕೆ ಓಕೆ ಸರ್. ಏನು ಸರ್ ಇಷ್ಟೊಂದು ಗಡಿಯಾರ ಇದಾವೆ ಸರ್? ತುಂಬಾ ಗಡಿಯಾರ ಇದೆ ಸರ್. ಇನ್ನು ಸ್ವಲ್ಪ ಸರ್ವಿಸಿಗೆ ಹೋಗಿದೆ ಸರ್, ಒಂದೆರಡು. ಆಮೇಲೆ ನಾನೇ ಸರ್ವಿಸ್ ಮಾಡ್ತೇನೆ ಸರ್. ಮೇಜರ್ ಇದ್ರೆ ಹೊರಗಡೆ ಅಷ್ಟೇ ಸರ್. ಸೊ ಯಾಕೆ ಬಂತು ಈ ಹವ್ಯಾಸ? ಮುಂಚೆ ಸ್ವಲ್ಪ ಕಡಿಮೆ ಇತ್ತು ಸರ್. ಮದುವೆ ಆದ ತಕ್ಷಣ ನಾನು ಮೈಸೂರಿಗೆ ಹೋಗಿದ್ದೆ. ಅರಮನೆ ಹೋಗಿದ ತಕ್ಷಣ ಅಲ್ಲಿ ಆ್ಯಂಟಿಕ್ಸ್ ವಿಂಟೇಜ್ ಎಲ್ಲ ನೋಡಿದೆ. ಸೊ ನನಗೊಂದು ಸ್ವಲ್ಪ ವಿಂಟೇಜ್ ಕಲೆಕ್ಟ್ ಮಾಡ್ಬೇಕಂತ ಕಲೆಕ್ಷನ್ ಸ್ಟಾರ್ಟ್ ಆಯ್ತು ಸರ್. ಓಕೆ, ಆಫ್ಟರ್ ಮ್ಯಾರೇಜ್ ಸರ್. ಓಕೆ, ಏನು ಉದ್ಯೋಗ ತಮ್ಮದು? ಏನು ಹಿನ್ನೆಲೆ? ನಾವು ಊರು ಹುಬ್ಳಿಯವರೇ ಸರ್. ಹುಬ್ಳಿ. ಅಮ್ಮ ಬಂದ್ಬಿಟ್ಟು ಶಿಗ್ಗಾಂವ್ ಅಂತ. ಬಟ್ ಬೆಳೆದಿದ್ದೆಲ್ಲ ಹುಬ್ಳಿಯಲ್ಲೇ ಬೆಳೆದಿದ್ದು ಸರ್. ನಮ್ಮ ಡ್ಯಾಡಿ ಇದ್ರು, ಒಂದು 12 ಇಯರ್ಸ್ ಆಯ್ತು ಅವ್ರು ತೀರ್ಕೊಂಡು. ಅವ್ರು ಜಾಬ್ ಮಾಡ್ತಿದ್ರು, ಮ್ಯಾಗ್ನಿಸ್ ಟ್ರಕ್ ಹೊಡಿತಿದ್ರು ಸರ್. ಆಮೇಲೆ ತೀರ್ದ ತಕ್ಷಣ ನಾನು ಜಾಬ್ ಮಾಡ್ತಿದ್ದೀನಿ. ಇವಾಗ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನಿ. ಸಣ್ಣ ಪುಟ್ಟ ಇದು ಮಾಡ್ತಿದ್ದೀನಿ ಸರ್, ಜಾಬ್ ಮಾಡ್ತೀನಿ. ಓಕೆ. ಸೊ 16 ವರ್ಷದಿಂದ ನಿಮ್ದು ಗಡಿಯಾರಗಳ ಸಂಗ್ರಹ. ಕ್ಲಾಕ್ಸ್ ಇದೆ ಸರ್, ಬೈಕ್ಸ್ ಇದೆ, ಕಾರ್ ಇದೆ, ಚಿಕ್ಕ ಚಿಕ್ಕ ಸಿಲ್ವರ್ ಐಟಮ್ಸ್ ಇದೆ, ತುಂಬಾ ಇದೆ. ಎಲ್ಲ ಹಿಸ್ಟ್ರಿ ಇದೆ ಸರ್. ಎಲ್ಲ ಯಾವುದು ವಿತೌಟ್ ಹಿಸ್ಟ್ರಿದ ಐಟಮ್ಸ್ ಇಲ್ಲ. ಅದ್ರ ಬಗ್ಗೆ ಯಾವುದು ಕೇಳಿ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೇನೆ ನಾನು. ಫೈನ್. ನಿಮ್ಮಲ್ಲಿರುವಂಥ ಮೋಸ್ಟ್ ಆ್ಯಂಟಿಕ್ ಥಿಂಗ್ ಯಾವುದು? ಮೋಸ್ಟ್ ಆ್ಯಂಟಿಕ್ ಥಿಂಕ್ ಒಂದಿದೆ ಸರ್, ಬಟ್ ಅದ್ರ ಮೇಲಿಂದ ಅರ್ಚ್ ಇದು ಮಾಡಿಸ್ತಾ ಇದ್ದೀನಿ. ಇದು 220 ವರ್ಷದ ಗಡಿಯಾರ ಸರ್. ಇದು ಗಡಿಯಾರನಾ? ಹೌದು, ಕ್ಲಾಕ್ ಸರ್. ಇದು ಯಾವ ಥರ ಸಿಸ್ಟಮ್ ಇದು? ತೋರಿಸ್ತಾನೆ ಸರ್ ನಿಮಗೆ. ಸಿಂಗಲ್ ವೇಟ್ ಇದೆ ಸರ್ ಇದು. ಇದು ಒಂದ್ ಸರ್ತಿ ಬೆಲ್ ಆದ್ರೆ ಇದ್ರ ಎಕೋ ಮಿನಿಮಮ್ 60 ಸೆಕೆಂಡ್ ವೈಡ್ ಆಗುತ್ತೆ ಸರ್. 60 ಸೆಕೆಂಡ್ ಸ್ಟ್ರೆಚ್. ಇನ್ನು ಗುಯಿ ಅಂತ ಇದೆ ನೋಡಿ, ಎಕೋ ಬರ್ತಾ ಇದೆ. ಇದು ಗಡಿಯಾರ? ಹೌದು, ದೊಡ್ಡ ಮುಳು ಚಿಕ್ಕ ಮುಳು. ಅದೆಷ್ಟು ಚೆನ್ನಾಗಿ ಹೋಗಿ ಹೊಡೆಯುತ್ತೆ ನೋಡಿ ಅದು. ಆಮೇಲೆ ಇದೆಲ್ಲ ಹ್ಯಾಂಡ್ ಮೇಡ್ ಕಟಿಂಗ್ ಸರ್. ಇದು ಆ ಕಾಲದಲ್ಲಿ ಮಷಿನ್ಸ್ ಇದ್ದಿದ್ದಿಲ್ಲ, ಎಲ್ಲ ಹ್ಯಾಂಡ್ ಮೇಡ್ ಕಟಿಂಗ್ಸ್ ಇದೆ ಇದು. ಆಮೇಲೆ ಒರಿಜಿನಲ್ ಇದೆ. ಇದ್ರ ವೇಟ್ ಬಂದ್ಬಿಟ್ಟು ಸಾಧಾರಣ ಒಂದು 5 kg ಇದೆ. ತೋರಿಸ್ತೇನೆ ನಿಮಗೆ. ಅದು ಕೂಡ ಕ್ಲಿಕ್ ಆಗಂಗಿಲ್ಲ ಸರ್. 2 ಕೈಲಿ ಹಿಡೀರಿ. ಅಯ್ಯೋ, ಏನಿದು? ಅದು ಆ ವೇಟ್ ಇಂದಾನೆ ಕ್ಲಾಕ್ ರನ್ ಆಗುತ್ತೆ. ಇಷ್ಟು ವೇಟ್ ಇಂದ 5 kg ಇದೆ. ಹೌದು. ಹೇಗೆ ಈ ವೇಟ್ಗೂ ಗಡಿಯಾರ ಹೊಡೆಯೋಕ್ಕೂ ಏನು ಸಂಬಂಧ? ಅದು ಒಂದು ಕೀ ಇದ್ದಂಗೆ ಸರ್. ಅದು ವೀಲ್ ಅದು ಟಿಕ್ ಟಾಕಿಗೆ ಇದೇ ಮಷಿನ್ ಇದೆ. ಹೌದು ಸರ್. ಹೇಗೆ ತೋರಿಸಿ ಒಂಚೂರು ಹಾಕಿದ್ರೆ? ಒಂದು ನಿಮಿಷ ಹಿಡೀರಿ ಸರ್. ಮೇಲೆ ಮೇಲ್ಕೊಳ್ಳ. ಹಿಡೀರಿ. ಇಲ್ಲ ಬಿದೋಗುತ್ತದು. ಹೌದು, ಪೆಂಡುಲಮ್ ಇದೆ ಅಲ್ಲ, ವೇಟ್ ಇದೆ ಅದಕ್ಕೆ. ಹಂಗೆ ಲಾಕ್. ಅದು ಇಲ್ಲಿ ಲಾಕ್ ಆಗುತ್ತೆ. ಹೊಡಿತದೆ. ಇದು ಕೀ ಸರ್. ಇದು ಕೀ ಕೊಡೋದು. ಇದು ವೇಟ್ ಮೇಲೆ ಹೋಗುತ್ತೆ ಇವಾಗ. ಇದು ನೋಡಿ. ವಾವ್. ಸೊ ಟಕ್ 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 ಅದು ಓಡ್ತಾ ಇರುತ್ತೆ. ಟಿಕ್ ಟಾಕ್ ಪೆಂಡುಲಮ್ ಸರ್. ಟಿಕ್ ಆ್ಯಂಡ್ ಟಾಕ್. ಇದು ಹಿಂಗೆ ಓಡ್ತಾರೆ ಕೆಳಗಡೆ. ಸರ್, ಪೆಂಡುಲಮ್ ಅದು. ಅದು ಕೂಡ ಪೆಂಡುಲಮ್ ಬಂದ್ಬಿಟ್ಟು 2.5 kg ಇದೆ. ಯಾವುದು ಇದು? 2.5 kg. ಎಷ್ಟು ವರ್ಷ ಹಳೆದು ಸರ್ ಇದು? ಎಲ್ಲಿತ್ತು? 220 ವರ್ಷ ಸರ್. ಇದು ಸುಸ್ಟಾನ್ ಅಂತ ಒಂದು ಬ್ರ್ಯಾಂಡ್ ಇದೆ, ಮೇಡ್ ಇನ್ UKದು. ಅಲ್ಲಿಂದ ಎಕ್ಸ್ಪೋರ್ಟ್ ಇಂಡಿಯಾಗಾಗಿದೆ. ಇಂಡಿಯಾದಿಂದ ನಾನು ತೊಗೊಂಡಿದ್ದು, ಒಬ್ಬರು ಪಾರ್ಸಿ ಮನೆಯಲ್ಲಿ ತೊಗೊಂಡಿದ್ದು, ಮುಂಬೈಲಿ. ಪಾರ್ಸಿ ಜನ. ಓಕೆ. ಉದಾಹರಣೆಗೆ ತಂದ್ರಲ್ಲ, ಎಷ್ಟು ಕೊಟ್ಟು ತಂದ್ರಿ ಅಥವಾ ಹೇಗೆ ತಂದ್ರಿ? ಇದು ಪ್ರೈಸ್ ಹೇಳಿಕ್ ಬರೋದಿಲ್ಲ ಸರ್. ಎಲ್ಲ ವಸ್ತು ಸ್ವಲ್ಪ ಕಡಿಮೆಲೇನೆ ತೊಗೊಂಡು ಬಂದಿದ್ದೆ. ಅಂದರೆ ಮುಂಚೆ ತೊಗೊಂಡಿದ್ದು. ಇದು ಗಡಿಯಾರ ತೊಗೊಂಡು ಬಂದ್ಬಿಟ್ಟು ನನಗೆ ಒಂದು 7 years ಆಯಿತು ಅವಾಗ. ಆಮೇಲೆ ಇನ್ನೂ ರೆಡಿ ಮಾಡಬೇಕು. ಡೈಲ್ ಎಲ್ಲ ಇದೆ ಸರ್ ಇದರದು. ಜಸ್ಟ್ ಇದು ಕಾರ್ಪೆಂಟರ್ ಇನ್ನೂ ಕರೆಕ್ಟ್ ಪ್ರಾಪರ್ ಮಾಡೋನು ಸಿಕ್ಕಿಲ್ಲ. ಓಕೆ. ಮೇಲ್ಗಡೆ. ಬಟ್ ಇದನ್ನ ಆ ಕಾಲದಲ್ಲಿ ಈ ಥರ ಮನೆಗಳ ಒಂದು ಕಾರ್ನರ್ ಇಟ್ಕೋತಾ ಇದ್ದಾರೆ. ಹೌದೌದು ಸರ್. ದಿಸ್ ಇಸ್ ಕಾಲ್ ಅ ಗ್ರ್ಯಾಂಡ್ ಫಾದರ್ ಕ್ಲಾಕ್. ಗ್ರ್ಯಾಂಡ್ ಫಾದರ್. ಇದರ ಹೆಸರು ಗ್ರ್ಯಾಂಡ್ ಫಾದರ್ ಕ್ಲಾಕ್. ಇದರ ಇನ್ನೊಂದು ಬರುತ್ತೆ ಸೇಮ್, ಸ್ವಲ್ಪ ಚಿಕ್ಕ ಬರುತ್ತೆ, ಅದು ಗ್ರ್ಯಾಂಡ್ ಮದರ್. ಗ್ರ್ಯಾಂಡ್ ಫಾದರ್ ಕ್ಲಾಕ್. ಯಾಕೆ ಹಂಗಂತಾರೆ? ಅಜ್ಜಿ ನೋಡ್ತಾ ಇದ್ದಾರೆ ಮನೇಲಿ. ಅವರು ಕಲೆಕ್ಟ್ ಮಾಡ್ತಾರೆ. ಒಂದು ಥೀಮ್. ಓಕೆ, ಗುಡ್. ಇದು ನನ್ನ ಕಲೆಕ್ಷನ್ ಅಲ್ಲಿ ಬಹಳ ರೇರ್ ಕಲೆಕ್ಷನ್ ಸರ್. ಇದು ಗ್ರಾಮೋಫೋನ್. ಮೊದಲಿನ ಕಾಲದಲ್ಲಿ ಎಲೆಕ್ಟ್ರಿಕಲ್ ಇರ್ತಿದ್ದಿಲ್ಲಲ್ಲ. ಇದು ಕೀಯಿಂದ
ಹಾರ್ಡ್ ಬರುತ್ತೆ. ಓ. ಆಮೇಲೆ ಇದು CD ಬಂದ್ಬಿಟ್ಟು ಇದು ಮಣ್ಣಿಂದು. ಇದು ಕೆಳಗೆ ಬಿದ್ದರೆ ಮುರಿದೋಗ್ಬಿಡುತ್ತೆ ಸರ್. ಮಣ್ಣಿಂದು ಮಡಕೆ ಥರ ಮಡಿಕೆ ಥರ ಸರ್. HM ಇದು ಮಾಸ್ಟರ್ ವಾಯ್ಸ್ ಮೇಡ್ ಇನ್ ಇಂಗ್ಲೆಂಡ್ ಗ್ರಾಮಫೋನ್. ಇದು ಸ್ವಲ್ಪ ಮುಂದೆ ಬನ್ನಿ ಸರ್. ಇದೆಲ್ಲ ಹ್ಯಾಂಡ್ ಪೇಂಟಿಂಗ್, ಇದು ಒರಿಜಿನಲ್ ಎಲ್ಲ ಹ್ಯಾಂಡ್ ಪೇಂಟಿಂಗ್. ಇವತ್ತು ಇದು ವರ್ಕಿಂಗ್ನಲ್ಲಿದೆ. ಹೌದಾ? ದಿಸ್ ಇಸ್ ಆಲ್ಮೋಸ್ಟ್ ನಿಯರೆಸ್ಟ್ 90 years ಓಲ್ಡ್. ಹತ್ತತ್ರ ಒಂದು ಶತಮಾನ. ಹೌದು, 100 years ಅನ್ಬೋದು. ಪ್ಲೇ ಮಾಡಲ ಸರ್? ಮಾಡಿ ಸರ್. ನೋಡ್ತೀರಾ? ವಾವ್, ನನಗೂ ಕುತೂಹಲ ಯಾವ ಹಾಡು ಬರುತ್ತೆ ಅದರಲ್ಲಿ. ನೋಡಿ, ನಾನು ಎಲ್ಲ ಗ್ರಾಮಫೋನ್ ನೋಡಿದ್ದೆ, ಬಟ್ ಗ್ರಾಮಫೋನ್ ಹಾಡು ಬರೋದು ಕೇಳಿರಲಿಲ್ಲ. ಇವತ್ತು ಅದು ಹೋಗ್ಬಿಡುತ್ತೆ ನಮ್ಮ ಲೈಫಲ್ಲಿ. CD ಮೇಲೆ ಹೆಸರಿದೆ ನೋಡಿ, ಸಂಗಮ್ ಮೂವಿ. ಸಂಗಮ್ ಸಿನಿಮಾದು. ಹರ್ ದಿಲ್ ಜೋ ಪ್ಯಾರ್ ಕರೇಗಾ. ಹರ್ ದಿಲ್ ಜೋ ಪ್ಯಾರ್ ಕರೇಗಾ. ಸೊ ಇದಕ್ಕೆ ಎಲೆಕ್ಟ್ರಿಸಿಟಿ ಇಲ್ಲ? ಇಲ್ಲ ಸರ್. ಇದು ಹ್ಯಾಂಡಲ್, ಕೀ ವೈಂಡಿಂಗ್. ದಿಸ್ ಇಸ್ ಕಾಲ್ ಕೀ ವೈಂಡಿಂಗ್. ಅವಾಗ ನೋಡಿ ನಿಮಗೆ ಸೌಂಡ್ ಕೂಡ ಕಡಿಮೆ ಮಾಡ್ಬೋದು, ಸ್ಲೋ ಕೂಡ ಹಾಡ್ತಾರೆ, ಫಾಸ್ಟ್ ಕೂಡ. ಅದು ಕೂಡ ಮೆಕ್ಯಾನಿಸಮ್. ಅದು ಕೂಡ ವಿತೌಟ್ ಪವರ್. ವಿತೌಟ್ ಪವರ್, ಅದು ಮೆಕ್ಯಾನಿಕಲ್ ಇಂದಾನೆ ಇದಾಗುತ್ತೆ, ಅಡ್ಜಸ್ಟ್ ಆಗುತ್ತೆ. ಇದು ಬ್ರೇಕರ್ ಸರ್. ಇದು ಓಪನ್ ಮಾಡ್ತೀನಿ. ಇದು ಸೌಂಡ್ ಬಾಕ್ಸ್. ಇದಕ್ಕೆ ವೈರ್ ಗೇರ್ ಏನೂ ಇಲ್ಲ ಸರ್. ಎಂಜಾಯ್ ಮಾಡಿ. ಇದೆಲ್ಲ ಸರ್ ರಜಪೂತ್ ಮನೆಯಲ್ಲಿ, ಆಮೇಲೆ ಮುಂಚೆ ರಾಜ್ಗಳ ಮನೆಯಲ್ಲಿ, ಇದು ಮೈಸೂರರ ಮನೆಯಲ್ಲಿ ಅವಾಗ ಇರ್ತಿತ್ತು ಸರ್. ಇದು ನಾರ್ಮಲ್ ಫ್ಯಾಮಿಲಿ ಹತ್ರ ಇರ್ತಿದ್ದಿಲ್ಲ ಸರ್. ಎಲ್ಲ ಇದ್ದಿದ್ದು ಗ್ರೇಟ್ ಸ್ವಲ್ಪ ಶ್ರೀಮಂತರ ಮನೆಯಲ್ಲಿ ಇರ್ತಿತ್ತು. ಅದಿದೆ ಅಂದ್ರೆ ತುಂಬಾ ರಾಯಲ್ ಫ್ಯಾಮಿಲಿ, ಬಹಳ ರಾಯಲ್ ಸರ್. ಆಮೇಲೆ ಇದು ಇಂಡಿಯಾದಲ್ಲಿ ಇರ್ತಿದ್ದಿಲ್ಲ ಸರ್, ಇಂಪೋರ್ಟ್ ಮಾಡ್ಬೇಕಿತ್ತು ಹೊರಗ ದೇಶದಿಂದ. ಇನ್ನೊಂದು ಹಾಡು ಹಾಕ್ತೇನೆ ನೋಡಿ ಸರ್. ಅದು ಎ ಸೈಡ್ ಬಿ ಸೈಡ್ ಇದೆ. ಎ ಸೈಡ್ ಬಿ ಎರಡೇ ಹಾಡು ಬರುತ್ತೆ ಸರ್. ಒಮ್ಮೆ ಕೀ ಕೊಟ್ರೆ ನಿಮ್ಗೆ ಒನ್ಲಿ 2 ಸರ್ತಿ ಅಷ್ಟೇ ಬರುತ್ತೆ. ಅದು ಇದಕ್ಕೆ ಪಿನ್ ಬರುತ್ತೆ. ಇದು ನೋಡಿ, ಮೇನ್ ಇದು ಪಿನ್ ಮಾತ್ರ ಬಹಳ ಇದು ಪ್ರೀಸಿಯಸ್. ಇದ್ರ ಪಾಯಿಂಟ್ ಹೋತಂದ್ರೆ CD ಸ್ಟ್ರಕ್ ಆಗುತ್ತೆ ಹಂಗೆ. ಇದು ಡೈಮಂಡ್ ಪಿನ್ ಸರ್. ಇದು ಸಿಗೋದಿಲ್ಲ ಇವಾಗ. ಇದು ಇವತ್ತು ಒರಿಜಿನಲ್. ಅವಾಗ ಇದ್ದಿದ್ದೇ ಬಾಕ್ಸ್ ಒಂದಿದೆ ನನ್ನ ಹತ್ರ ಅಷ್ಟೇ. ನೀಡಲ್ಸ್ ತುಂಬಾ ಇರ್ತವೆ. ನೀಡಲ್ 100 ನೀಡಲ್ಸ್ ಇರುತ್ತೆ ಸರ್. ಡೈಮಂಡ್ ಕಟ್ಟಿಂಗ್. ಇವಾಗ ಇನ್ನೊಂದು ಹಾಡು ನಿಮ್ಗೆ ಲೈಕ್ ಆಗುತ್ತೆ ನೋಡಿ. ಬಟ್ ಗುರ್ರದ ಯಾಕದು? ಸ್ವಲ್ಪ ಪಿನ್ ಶಾರ್ಪ್ನೆಸ್ ಕಮ್ಮಿ ಆದ್ರೆ ಸೌಂಡ್ ಕ್ಲಿಯರಿಟಿ ಕಡಿಮೆ ಬರುತ್ತೆ. ಓಕೆ. ಫಾಸ್ಟ್ ಆಗಿ ತಿರ್ಸ್ಬಿಟ್ರೆ? ಇಲ್ಲ ಸರ್, ಕೀ ಎಷ್ಟಿರುತ್ತೆ ಅಷ್ಟೇ ವ್ಯಾಂಡ್ ಆಗುತ್ತೆ. ಆಮೇಲೆ ಆಗಲ್ಲ, ವ್ಯಾಂಡಿಂಗ್ ಆಗೋದಿಲ್ಲ ಸರ್. ಫುಲ್ ಕಮ್ಮಿ ಮಾಡಿ. ಫಾಸ್ಟ್. ಅವ್ರ ಪೇಸ್ ಜಾಸ್ತಿ ಆಗ್ಬಿಡುತ್ತೆ. ವೆರಿ ನೈಸ್. ಹಾಡು ಕೇಳಿದ್ರೆ ಸರ್ ಎಲ್ಲ ಮರ್ತ ಬಿಡ್ತೀರಾ, ಅಷ್ಟು ಖುಷಿ. ಒಂದ್ ರೂಮಲ್ಲಿ ಆರಾಮ್ ಕೇಳ್ಬೋದು. ಕರೆಂಟೇ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಟೆನ್ಷನ್ ಎಲ್ಲ ದೂರ ಆಗ್ಬಿಡುತ್ತೆ. ಎಲ್ತಂದ್ರೆ ಇಲ್ಲಿ ಎಲ್ಲಿಸಿದ್ದು? ಇದು ಒಬ್ಬರು ಪಾರ್ಸಿ ಮನೇಲಿ ಐತೆ ಸರ್. ಇದು ಓಕೆ. ಇದು ತಗೊಂಡ್ ಬಂದ್ಬಿಟ್ಟು ತುಂಬಾ ದಿನ ಆಯ್ತು ಸರ್, ಒಂದು 15 ವರ್ಷ ಆಯ್ತು. ಓಕೆ. ಇವತ್ತು ರನ್ನಿಂಗ್ ಇದೆ. ಮೆಕ್ಯಾನಿಸಮ್ ತೋರಿಸ್ಲಾ ನಿಮ್ಗೆ ಒಂದು ಸ್ವಲ್ಪ? ತೋರಿಸಿ. ಒಳಗಡೆ ಬಿಸ್ತೀರಾ? ಜಸ್ಟ್ ಕೀ ಇಷ್ಟೇ, ಕೀ ಓಪನ್ ಆಗುತ್ತೆ ಸರ್. ಇದು ಹಾರ್ನ್ ಬೇಕಂದ್ರೆ ಸೈಡ್ ಆಗುತ್ತೆ. ಮೆಕ್ಯಾನಿಸಮ್. ಇಲ್ಲಿ ಒಳಗಡೆ ಹೀಗೆ ಓಡ್ತಿರುತ್ತೆ, ಮೇಲ್ಗಡೆ ಪ್ಲೇಟ್ ತಿರುಗುತ್ತೆ ಸರ್. ಇದು ಇಟ್ಬಿಟ್ರೆ ಸೌಂಡ್ ಬರುತ್ತೆ ಸರ್. ಬರೀ ಕೈಲಿ ಹ್ಯಾಂಡಲ್ ಹೊಡೆದಿದೆ. ಎಸ್ ಸರ್. ಅವರು ತುಂಬಾ ದೇ ಆರ್ ವೆರಿ ಅಡ್ವಾನ್ಸ್, ಜೀನಿಯಸ್, ವೆರಿ ಜೀನಿಯಸ್ ಸರ್. ಓಕೆ, ಸೂಪರ್. ಇಲ್ಲಿ ಬನ್ನಿ. ರೋಡ್ ಹೆಂಗಿದೆ ಸರ್? ರೋಡ್ ಕರೆಕ್ಟ್ ಆಗಿದೆ. ಈ ಕಡೆ ಬರ್ತಾ ಇದೆ. ಹೌದು. ಸೆಂಟರ್ ಬನ್ನಿ ಸರ್. ರೋಡ್ ಈ ಸೈಡ್ ಬಂತ. ಇದು ಫೇಸ್ ನೋಡಿ, ಇವೆರಡು ಫೇಸ್ ನೋಡಿ. ಇಲ್ಲಿ ಬನ್ನಿ ಸರ್. ಹಸುಗಳು. ನೀವು ಯಾವ ಕಡೆ ಹೋಗ್ತೀರಾ ಆ ಸೈಡ್ ಫೇಸ್ ಬರುತ್ತೆ. ಹ್ಯಾಂಡ್ ಪೇಂಟಿಂಗ್ 3D ಸರ್ ಇದು. ಇವಾಗ ಇಲ್ಲಿದೆ ಅಲ್ಲ,
ಹಂಗೆ ಬನ್ನಿ, ನಿಮ್ಮ ಕಡೆನೇ ಬರ್ತೇವೆ ನೋಡಿ ಹಸು ಇವಾಗ. ಹೌದು, ಸ್ವಲ್ಪ ಮುಂದೆ ಬನ್ನಿ ಸರ್, ನಿಮ್ಗೆ ಇನ್ನೂ ಗೊತ್ತಾಗುತ್ತೆ. ಈ ಕಡೆ ಬನ್ನಿ, ಫೇಸ್ ಈ ಕಡೆ. ಹೌದು, ತಿರುಗ್ತು ಆ ಕಪ್ ಕಲರ್ ತಿರುಗ್ತಾ ಇದೆ. ಕಪ್ಪು ಎರಡು. ರೋಡ್ ನೋಡಿ ಶಾರ್ಟ್ ಆಗುತ್ತೆ. ವೆನ್ ಯು ಕಮ್ ದಿಸ್ ಸೈಡ್ ಇಟ್ ವಿಲ್ ಬಿ ಶಾರ್ಟ್ ಆಗುತ್ತೆ. ಹೌದು, ಈ ಕಡೆ ಬನ್ನಿ, ಆ ಕಡೆ ಹೋಗಿ ಲೆಂತ್ ಆಗುತ್ತೆ ರೋಡ್. ವೆರಿ ಪ್ರೀಸಿಯಸ್ ಪೇಂಟ್ ಸರ್. ಹಾಂ, ಸೊ ಹ್ಯಾಂಡ್ ಮೇಡ್ 3D ಹ್ಯಾಂಡ್ ಪೇಂಟ್ ಅವ್ರು ಮಾಡಿದ್ದು ಸರ್ ಇದು. ಇದು ನನಗೆ ತುಂಬಾ ಮುಂಚೆ ಸಿಕ್ಕಿತ್ತು ಸರ್. ಇದು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಬಟ್ ಓವರ್ ಆಲ್ ಇಟ್ ಈಸ್ ವೆರಿ ಗುಡ್. ಸೂಪರ್. ಇಲ್ಲಿ ಸೈನ್ ಕೂಡ ಇದೆ ನೋಡಿ ಸರ್, ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಸೈನ್. ಸಿಗ್ನೇಚರು ಇದೆ ಅವ್ರದ್ದು. ನಿನ್ನಿಯ ಬರೆದಿದ್ದಾರೆ, ಇರಲಿ. ಹಾಂ, ಗುಡ್, ವೆರಿ ಗುಡ್. ಸೊ ಬೇರೆ ಕ್ಲಾಕ್ಸ್ ಇದೆ ಬನ್ನಿ. ಇದು ವಿಕ್ಟೋರಿಯನ್ ಮ್ಯೂಸಿಕ್ ಬಾಕ್ಸ್ ಸರ್. ಇದು ಹಿಸ್ಟ್ರಿ. ಹಾಂ, ಗೂಗಲ್ನಲ್ಲಿ ಗೂಗಲ್ ಸ್ಕ್ಯಾನ್ ಮಾಡಿದ್ರೆ ಕೂಡ ನಿಮಗೆಲ್ಲ ಹಿಸ್ಟ್ರಿ ಬರುತ್ತೆ. ಇದು 18th century ವಿಕ್ಟೋರಿಯನ್ ಅವ್ರ ರಾಣಿ ಅವ್ರ ಮೊಮ್ಮಕ್ಕಳಿಗೆ ಆಡಲಿಕ್ಕೆ ಇದು ಮಾಡಿದ್ದು. ಅವಾಗ ಆ ಟೈಮ್ನಲ್ಲಿ ಆಟ ಕೊಟ್ಟಿರೋದು. ಇದ್ರೊಳಗೆ ಏನು ಇರೋದಿಲ್ಲ, ಸ್ಪೀಕರ್ ಏನು ಇರೋದಿಲ್ಲ. ದಿಸ್ ಇಸ್ ಕಾಲ್ಡ್ ಮ್ಯೂಸಿಕ್ ಬಾಕ್ಸ್. ಇವತ್ತು ಒಂದು ಟೀತ್ಸ್ ಕೂಡ ಮುರಿದಿಲ್ಲ ಸರ್, ಬ್ರೇಕ್ ಆಗಿಲ್ಲ. ಹಾಂ, ಇದು ಕೋಂಬ್ ಅಂತಾರೆ ಸರ್. ಈ ಕೋಂಬಿಂದಾನೇ ನಿಮಗೆ ಸೌಂಡ್ ಬರುತ್ತೆ. ಅದಕ್ಕೆ ಮ್ಯೂಸಿಕ್ ಮೊದಲು ಸೆಟ್ ಆಗಿರುತ್ತೆ. 8 ಮ್ಯೂಸಿಕ್ ಇದೆ ಸರ್ ಇದ್ರೊಳಗೆ, 8 ಟ್ಯೂನು. ಹಾಂ, ಇಲ್ಲಿ ಲಾಕ್ ಮಾಡ್ಬೋದು. ಇವಾಗ ಲಾಕ್ ಮಾಡ್ತೇನೆ ನಾನು. ಇದು ಲಾಕ್. ಇವಾಗ ಒಂದು ಸರ್ತಿ ಸಿಲಿಂಡರ್ ವರ್ಕ್ ಆಗಿ, ದಿಸ್ ಇಸ್ ಕಾಲ್ಡ್ ಸಿಲಿಂಡರ್ ಬಾಕ್ಸ್, ವರ್ಕ್ ಆಗಿ ಸ್ಟಾಪ್ ಆಗುತ್ತೆ. ಇದು ಗವರ್ನರ್, ಇದು ಫ್ಯಾನ್. ಇದರಿಂದನೇ ವರ್ಕ್ ಆಗೋದು ಆ ಫ್ಯಾನು. ಹಾಂ, ಇದು ಎಲ್ಲ ಬಟರ್ಫ್ಲೈಸ್ ಇದೆ ಅಲ್ಲ, ಇದು ಕೂಡ ಕೋಮ್ಗೆ ಕನೆಕ್ಟ್ ಇದೆ. ಕೋಮ್ ಹಿಂಗಾಗಿದ್ದಾಗೆ ಬಟರ್ಫ್ಲೈ ವರ್ಕ್ ಆಗೋದು. ಸುಮಾರು ಒಂದು 300 years old. 18th century ಇನ್ ಸೆನ್ಸ್. ಹಾಂ, 300 years old. 300 ಆಯ್ತು. ಮ್ಯೂಸಿಕ್ ಬಾಕ್ಸ್ ವಿಕ್ಟೋರಿಯನ್ ರಾಣಿದು. ಹಾಂ ಸರ್, ಗ್ರೇಟ್. ಚೇಂಜ್ ಆಯ್ತು, ಟ್ಯೂನ್ ಚೇಂಜ್ ಆಯಿತು. ಎರಡಿದೆ ಸರ್ ನನ್ನ ಕಡೆ. ಒಂದು ಇದಿದೆ, ಇದು ನಾರ್ಮಲ್ ಇದೆ, ನಾರ್ಮಲ್ ಕಂಡೀಷನ್. 3 ಬೆಲ್ ಇದೆ, ಅದು 4 ಬೆಲ್ ಇದೆ. 4 ಬೆಲ್. ಹೌದು, 4 ಬೆಲ್ ಇದೆ ಸರ್. ಗ್ರೇಟ್. ಎಲ್ಲ ಗ್ರೇಟ್ ಕಲೆಕ್ಷನ್ ತೋರಿಸ್ತೇನೆ ಸರ್. ಇದು ಸಿಂಗಿಂಗ್ ಬರ್ಡ್ ಕೇಜ್, 18th century. ದಿಸ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಲಕ್ಸರಿ ಫ್ಯಾಮಿಲಿ. ಇದು ಆಮೇಲೆ ಸಿಲ್ವರ್ ಕೇಜ್ ಇದೆ, ಪೂರ ಬೆಳ್ಳಿದು. ಬಹಳ ರೇರ್ ಸರ್. ಮೇಡ್ ಇನ್ ಸ್ವಿಟ್ಜರ್ಲ್ಯಾಂಡ್. ಇದು ಪ್ಲೇ ಮಾಡಿ ತೋರಿಸ್ತೀನಿ. 2 ಇದೆ ನನ್ನ ಹತ್ರ. ಇದು ಕೀ ವೈಂಡಿಂಗ್ ಸರ್. ಇದು ಇವಾಗ ಬರ್ಡಿಗೆ ನೋಡಿ, ಬರ್ಡಿಗೆ ಫೇಸ್ ಕೂಡ ಮೂವ್ಮೆಂಟ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಮೆಕ್ಯಾನಿಸಮ್. ಹಾಡುತ್ತೆ ಈಗ ಅಕ್ಕಿ. ಅದ್ರ ಟೇಲ್ ನೋಡಿ, ಟೇಲ್ ಕೂಡ ಮೂವ್ಮೆಂಟ್ ಇದೆ. ಬಾಲ್ನ ಅಲ್ಲಾಡುತ್ತೆ. ಹಾಂ, ಬಾಲ ಕೂಡ ಅಲ್ಲಾಡುತ್ತೆ. ಆಮೇಲೆ ಅದ್ರ ಮಕ್ಕ ಕೂಡ ಫೇಸ್ ಕಟ್ ಚೇಂಜ್ ಆಗುತ್ತೆ. ಯಾವ ಅಕ್ಕಿ ಸದ್ದು? ಇದು ಹಮ್ಮಿಂಗ್ ಬರ್ಡ್ ಟೈಪ್ ಸರ್. ನಾವು ಕೋಗಿಲೆ ಅಂತೀವಿ, ಅವ್ರು ಹಮ್ಮಿಂಗ್ ಬರ್ಡ್ ಅಂತಾರೆ. ಇದ್ರ ಮೆಕ್ಯಾನಿಸಮ್ ಇನ್ನೊಂದು ಸರ್ವಿಸ್ ಮಾಡುತ್ತಿದೆ ಸರ್. ನಾನೇ ಸರ್ವಿಸ್ ಮಾಡ್ತೀನಿ, ಇಲ್ಲಿ ರೆಡಿ ಮಾಡ್ತಿದ್ದೆ ನೋಡಿ ಸರ್. ಸೊ ಇದು ವರ್ಕಲ್ಲಿ ನಿಮಗೆ ಬರುತ್ತೆ? ಹೌದೌದು. ಇದ್ರದ್ದು ಬ್ಯಾಲೆನ್ಸ್ ಹೋಗಿತ್ತು ಸರ್. ಬ್ಯಾಲೆನ್ಸು ಜರ್ಮನಿಯಿಂದ ಇಂಪೋರ್ಟ್ ಮಾಡಿ, ಇದು ಜರ್ಮನಿಯಿಂದ ಬಂದಿದೆ, ಇಂಟರ್ನ್ಯಾಷನಲ್ ಪ್ಯಾಕೆಟ್. ಕಸ್ಟಮ್ಸ್ ಕ್ಲಿಯರೇಷನ್. ಹೌದು, ಕಸ್ಟಮ್ ಕ್ಲಿಯರ್ ಆಗಿದೆ ನೋಡಿ, ಕ್ಲಿಯರ್ ಬಂದಿದೆ. UK, ಯುನೈಟೆಡ್ ಕಿಂಗ್ಡಮ್, ಬರ್ಕ್ಲಿ ಸ್ಟೇಟಿಂದ ಬಂದಿದೆ. ಇದು ಕಂಪ್ಲೀಟು ಇವರಿಗೆ. ಪೇಪರ್, ಈ ಪೇಪರ್ ಇರುತ್ತೆ ಸರ್, ಫೆವಿಕ್ ಪೇಪರ್. ಈ ಪೇಪರ್ಸ್ ಪೇಪರೇ? ಹಾಂ, ಈ ಪೇಪರ್ಸ್ ಬ್ಯಾಲೂನ್ ಪೇಪರ್ಗೆ ಅಲ್ಲಿಂದ ತರಿಸ್ಬೇಕು ಸರ್. ಇಲ್ಲಿ ಸಿಗಲ್ಲ? ಇಲ್ಲ ಸರ್. ಓಕೆ, ಇದು ನೋಡಿ, ಇದು ತೋರಿಸ್ತೀನಿ. ಇದು ಮೆಕ್ಯಾನಿಸಮ್, ಇದು ಬರ್ಡ್ ಕಿಲ್. ಇದಕ್ಕಿನ್ನೂ ಇದು ಮಾಡ್ಬೇಕು ಸರ್, ಈಗ ಫೆದರ್ಸ್ ಎಲ್ಲ ಹಚ್ಬೇಕು. ಇದು ಮೊನ್ನೆ ಸರ್ವಿಸ್ ಮಾಡಿದ್ದೇನೆ. ಇದು ಈ ಥರ ಗಾಳಿ ಇದಾಗುತ್ತೆ. ನಾವು ಹಾರ್ಮೋನಿಯಂ ಗೊತ್ತಾ? ಕರೆಕ್ಟ್. ಇಲ್ಲಿ ನನ್ನ ವರ್ಕ್ ಸ್ಟೇಷನ್ ಸರ್ ಇದು. ಓಕೆ. ಇದು ಬಂದ್ಬಿಟ್ಟು ಗಂಧದ್ದು, ವೆರಿ ಓಲ್ಡ್ ಗಂಧದ ರಟ. ಇದು ತುಂಬ ಒಂದು 70-80 years ಓಲ್ಡ್ ಸರ್.
ಆಮೇಲೆ ಇದೊಂದು ಸ್ವಲ್ಪ ಲೇಟೆಸ್ಟ್ ಅದು ಗಂಧದ್ದೇ. ಗಂಧಿದ್ದೆ. ಆಮೇಲೆ ಇದು ಒಂದು 50 years ಓಲ್ಡ್. 3 ಗಂಧ. 3 ಗಂಧ. ಓಕೆ. ಇದು ಮೇಡ್ ಇನ್ USA ಸರ್, ಅನ್ಸೋನಿಯಾ ಕ್ಲಾಕ್. ಇದು ಅನ್ಸೋನಿಯಾ. 30 hours ಸಿಂಗಲ್ ಕೀ, ಬೆಲ್ ಬರೋದಿಲ್ಲ ಸರ್ ಇದು. ಇಟ್ ವರ್ಕ್ಸ್ ಫಾರ್ 30 hours. ಒನ್ ಟೈಮ್ ಕೀ ಕೊಟ್ಟರೆ 30 ನಿಮಿಷ ನಡೆಯುತ್ತೆ. 30 ಅವರ್ ನಡೆಯುತ್ತೆ, ಸಾರಿ. ಓಹೋ, ಓಕೆ. ಆಮೇಲೆ ನೆಕ್ಸ್ಟ್ ಸರಿ ಡೆಕೆರಿಟಿ ಕ್ಲಾಕ್. ಇದು ಸೆಂಟ್ ಥಾಮಸ್. 18th century ಸರ್. ಇದು ಗುಸ್ತಾವ್ ಬೇಕರ್, ಮೇಡ್ ಇನ್ ಜರ್ಮನಿ, 8 days. ಇದು ಗುಸ್ತಾವ್ ಬೇಕರ್. ಕ್ಲಾಕ್ನಲ್ಲಿ ದ ಬೆಸ್ಟ್ ಬ್ರ್ಯಾಂಡ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ರೋಲ್ಸ್ ರಾಯ್ಸ್ ಹೆಂಗ್ ಸರ್, ಆ ಥರ ಕ್ಲಾಕ್ನಲ್ಲಿ ಗುಸ್ತಾವ್ ಬೇಕರ್. ಗುಸ್ತಾವ್ ಬೇಕರ್ ಬಂದ್ಬಿಟ್ಟು ಮೇಡ್ ಇನ್ ಜರ್ಮನಿ. ಓಕೆ. ಸೊ ಏನು ವಿಶೇಷ ಅದರದ್ದು? ಅದು ಅವ್ರ ಕ್ವಾಲಿಟಿ, ಆಮೇಲೆ ಒಳ್ಳೆ ಕಂಪ್ನಿ ಸರ್. ಓಕೆ. ಪೇಟೆಂಟ್ ಕಂಪ್ನಿ. ಇದು ಓಲ್ಡ್ ಸರ್. ಇದು ಲ್ಯಾಂಪು. ಸ್ಟಡಿ ಲ್ಯಾಂಪ್. ಇದು ನೋಡಿ, ಇದು ಬ್ರಿಟಿಷ್ ಲ್ಯಾಂಪ್ ಸರ್. ಪಿಲ್ಲರ್ ನೋಡಿ, ಇದೆಲ್ಲ ಬರ್ಡ್ಸ್ ಇದೆ ಪಿಲ್ಲರ್ಗೆ. ಇದು ಆನ್ ಆಫ್, ಇದು ಆನ್ ಆಫ್. ಇದು ಬಂದ್ಬಿಟ್ಟು ಮುಂಚೆ ಅವಾಗಿದ್ದೆ ಸರ್, ಇದು ಎನಾಮಲ್ ಶೇಡ್. ಶೇಡಿಗೆ ತುಂಬ ಕಾಸ್ಟ್ಲಿ. ದಿಸ್ ಇಸ್ 8 days ಕುಕ್ಕು ಕ್ಲಾಕ್. ಇದು ವೇಟ್ ಸರ್. ಇದಕ್ಕೆ ಒಂದು ಸ್ಪ್ರಿಂಗ್ ಡ್ರಿವೆನ್ ಬರುತ್ತೆ, ಒಂದು ವೇಟ್ ಬರುತ್ತೆ. ಸ್ಪ್ರಿಂಗ್ ಡ್ರಿವೆನ್ ಅಂದ್ರೆ ಕೀ ಕೊಡೋದು, ವೇಟ್ ಅಂದ್ರೆ ಇದೇ ವೇಟ್ ಇಂದ ಅದಕ್ಕೆ ಓಡುತ್ತೆ. ಕುಕ್ಕು ಕ್ಲಾಕ್ ಬ್ಲ್ಯಾಕ್ ಫಾರೆಸ್ಟ್. ಇದು ಇದರೊಳಗೆ 2 ಫಂಕ್ಷನ್ ಇದೆ. ಒಂದು ಬೇಬೀಸ್ ಡ್ಯಾನ್ಸಿಂಗ್ ಇದೆ, ಒಂದು ಕುಕ್ಕು ಸೌಂಡ್ ಬರುತ್ತೆ. ಇದು ನೋಡಿ, ಅವರಿಬ್ರು ಡ್ಯಾನ್ಸ್ ಮಾಡ್ತಾರೆ. 4 ಜನ ಇದ್ದಾರೆ ಸರ್. ಹಿಂದೆ ಬರಿದ್ದಾರೆ ಬೇಬೀಸ್. ಅದು ರೊಟೇಟ್ ಆಗುತ್ತೆ. ಸೊ ಇದು ಹಳೇದು ಸರ್, ತುಂಬ ಹಳೆ ಕ್ಲಾಕ್ ಇದು. ಆಮೇಲೆ ಇದು 2 feet ಇದೆ. 2 feet ಕುಕ್ಕು ಕ್ಲಾಕ್ ತುಂಬ ಕಡಿಮೆ ಬರುತ್ತೆ. ಆಚೆ ಬಂದ್ಬಿಡುತ್ತೆ. ಸರ್, ಕುಕ್ಕು ಹೊರಗಡೆ ಬಂದು ಹೇಳ್ಬಿಟ್ಟು ಹೋಗುತ್ತೆ. ಆಮೇಲೆ 4 ಜನ ಡ್ಯಾನ್ಸ್ ಮಾಡ್ತಾರೆ. ತಿರುಗ್ತಾ ಇದಾರೆ ಅವರು. ಎಸ್, ರೊಟೇಟ್. ಒಳಗೇನೆ. ಸರ್. ಕರೆಂಟ್ ಇಲ್ಲ, ಏನಿಲ್ಲ. ಇಲ್ಲ ಸರ್, ಶೆಲ್ ಇಲ್ಲ, ಬರೀ ಭಾರಕ್ಕೆ. ಇದು ಸೈಕಲ್ ನಾನು ಆಡಿದ್ದು ಸರ್, ಇದು ಚಿಕ್ಕವನಿದ್ದಾಗ. ದಿಸ್ ಇಸ್ ಆಲ್ಮೋಸ್ಟ್ 25 years ಓಲ್ಡ್. ಓಕೆ. ವೆರಿ ಹೆವಿ. ಆಮೇಲೆ ಲ್ಯಾಂಪ್ನಲ್ಲಿ ಒಂದು ಕಾಸ್ಟ್ಲಿಯೆಸ್ಟ್ ಲ್ಯಾಂಪ್ಸ್ ಅಂದರೆ ಆಸ್ಲರ್ ಲ್ಯಾಂಪ್. ದಟ್ ಈಸ್ ಆಲ್ಸೋ ಮೇಡ್ ಇನ್ ಇಂಗ್ಲೆಂಡ್. ಆಸ್ಲರ್ ಲ್ಯಾಂಪ್ ಇವತ್ತು ಕೂಡ ಮೈಸೂರು ಅರಮನೆಯಲ್ಲಿ ಪೋಲ್ಸ್ ಮೇಲೆ ಇದೆಲ್ಲ, ಅದೆಲ್ಲ ಆಸ್ಲರ್ ಸರ್. ಬರೀ ಈ ಶೇಡ್ ಬಂದ್ಬಿಟ್ಟು ಆಸ್ಲರ್ನಲ್ಲಿ ನಿಯರೆಸ್ಟ್ 10 lakhs 1 crore ಮಟ್ಟ ಇದೆ. ಶೇಡ್ ಒಂದು ಶೇಡ್ ತೋರಿಸ್ತೀನಿ ನಿಮಗೆ. ಇದು ಆಸ್ಲರ್ ಶೇಡ್. ಇದು ಬರೀ ಶೇಡಿಗೆ 40,000 ಇದೆ ಸರ್. ಶೇಡ್ ವ್ಯಾಲ್ಯೂ, ಲ್ಯಾಂಪ್ಗಿಂತ ಶೇಡ್ ವ್ಯಾಲ್ಯೂ. ಓಕೆ. ಸೊ ಇವೆಲ್ಲ ಲ್ಯಾಂಪ್ ಸರ್. ಇದು ನೋಡಿ, ಇದು ಗೋಲ್ಡ್ ಕೋಟೆಡ್ ಎನಾಮಲ್ ಕ್ಲಾಕ್. ಇಟ್ ವರ್ಕ್ ಒನ್ ಟೈಮ್ ನೀವು ಕೀ ಕೊಟ್ರೆ 400 days ವರ್ಕ್ ಆಗುತ್ತೆ. ಎನಿವರ್ಸರಿ, ಇದು ಎನಿವರ್ಸರಿ ಕ್ಲಾಕ್ ಅಂತಾರೆ. ಮೇಡ್ ಇನ್ ಜರ್ಮನಿ. ಇವತ್ತು ರನ್ನಿಂಗ್ ಕಂಡೀಷನ್ ಇದೆ. ಆಮೇಲೆ ಎನಿವರ್ಸರಿ ಕ್ಲಾಕ್ನಲ್ಲಿ ನನ್ನ ಕಡೆ ಎನಿವರ್ಸರಿ ಕ್ಲಾಕ್ ತುಂಬ ಇದೆ, ಒಂದು 15 ಕ್ಲಾಕ್ ಇದೆ. ಇದು ಅದರೊಳಗೆ ಇದು ಸ್ಪೆಷಲ್. ದಿಸ್ ಈಸ್ ಕಾಲ್ಡ್ ಬ್ಯಾಂಡ್ಸ್ಟ್ಯಾಂಡ್ ಕ್ಲಾಕ್. ಇದು ಬ್ಯಾಂಡ್ಸ್ಟ್ಯಾಂಡ್ ಅಂದರೆ 6 poles ಇದೆ. ಇದು ಮಿನಿಮಮ್ 4 ಪೋಲ್ ಬರೋದು. ಇಲ್ಲಿದೆ ನೋಡಿ, 2 ಪೋಲ್ ಬರುತ್ತೆ. ಸಾರಿ, 2 ಪೋಲ್ ಬರುತ್ತೆ. ಇದು 6 poles ಇದೆ. ಆಮೇಲೆ ಸೈಜ್ ಕೂಡ ದಿಸ್ ಇಸ್ ನಿಯರೆಸ್ಟ್ 2 feet. ಓಕೆ. ಇವತ್ತು ಕೂಡ ಗ್ಲಾಸ್ ಒರಿಜಿನಲ್ ಇದೆ. ಇದು ಡೂಮ್ ಗ್ಲಾಸ್. ಇದು ಡೂಮ್ ಗ್ಲಾಸ್ ಹೊಡೆದು ಬಿಟ್ರೆ ವ್ಯಾಲ್ಯೂ ಹೋಯ್ತು. ಅಯ್ಯೋ. ಒನ್ ಟೈಮ್ ನೀವು ಕೀ ಕೊಡೋದು ಸರ್, 400 ದಿನ. ಇದಕ್ಕೂ ಏನು ಇದಿಲ್ಲ, ಬ್ಯಾಟ್ರಿ ಗಿಟ್ರಿ? ನೋ. ಎಲ್ಲ ಮೆಕ್ಯಾನಿಸಮ್ಗೆ ಆಂಟಿಕ್. ಬ್ಯಾಟ್ರಿ ಎಲ್ಲ ಹೊಸದು ಸರ್, ಅದಕ್ಕೆ ವ್ಯಾಲ್ಯೂ ಇಲ್ಲ. ನೈಸ್. ಇದೊಂದು ಬಾಟಲ್ ಇದೆ ನೋಡಿ, ಇದು ಮುಂಚೆ ಮಾಡಿರೋ ಬಾಟಲ್ ಸರ್. ಇದು ಮೌತ್ ಗ್ಲೋ, ಬಾಯಿಯಿಂದ ಊದಿರೋದು. ಅಂದ್ರೆ ಬಾಯಿಯಿಂದ ಊದಿ ಮಾಡಿದ್ದು ಸರ್. ಇದು ಹೆಂಗೆ ಮಾಡ್ತಾರೆ ಸರ್? ಮೌತ್ ಬ್ಲೋ ಅಂತಾರೆ ಸರ್ ಇದಕ್ಕೆ. ಅದಕ್ಕೆ ಬಿಕಾಸ್ ಆಫ್ ದಟ್ ಇದು ಬರುತ್ತೆ, ಅನ್ಶೇಪ್ ಬರುತ್ತೆ. ಇಲ್ಲಿ ನೋಡಿ, ಫ್ಲಾಟ್ ಇದೆ. ಆದ್ರೆ ಇದು ಈ ಗ್ಲಾಸ್ನ ಬಾಯಿಂದ ಗಾಳಿ ಗಾಳಿ ಊದಿ ಮಾಡಿದ್ದು ಸರ್ ಇದು ಬಾಟಲ್. The master blows a large air bubble into the glass, forming an even-walled cylinder. ಇದು ಆಸ್ಲರ್ ಪರ್ಫ್ಯೂಮ್ ಕಂಟೈನರ್.
ಪರ್ಫ್ಯೂಮ್ ಇರೋದು. ಹಾಂ ಪರ್ಫ್ಯೂಮ್ ಇತ್ತು. ಅಲ್ಲಿ ಕೂಡ ಕ್ಲಾಕ್ಸ್ ಇದೆ ನೋಡಿ ಇವು. ಹಾಂ ಇದು ವಿಕ್ಟೋರಿಯನ್ ಕ್ಲಾಕ್, ವಿಕ್ಟೋರಿಯನ್ ಫಿಗರ್ ಕ್ಲಾಕ್ ಸರ್. ಇದು ತುಂಬ ಹಳೇದಿದು, ಮೇಡ್ ಇನ್ ಫ್ರಾನ್ಸ್. ಇದು ಓಕೆ, ಫ್ರೆಂಚ್ ಕ್ಲಾಕ್ ಅಂತಾರೆ ಇದಕ್ಕೆ. ಬನ್ನಿ, ಇದು ಕೂಡ ಗುಸ್ತಾವ್ ಬೇಕರ್. ಇದ್ರೊಳಗೆ 10 ರಾಡ್ಸ್ ಇದೆ. 10 ಮ್ಯೂಸಿಕ್ ಅಂದ್ರೆ ಮ್ಯೂಸಿಕ್ ಟೂನ್ ಆಗುತ್ತೆ. ಸರಿಗಮಪ ಆ ಥರ ಮ್ಯೂಸಿಕ್ ಟೂನ್ ಆಗುತ್ತೆ. ಮಿನಿಮಮ್ ಕ್ಲಾಕ್ಸ್ ನಲ್ಲಿ ಬರೋದು 4 ರಾಡ್. ದಿಸ್ ಇಸ್ ವೆರಿ ರೇರ್. 10 ರಾಡ್ಸ್ ಇದೆ ಇದು. ಈ ಕಡೆ ಬನ್ನಿ ತೋರಿಸ್ತೀನಿ ನಿಮಗೆ. ರಾಡ್ಸ್ ನೋಡಿ, ಡಬಲ್ ಮ್ಯೂಸಿಕ್ ಬರುತ್ತೆ ಸರ್, ಮ್ಯೂಸಿಕ್ ಚೇಂಜರ್. ಗುಸ್ತಾವ್ ಬೇಕರ್ ಕ್ಲಾಕಲ್ಲೇ ರೋಲ್ಸ್ ರಾಯ್ಸು. ಯಸ್, ಇದು ಬಹುಶಃ ಟೇಬಲ್ ಮೇಲೆ ಇಡೋದು ಅವಾಗ. ದೊಡ್ಡ ದೊಡ್ಡ ಬಂಗ್ಲೆ ಬರ್ತಿತ್ತಲ್ಲ ಸರ್, ಪಾರ್ಲಿಮೆಂಟ್ ಮನೆ ಅದು ಬರ್ತಿತ್ತಲ್ಲ, ಒಂದೇ ಒಂದು ಪೀಸ್ ಇಡೋರು ಅವರು. ಒಂದೇ ಇಟ್ರೆ ಕ್ಯೂಟ್ ಕಾಣೋದು ಸರ್. ಅಷ್ಟು ಅದು ಒಂದು ರೂಮಿಗೆ ಒಂದು ಡೆಕೋರೇಟಿವ್ ತರ. ಒಂದು ಯಾವುದೇ ವಸ್ತು ಇಟ್ರೆ ಅಷ್ಟು ಒಂದು ಅವ್ರಿಗೆ ಡೆಕೋರೇಟಿವ್ ಅನ್ಸುತ್ತೆ ಸರ್. ಇದ್ ಲೈಟ್ ನೋಡಿ, ಇದು ಹಂಟಿಂಗ್ ಲೈಟ್. ಬ್ರಿಟಿಷ್ ಟೈಮ್ ಹಂಟ್ ಮಾಡ್ತಿದ್ರಲ್ಲ, ಬೇಟೆ ಆಡೋರು, ಆ ಟೈಮ್ನಲ್ಲಿ ಕಾರಿಗೆ ಅಟ್ಯಾಚ್ ಇರ್ತಿತ್ತು. ರವಿ ಸರ್ ತೋರಿಸಿದ್ರಲ್ಲ, some 4.5-5 liters car, but 12 cylinder. ಪವರ್ಫುಲ್. ರೋಲ್ಸ್ ರಾಯ್ಸು, ಬ್ಯೂಕ್, ಕ್ಯಾಡೆಲಕ್, ಆ ಕಾರಿಗೆ. ಸೊ ಏನು ಮಾಡೋದು ಇದು? ಲೈಟ್ ಜಸ್ಟ್ ಫೋಕಸ್ ಬರುತ್ತೆ ಸರ್. ಇದು ಒಳಗ್ಲಿಂದಾನೆ ಇದು ಹಿಂಗಿರುತ್ತೆ. ಇದು ಡೋರ್ ಒಳಗಡೆ ಇರುತ್ತೆ ಸರ್, ಇದು ಹೊರಗಡೆ ಇರುತ್ತೆ. ಇದು ನೋಡಿ, ಇಲ್ಲಿಂದಾನೇ ಕಂಟ್ರೋಲ್ ಮಾಡ್ಕೋಬಹುದು ನೀವು. ಅದೆಲ್ಲ ಕಡೆ ಕಣ್ಣು ನೋಡ್ದಂಗೆ ನೋಡ್ತಿರುತ್ತೆ. ಕಣ್ಣು ನೋಡ್ದಂಗೆ ನೋಡುತ್ತೆ. ಇವಾಗ ನೀವು ಹೊರಗೆ ಹೋದ್ರೆ ಸ್ವಲ್ಪ ಪ್ರಾಬ್ಲಮ್ ಅಲ್ಲ, ಅದು ಬಂದು ನಿಮ್ಗೆ ಇದು ಮಾಡ್ಬೋದು, ಗಾಯ ಮಾಡ್ಬೋದು, ಆ ಥರ. ದಿಸ್ ಇಸ್ ಆಲ್ಸೋ ಮೇಡ್ ಇನ್ USA. ಓಕೆ, ಜಿ ಇದು. ಹಾಂ ಸರ್. ಸರ್ ಜಿ ಇದು ನೋಡಿ ಇದು. ಹಾಂ ಓಕೆ, ಜನರಲ್ ಎಲೆಕ್ಟ್ರಿಕ್. ಗ್ರೇಟ್. ಇದು ಕಾರಿನ ಹಾರ್ನ್. ಓಲ್ಡ್ ಆಂಟಿಕ್ ಕಾರ್ ಹಾರ್ನ್. ಇದು ಮಾರ್ಬಲ್ ಕ್ಲಾಕ್ ಸರ್. ಇದು ಮಾರ್ಬಲ್. ಹಾಂ, ಹ್ಯಾಂಡ್ ಮೇಡು. ನಿಯರೆಸ್ಟ್ ಒಂದು 20 kg ಇದೆ. ಹೌದಾ? ಹಾಂ. ಆಮೇಲೆ ಅದ್ರೊಳಗೆ ಕ್ಲಿಯರಿಟಿ ನೋಡಿ, ಇದು ಒಳಗಡೆ ಸ್ಟೋನ್ ಹಾಕಿದ್ದಾರೆ, ಆನೆಕ್ಸ್. ಗ್ರನೈಟ್ ಸ್ಟೋನ್. ಹಾಂ, ಗ್ರನೈಟ್ ಸ್ಟೋನ್, ಆನೆಕ್ಸ್ ಹಾಕಿದ್ದಾರೆ. ಪಿಂಕ್ ಕಲರ್ ಇದೆ ನೋಡಿ. ಸೊ ಇದು ವೇಟು ನೋಡ್ಬೋದು ನೀವು. ಇದು ಬೇವ್ಲಿಂಗ್ ಗ್ಲಾಸ್ ಸರ್. ಇದು ಪೂರ ಎನಾಮಲ್. ಇದು ಇದೆಲ್ಲ ಹೌದು. ಓಕೆ, ಎನಾಮಲ್. ಬಾರ ಎತ್ತಿ ನೋಡಿ ಸರ್, ಟ್ರೈ ಮಾಡಿ. ಹೆವಿ ಇದೆ. ಹೆವಿ ಇದೆ ಸರ್. ಹೌದು, ಮಷೀನ್ ಇದೆ ಸರ್, ಮೆಕ್ಯಾನಿಸಮ್. ಇನ್ನು ಮೆಕ್ಯಾನಿಸಮ್ ಇದೆ. ಹಾಂ, ಓಕೆ. ಓಹೋ, ಇವೆಲ್ಲ ಇವು ಕೀ ಕೊಡ್ತಾ ಇದ್ರಲ್ಲ, ಇವೆಲ್ಲ ಕೀ ಸರ್. ಅಲಾರ್ಮ್ ಕಡೆ ಎಲ್ಲ ಕೀ. ಇದ್ರ ಬಗ್ಗೆ ಹೇಳ್ತಾ ನೋಡಿ, ಸೌರಸ್ಕಿ ಡೈಮಂಡ್ಸ್. ಡೈಮಂಡು. ಹಾಂ, ಡೈಮಂಡ್ ನೆಕ್ಸ್ಟ್ ಬರೋದೇ ಸೌರಸ್ಕಿ ಸರ್. ಕ್ವಾಲಿಟಿಯಲ್ಲಿ ಮಿಂಚೋದು ನೋಡಿ ಸರ್. ದಿಸ್ ಇಸ್ ಹಮ್ಮಿಂಗ್ ಬರ್ಡ್. ಇದು ವೆರಿ ಓಲ್ಡ್ ಸರ್. ಇದು ಹಮ್ಮಿಂಗ್ ಬರ್ಡ್, ಬಟ್ ಇವತ್ತು ನಿಮಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ. ವೆರಿ ಎಕ್ಸ್ಪೆನ್ಸಿವ್, ಡಾಲರ್ಸ್ ಮೇಲೆ ಸಿಗುತ್ತೆ. ಇಟ್ಸ್ ನಿಯರೆಸ್ಟ್ 80,000 rupees. 80 to 9. ಹಾಂ, ಅವ್ರ ಸೈನ್ ಕೂಡ ಇದೆ, ತೋರಿಸ್ತೀನಿ ಬನ್ನಿ. ಸಿಗ್ನೇಚರ್ ಪೀಸ್ ಬರ್ಡ್. ಇವ್ರ ಶೋರೂಮ್ ಬೆಂಗಳೂರಿನಲ್ಲಿ ಇದೆ ಸರ್. ಇದು ಓಲ್ಡ್ ವಿಂಟೇಜ್ ಕಲೆಕ್ಷನ್. ಆಮೇಲೆ ದಿಸ್ ಇಸ್ ಕಾಲ್ ಮೊರ್ಯಾನೋ ಫಿಶ್. ಮೊರ್ಯಾನೋ ಫಿಶ್ ಎಷ್ಟು ದೊಡ್ಡದಿದೆ ಸರ್. ಗ್ಲಾಸು, ಗಾಜಿನ ಮೀನು. ಇದ್ರದ್ದು ರೇರ್ ಅಂದರೆ ಇದು ಕೂಡ ಮೌತ್ ಬ್ಲೋ ಸರ್. ಬಟ್ ಗ್ಲಾಸ್ ಮೌತ್ ಬ್ಲೋ ಮಾಡ್ತಾರೆ. ಪೈಪ್ ಇರುತ್ತೆ ಸರ್, ಹೀಟ್ ಮಾಡಿ ಶೇಪ್ ಮಾಡ್ಕೊತಾರೆ ಅವರು. ಸೊ ನೀವು ನೋಡ್ಬೋದು, ಯೂಟ್ಯೂಬ್ನಲ್ಲಿ ಚೆಕ್ ಮಾಡ್ಬೋದು. ಪ್ರೊಸೆಸ್ ಆಫ್ ಮೌತ್ ಬ್ಲೋ. The bubble is created with your own breath by blowing through the end of the blowpipe. ಇದೆಲ್ಲ ಮೌತ್ ಬ್ಲೋನೇ ಮಾಡಿದ್ದು ಸರ್. ಇದು ಹೀಟ್ ಮಾಡಿದ್ದು ಗುರುತಾಗುತ್ತೆ ನೋಡಿ ಸರ್. ಇಲ್ಲಿ ಬನ್ನಿ, ಇದು ಹೀಟ್ ಮಾಡಿ ಸ್ಟಿಕ್ ಮಾಡಿದ್ದಾರೆ. ಇದಕ್ಕೆ ಮೊರ್ಯಾನೋ ಫಿಶ್ ಅಂತಾರೆ. ಸೊ ಇದು ಕೂಡ 1 ಪೇರ್ ಇದೆ ಸರ್. ಒಂದು ಎರಡಿದೆ. ಎರಡಿದ್ರೆ ಚೆನ್ನಾಗಿದೆ. ಇದೆಲ್ಲ ಮುಂಚೆ ರಾಜರು ಯೂಸ್ ಮಾಡಿದ್ದು ಸರ್. ಪರ್ಫ್ಯೂಮ್ ಅತ್ತರ್ ಯೂಸ್. ಸ್ವಲ್ಪ ಸ್ಮೆಲ್ ನೋಡಿ. ಇದೆಯಾ ಅವಳಿಗೆ? ಸ್ವಲ್ಪ ಇದೆ ಸರ್. ಹೆಂಗಿದೆ ಸರ್ ಪರಿಮಳ? ಒಬ್ಬೊಬ್ಬೊಬ್ಬೊಬ್ಬ ಮಸ್ತ್ ಇದೆ. ಎಷ್ಟು ವರ್ಷ ಹಳಿದದು? ವೆರಿ ಓಲ್ಡ್ ಸರ್, ವೆರಿ ಓಲ್ಡ್. ಇದ್ರೊಳಗೆ ಒಂದು ಸ್ವಲ್ಪ, ಇದ್ರೊಳಗೆ ಸೈನ್ ಇದೆ ನೋಡಿ ಸರ್, ಬ್ರಿಟಿಷ್ ಇದೆ ಅಷ್ಟಲ್ಲ.
ಇಲ್ಲಿ ಬ್ರಿಟಿಷ್ ಎಲ್ಲ ಸೈನ್ ಇರುತ್ತೆ ಸರ್. ವಿಸಿಬಲ್ ಆಗೋದು ಕಡಿಮೆ ಅನಿಸುತ್ತೆ, ಬಟ್ ಇದ್ರೊಳಗೂ ಇದೆ, ಇದ್ರೊಳಗೂ ಇದೆ ನೋಡಿ. ಓಲ್ಡ್ ಇದೆ. ಇದು ಜೇಡ್ ಟ್ರೀ. ಜೇಡ್ ಅಂದರೆ ಸ್ಟೋನ್ ಬರುತ್ತಲ್ಲ, ಸ್ಟೋನ್ ಜೇಡ್ ಸ್ಟೋನು. ಜೇಡ್ ಸ್ಟೋನ್ ಅದು ಇದು. ಹಾಂ, ಅದು ಜೇಡ್ ಸ್ಟೋನ್ ಹೆಲ್ತ್ಗೆ ಒಳ್ಳೇದು ಅಂತೆಲ್ಲ ಹೇಳ್ತಿರ್ತಾರಲ್ಲ, ಹಾಂ ಮಸಾಜ್ ಅದು ಎಲ್ಲ ಅಂತ. ಹಾಂ ಮಾಡ್ತಾರೆ ಸರ್, ಕರೆಕ್ಟ್. ಜೇಡ್ ಮ್ಯಾಟ್ ಕೂಡ ಬರುತ್ತೆ, ಯೋಗ ಮ್ಯಾಟ್ ಬರುತ್ತೆ. ಎಕ್ಸಾಕ್ಟ್ಲಿ ಸರ್. ಇದು ಹಳೇದೆ ಸರ್. ಇದು ಎಲ್ಲ ಜರ್ಮನಿ ಸರ್. ದಿಸ್ ಇಸ್ ಜರ್ಮನಿ ಕ್ಯಾರೇಜ್ ಕ್ಲಾಕ್. ಇಲ್ಲೂ ಇದೆ. ಇದು ಬ್ರಿಟಿಷ್ ಎನಾಮಲ್ ಬಾಕ್ಸ್ ಸರ್. ಇದು ನೋಡಿ, ಎನಾಮಲ್ ಇಂದ ಮಾಡಿದ್ದಿರೋದು. ಇದು ಪೂರ ಎನಾಮಲ್ ಇದೆ, ಆಮೇಲೆ ಎನಾಮಲ್ ಪೇಂಟ್ ಇದೆ. ಹೌದು, ವೈಟ್ ಕಲರ್. ಹ್ಯಾಂಡ್ ಮೇಡ್ ಸರ್. ಟಿಲ್ ದ ಡೇಟ್ ಒರಿಜಿನಲ್, 100 years ಓಲ್ಡ್ ಬಾಕ್ಸ್ ಇದು. ಏನಕ್ಕೆ ಯೂಸ್ ಮಾಡ್ತಿದ್ರು ಅವ್ರ ಜ್ಯುವೆಲರಿ ಸರ್, ಇಲ್ಲ ಏನಾದರೂ ವಸ್ತು ಇಡ್ಲಿಕ್ಕೆ. ಅವ್ರು ಮುಂಚೆ ತುಂಬ ಡ್ರೈ ಫ್ರೂಟ್ಸೇ ಇಡ್ತಿದ್ರು ಗೋಲ್ಡನ್ ಬಾಕ್ಸ್ನಲ್ಲೆಲ್ಲ. ಇದು ನೋಡಿ, ಅವಾಗಿದ್ದು ವುಡ್ ಹೆಂಗಿದೆ ನೋಡಿ ಸರ್. ಬನ್ನಿ ಸರ್ ಕ್ಲೋಸ್. ಗ್ರೇನ್ಸ್ ನೋಡಿ ಅವಾಗಿದ್ದು. ಮರದ ಗ್ರೈನ್ಸ್. ಹಾಂ, ಗ್ರೇನ್ಸ್ ನೋಡಿ ಚೇಂಜ್ ಇದೆ. ಇದು ಪಿನ್ 2 ಪಾಯಿಂಟ್ ಒರಿಜಿನಲ್. ಪಾಲಿಶು ಮಾಡಿಲ್ಲ ಸರ್. ಇದು ಬ್ರಾಸ್ ನಡಿ ಅಂತ ನೀಟ್ ಇದೆ, ಡಿಸೈನಿಂಗ್ ಇದೆ ಸರ್. ಗ್ರೇಟ್. ಇದು ಓಲ್ಡ್ ಜರ್ಮನ್ ರೋಟೆಡ್ ಫೋನ್. ಹಳೆ ಮೂವೀಸಲ್ಲಿ ನೋಡಿರ್ಬೋದು ಸರ್ ನೀವು, ಕನ್ನಡ ಮೂವೀಸ್ ಆಗಲಿ, ಅವಾಗಿದ್ದು ಫೋನ್ ಸರ್ ಇದು. ಹೌದು, ಮಾಡೆಲ್. ಓಕೆ. ಇದು ಚಿಕ್ಕದು ತೊಟ್ಲು. ಹಾಂ, ತೊಟ್ಲು. ಮುಂಚೆ ನಮ್ಮದು ಗ್ರೇಟ್ ಗ್ರ್ಯಾಂಡ್ ಮದರ್ ಅವಾಗಿದ್ದು ಸರ್. ಮುತ್ತಜ್ಜಿ ಮುತ್ತಜ್ಜಿದ್ದು ಆ ಕಾಲದ್ದು. ಹೆವಿ ಇದೆ. ಓಕೆ. ಆಮೇಲೆ ಇದೊಂದು ಇಲ್ಲಿ ಕ್ಲಾಕ್ಸ್ ಇದೆ. ಇವೆಲ್ಲ ವೆಸ್ಟರ್ನೇ? ಎಲ್ಲ ಜರ್ಮನಿ ಕ್ಲಾಕ್ ಸರ್, ಆಲ್ ಜರ್ಮನ್. ಸೊ ಕ್ಲಾಕ್ಸ್ ಅಂದರೆ ಜರ್ಮನಿ ಫಸ್ಟಾ? ಜರ್ಮನ್ ಫಸ್ಟ್ ಸರ್. ಜರ್ಮನ್ ಬರುತ್ತೆ, ಅಮೇರಿಕಾ ಬರುತ್ತೆ. ಬಟ್ ಜರ್ಮನ್ ಕ್ವಾಲಿಟಿ, ಆಮೇಲೆ ಡೆಕೋರೇಟಿವ್, ಅವ್ರ ಡಿಸೈನ್, ಆಮೇಲೆ ವುಡ್ಡು ಅವ್ರು ಚೆನ್ನಾಗಿರುತ್ತೆ ಸರ್. ಅವ್ರು ಯೂಸ್ ಮಾಡೋದು ಓಕ್ ವುಡ್, ವಾಲ್ನಟ್ ಅದು ಯೂಸ್ ಮಾಡ್ತಾರೆ. ಅದು ಎಷ್ಟು ವರ್ಷ ಆದರೂ ಕೂಡ ಹಾಳಾಗೋದಿಲ್ಲ. ಓಕೆ. ಇದು ನೋಡಿ ಸರ್, ಇದು 18th century ಸೈಕಲ್, ಟ್ರೈಸೈಕಲ್. ಚಿಕ್ಕ ಹುಡುಗರದು. ಪಿನ್ 2 ಪಾಯಿಂಟ್ ಒರಿಜಿನಲ್ ಸರ್. ಟೈರ್ ಗೇರ್ ಏನು ಚೇಂಜ್ ಮಾಡಿಲ್ಲ. ರಿಸ್ಟೋರೇಷನ್ ಮಾಡೋದಿಲ್ಲ ಸರ್. ರಿಸ್ಟೋರೇಷನ್ ಮಾಡಿದ್ರೆ ಏನಾಗುತ್ತೆ, ಹೊಸದಾಗ್ಬಿಡುತ್ತೆ. ಸೊ ಯು ಕಾಂಟ್ ಐಡೆಂಟಿಫೈ ದ ಏಜ್. ಎಸ್. ಸೊ ಇವಾಗ ನೋಡಿ, ಈ ಟೈರ್ ಮೇಲೆ ಗುರ್ತಾಗುತ್ತೆ ನಿಮಗೆ, ಇದು ಮೆಟಲ್ ಮೇಲೆ ಗುರ್ತಾಗ್ಬಿಡುತ್ತೆ ಎಷ್ಟು ವರ್ಷ ಇರ್ಬೋದಂತ. ರಿಸ್ಟೋರೇಷನ್ ಮಾಡಿದ್ರೆ ಅದರ ಏಜ್ ಗೊತ್ತಾಗಲ್ಲ, ಫೇಲ್ ಆಗಿಬಿಡುತ್ತೆ ಸರ್. ಆಮೇಲೆ ಇದು ನೋಡಿ, ಮಾಡೆಲ್ ಲ್ಯಾಂಬ್ರೆಟಾ ಸ್ಕೂಟರ್, ರಾಜ್ಕುಮಾರ್ ಸರ್ ನೋಡಿದ್ರಲ್ಲ, ಅದರ ಅದೇ ಮಿನಿಯೇಚರ್, ಕಿಡ್ಸ್ ಓಡಿಸೋದು ಮಕ್ಕಳಿಗೆ. ಇದು ಲಿಮಿಟೆಡ್ ಎಡಿಷನ್, ತುಂಬಾ ಅವ್ರ ಮ್ಯಾನುಫ್ಯಾಕ್ಚರ್ ಆಗಿಲ್ಲ. ಇದು ಟಿಲ್ ದ ಡೇಟ್ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಪೆಡಲು, ಕಾರ್ ಪೆಡಲು. ಇದು ಅರಮನೆ ಒಳಗೆ ಹಾಕಿರ್ತಾರಲ್ಲ ಸರ್ ಲೈಟ್ಸ್, ದಿಸ್ ಇಸ್ ಕಾಲ್ ಆಸ್ಲರ್ ಲೈಟ್. ಮೇನ್ ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು ಶೇಡ್. ಈ ಗ್ಲಾಸ್ ಹೊಡಿದು ಹೋಯ್ತಂದ್ರೆ ಮುಗಿದೋಯ್ತು, ಅದಕ್ಕೆ ಬೆಲೆ ಇಲ್ಲ. ಗ್ಲಾಸ್ಗೆ ಬೆಲೆ, ಗ್ಲಾಸಿಗೆ ಬೆಲೆ ಸರ್. ಓ ಮೈ ಗಾಡ್. ಅವಾಗಿದ್ದು ಶೇಪ್ ನೋಡಿ, ಅವ್ರ ಲೀಫ್ಸ್ ನೋಡಿ ಎಷ್ಟು ನೀಟ್ ಇದೆ. ಬ್ರಾಸ್ ಕಲರ್ ನೋಡಿ ಹೆಂಗಾಗಿದೆ. 2 ಲೈಟ್ ಇದೆ ಸರ್ ಇದ್ರೊಳಗೆ ಅಷ್ಟೇ. ಓಕೆ. ಇದು ಎಲ್ಲ ಗ್ರಾಮಫೋನ್ ಸರ್. ಗ್ರಾಮಫೋನೇ ನನ್ನ ಕಡೆ ಒಂದು 10 ಗ್ರಾಮಫೋನ್ ಇದೆ. ಓಕೆ. ನಿಮಗೆ ಒಂದು ಯೂಸ್ ಮಾಡಿ ತೋರಿಸಿದೆ ಅದು. ಆಮೇಲೆ ಇದು ಕೂಡ ತುಂಬಾ ಓಲ್ಡ್. ಇದು ಒಂದು ಹೋಟೆಲಲ್ಲಿ ಇತ್ತು ಸರ್, ವೆರಿ ಓಲ್ಡ್. ಇವರು ನವಾಬ್ ಸಾಬ್ ಹೋಟೆಲ್ ಇತ್ತು ಸರ್. ಅದು ಹೈದ್ರಾಬಾದಿಂದ ಬಂದಿದೆ ಇದು. 2. ಇದು ಪೂರ ಎನಾಮಲ್ ಸರ್. ಇದು ಇಷ್ಟು ದೊಡ್ಡ ಪಾಟ್ ಸಿಗೋದಿಲ್ಲ ಇವಾಗ. ಓಕೆ. ದಿಸ್ ಇಸ್ ನಿಯರೆಸ್ಟ್ 3 feet. ಟಿನ್ ವಿತ್ ಎನಾಮಲ್ ಪೇಂಟ್, ಹ್ಯಾಂಡ್ ಪೇಂಟ್ ಸರ್ ಇದು. ಅಯ್ಯಪ್ಪ, ಏನು ಡಿಟೇಲಿಂಗ್ ಇದೆ ನೋಡಿ ಇದಕ್ಕೆ. ಇಲ್ಲಿ ಗುರ್ತಾಗುತ್ತೆ ನೋಡಿ ಸರ್. ಇದು ವಾಚ್ ಕ್ಲಾಕ್, ಮೇಡ್ ಇನ್ ಜಪಾನ್. ಇನ್ಸ್ಟ್ರೂಮೆಂಟ್ಸ್, ರಿಪೇರಿ ಟೂಲ್ ಕಿಟ್. ಎಸ್, ಕಿಟ್ ಸರ್. ಓಕೆ. ಅದೇ ತರ ಇದು ಚೈಮಿಂಗ್ ಕ್ಲಾಕ್ ಇದೆ. ಇದು 10 ರಾಡ್ ಇದೆ ಸರ್, 10 ರಾಡ್ಸ್. ನೋಡಿ, ಅದು ಪೇಂಟ್ ಬ್ರಷ್ ತರ ಇದೆ ಅಂತ. ಇದು ಒಂದು ಮಾಡೆಲ್ ಮಾಡಿದ್ದಾರೆ ಸರ್ ಅವ್ರ ಪೇಂಟಿಂಗ್. ವರ್ಕಿಂಗ್ ಕಂಡೀಷನ್ ಎಲ್ಲ. ಓಕೆ. ಕೀ ಕೊಟ್ಬಿಟ್ರೆ ಎಲ್ಲ ವರ್ಕ್ ಸರ್, ವರ್ಕ್ ಆಗ್ಬಿಡುತ್ತೆ. ಎಸ್. ಓಕೆ, ಗ್ರೇಟ್. ಓಲ್ಡ್ ರೇಡಿಯೋ ನೋಡಿದ್ರಲ್ಲ, ನಿಮ್ಗೆ ಗುರ್ತಿರ್ಬೋದು. ಭಾಳ ಜನ ಇವಾಗಲೂ ಕೇಳ್ತಾರೆ ಮರ್ಫಿ ರೇಡಿಯೋ. ಇದು ಮರ್ಫಿ ಇದೆ ಸರ್. ಇದು ಸ್ವಲ್ಪ ಲೇಟೆಸ್ಟ್ ಇದೆ. ಇದು ಅದಕ್ಕೆ ಓಲ್ಡ್ ಇಲ್ಲಿದೆ ನೋಡಿ. ಒರಿಜಿನಲ್ ಮರ್ಫಿ ವಾಲ್ ರೇಡಿಯೋ. ದಿಸ್ ಇಸ್ ವಾಲ್ ರೇಡಿಯೋ. ವಾಲ್ಸ್ ಬರುತ್ತೆ ಸರ್. ಅದು ಶಾಕ್ ಹೊಡಿತಂದ್ರೆ ಮಂಚ ನಿಲ್ಲೋದಿಲ್ಲ, ಅಷ್ಟು ಪವರ್ ಇರುತ್ತೆ. ಇನ್ನೊಂದು ಬ್ಯೂಟಿಫುಲ್ ತೋರಿಸ್ತೇನೆ ನಿಮಗೆ.
ಸ್ಯಾಂಡಲ್ ತೋರಿಸ್ತೇನೆ ನೋಡಿ. ಶ್ರೀಗಂಧ, ಇದು ಕಾರ್ವಿಂಗ್ ನೋಡಿ, ಹ್ಯಾಂಡ್ ಕಾರ್ವಿಂಗ್. ಇದು ತುಂಬಾ ಓಲ್ಡ್, ಇದು ಹಳೇದು. ಬನ್ನಿ ಇದ್ರ ಪರಿಮಳ ನೋಡಿ. ಓ ಹೆಂಗಿದೆ ನೋಡಿ ಸರ್, ಸಖತ್ತಾಗಿದೆ. ಇದು ಎಲ್ಲ ಶ್ರೀಗಂಧನೇ, ಶ್ರೀಗಂಧದ ಅನಿಮಲ್ಸ್. ಎನಿಮಲ್. ಇದು ಐವೇರಿ, ಇದು ದಂತ. ಐರಾವತ್ ಆನೆ. ಇನ್ನೊಂದು ಬ್ಯೂಟಿಫುಲ್ ಪೀಸ್ ತೋರಿಸ್ತೇನೆ ಸರ್, ಲೈಫಲ್ಲಿ ನೋಡಿಲ್ಲ, ಬಹಳ ಜನ ಕಡಿಮೆ ನೋಡಿರೋದು. ತೋರಿಸ್ತೀನಿ. ಅದು ಪಾರ್ಸೆಲ್ ಬಂದಿದೆ, ನಿಮ್ಮ ಮುಂದೆನೆ ಓಪನ್ ಮಾಡಿ ಅನ್ಬಾಕ್ಸಿಂಗ್. ಜಸ್ಟ್ ಅಲ್ಲಿ ಡೂ ಅನ್ಬಾಕ್ಸಿಂಗ್. ಎಸ್, ಅದ್ರ ಕಾರ್ವಿಂಗ್ ನೋಡಿಬಿಟ್ರೆ 2 ಕಣ್ಣು ಸಾಕಂಗಿಲ್ಲ ಸರ್. ಓಕೆ, ಬನ್ನಿ ನೋಡೋಣ. ವೆರಿ ಸರ್ಪ್ರೈಸ್ ಇದೆ ಅದು. ಬನ್ನಿ. 10 ಡೇಸ್ ಆಯ್ತು ಸರ್ ಅನ್ಬಾಕ್ಸಿಂಗ್ ಮಾಡಿಲ್ಲ, ಇವತ್ತು ಅನ್ಬಾಕ್ಸ್ ಮಾಡ್ತಿದ್ದೀನಿ. ನೋಡಿ, ಇದು ಶ್ರೀಗಂಧ. ಮುಂಚೆ ಸರ್ ಕೆಲಸ ಮಾಡ್ತಿದ್ರಲ್ಲ, ಭಾಳ ಮೇಹನತ್ ಮಾಡ್ತಿದ್ರು. ಅವ್ರ ಕೆಲಸ ಮುಗೀತು, ಪೇಮೆಂಟ್ ಆ ಥರ ಇದ್ದಿದ್ದಿಲ್ಲ. ಕೆಲಸ ಡೀಟೇಲಿಂಗ್ ಇಷ್ಟಂದರೆ ಅಷ್ಟು ನೀಟ್ ಮಾಡ್ತಿದ್ರು ಸರ್. ಇದು ಸಾಧಾರಣ ಒಂದು 100 ಇಯರ್ಸ್ ಓಲ್ಡ್ ಇರ್ಬೋದು. ಬನ್ನಿ ಸರ್. ಇದು ನೀವು 1 ಕೋಟಿ ಕೊಟ್ಟರು ಕೂಡ ಸಿಗೋದಿಲ್ಲ. ಇದರ ಡಿಟೇಲಿಂಗ್ ನೋಡಿ, ಕಾಲಿನ ಬೆರಳು ಕೂಡ ನೋಡಿ, ಶಿವ ಮತ್ತು ಪಾರ್ವತಿ. ಓಕೆ, ಆಮೇಲೆ ಇಲ್ಲಿ ನೋಡಿ ಸರ್, ಅವ್ರ ಡ್ರೆಸ್ ಹತ್ರ ಪಂಚವರ ಅಲ್ಲಿ ಹೆಂಗ್ ಕಾರ್ವಿಂಗ್ ಎಷ್ಟು ನೀಟ್ ಕ್ಲೀನ್ ಮಾಡಿದ್ದಾರೆ ನೋಡಿ. ಅವ್ರು ಕಾಲ್ ನೋಡಿ, ರಿಯಾಲಿಟಿ ನೋಡಿ ಕಾಲ್. ಸ್ವಲ್ಪ ಎಕ್ಸಾಕ್ಟ್ಲಿ ಡಾನ್ಸ್ ಬರೋ ಅಂತ ಶಿಲ್ಪಿನೇ ಇರ್ಬೇಕು ಯಾರೋ. ಶಿಲ್ಪಿ, ಅಲ್ಲ ಅದು ಕೆಲಸ ಹೆಂಗ್ ಮಾಡಿದ್ದಾರೆ ನೋಡಿ. ಇವತ್ತು ನೀವು 50 ಲಕ್ಷ ಕೊಡ್ತೀನಿ ಈ ತರ ಮಾಡಂದ್ರೆ ಯಾರು ಬಿಡಿಸೋದಿಲ್ಲ, ಡೀಟೇಲೇ ಬರಲ್ಲ. ಡೀಟೇಲ್ ಬರೋಕ್ ಆಗೋದು. ಇಲ್ಲಿ ನೋಡಿ ಸರ್, ಇಲ್ಲಿ ಮೇಲ್ ನೋಡಿ, ಇಲ್ಲಿ ಕೆಳಗೆ ನೋಡಿ, ಎಷ್ಟು ಕಾಲ್ ನೋಡಿ, ಎಷ್ಟು ಪ್ಯೂರಿಟಿ ಹೆಂಗಿದೆ ನೋಡಿ ಅದು ಡೀಟೇಲಿಂಗ್. ಅದರ ಗಿಡ ಶ್ರೀಗಂಧ ಇದು. ಆಮೇಲೆ ಇದ್ರಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಶಿವ ಮತ್ತು ಪಾರ್ವತಿ. ದಿಸ್ ಇಸ್ ಗುಡ್ ಸೈನ್. ಅವರು ಒಳ್ಳೆ ಮೂಮೆಂಟ್ ನಲ್ಲಿ ಡ್ಯಾನ್ಸ್ ಮಾಡೋದಿದೆ. ಇದು ನೋಡಿ, ತ್ರಿಶೂಲ್ ಇದೆ, ಲಿಂಗು, ಶಿವಂದಿದು, ಆಮೇಲೆ ಬಾಣ, ವೇಲ್ ನೋಡಿ, ಇಲ್ಲಿ ಬಾಣದ್ದು ಇದಿದೆ. ವೆರಿ ಪ್ರೀಸಿಯಸ್. ಎಕ್ಸ್ಪ್ರೆಷನ್ ನೋಡಿ ಸರ್, ಎಕ್ಸ್ಪ್ರೆಷನ್ ಇಷ್ಟು ನೀಟ್ ಯಾರು ಮಾಡೋದಿಲ್ಲ ಸರ್ ಕೆಲಸ. ಇದೊಂದು ಮುಸ್ಲಿಂ ಅವ್ರು ಸೇಲ್ ಮಾಡಿದ್ರು ಸರ್ ನನಗೆ ಮೊನ್ನೆ, ನಾನು ತಗೊಂಡಿದ್ದು. ಹೌದು, ಅವ್ರು ಮಾಡ್ಲಿತ್ತು ಮೊನ್ನೆ. ಅಂದ್ರೆ ಅವ್ರು ವ್ಯಾಪಾರಿಸ್ತಾರೆ ಸರ್ ಪಾಪ. ಈಗ ಇಡ್ತೀರಾ ಇದನ್ನ? ಇದು ಮ್ಯೂಸಿಯಂ ನಲ್ಲಿ ಗ್ಲಾಸ್ ಎಲ್ಲ ಮಾಡಿ ಇಡ್ತೇನೆ ಸರ್. ಇದು ಓಕೆ, ನೀಟಾಗಿ. ಸೊ ಗ್ಲಾಸ್ ಮಾಡಿ ನೀಟಾಗಿ ಗ್ಲಾಸ್ ಮಾಡಿ. ದಿಸ್ ಇಸ್. ಆಮೇಲೆ ನನ್ನ ಮಿಸ್ಸಸ್ ಅವಳು ಶಿವನ್ಗೆ ಭಾಳ ಇತ್ತು ಸರ್, ಶಿ ಇಸ್ ಬಿಲೀವ್ ಭಾಳ. ಸೊ ಅವಳಿಗೋಸ್ಕರ ತೊಗೊಂಡಿದ್ದು. ಪರಿಮಳ ನೋಡಿ ಸರ್. ಶ್ರೀಗಂಧ. ಬಟ್ ಪಾಲಿಶ್ ಅವರು ಆಯಿಲ್ ಹಾಕ್ಬಿಟ್ಟಿದ್ದಾರೆ, ಅವ್ರಿಗೆ ಐಡಿಯಾ ಇಲ್ಲ. ಆಕ್ಚುಲಿ ಆ ಕಲರ್ ಬರುತ್ತೆ ವುಡ್ಡು, ಪಾಲಿಶ್ ಮಾಡಿದ್ದಾರೆ. ಪಾಲಿಶ್ ಮಾಡಬಾರ್ದಾಗಿತ್ತು, ಪಾಲಿಶ್ ಮಾಡಿದ್ದಾರೆ ಸರ್. ಓಕೆ, ಇದು ಗಿಡ ನೋಡಿ ಸರ್, ಎಷ್ಟು ನೀಟ್ನೆಸ್ ನೋಡಿ ಸರ್, ಡೀಟೇಲ್. ಪ್ರತಿ ಎಲೆ ನೋಡಿ, ಪ್ರತಿ ಎಲೆ. ಆಮೇಲೆ ಶಿವಂದಿದು, ಸಿಂಹಂದಿದು ಇರುತ್ತಲ್ಲ ಸ್ಕಿನ್, ಚರ್ಮದಲ್ಲಿ ಅವ್ರದ್ದು ಬಟ್ಟೆ ಮಾಡಿರ್ತಾರೆ. ಅದು ಪಾರ್ವತಿದು ಡ್ರೆಸ್ ನೋಡಿ. ಇದಕ್ಕೆ ಅಂತೀರ ವೇಲು. ಆಮೇಲೆ ಇಲ್ಲಿ ಒಂದ್ ಸ್ವಲ್ಪ ಚಿಕ್ಕ ಬೀಕ್ ಇದಾಗೆ, ಒಂದು ಬರ್ಡ್ ಇದೆ. ಇದು ಹಕ್ಕಿ ಬಂದು ಕೂತ್ಕೊಂಡಿದೆ. ಹಕ್ಕಿ ಅಂದ್ರೆ ಇದು ನಮ್ದು ರತ್ನ ಪಕ್ಷಿನೇ ಸರ್. ಓಕೆ, ಮಸ್ತ್ ಅಲ್ಲ ಸರ್? ಮಸ್ತಾಗಿದೆ. ಅಯ್ಯೋ, ಕ್ಯಾಶ್ ಇದ್ದಿದ್ದಿಲ್ಲ ಅವ್ರ ಹತ್ರ, ಒಮ್ಮೆಕ್ಲೇ ಬೇಕಲ್ಲ ಸರ್. ಇದು ಹುಕ್ಕ. ಇದು ರಾಜಸ್ಥಾನ್ ಓಲ್ಡ್ ಫ್ಯಾಮಿಲಿದು ಇರುತ್ತೆ ಅಲ್ಲ ಸರ್, ಇದೇ ತರ ಕುಂತವ್ರು ಹುಕ್ಕ ಹೊಡಿತಾರೆ. ಹುಕ್ಕ ಅದಿದು. ಇದು ಒಂದು 150 ವರ್ಷದ ಹಳೇದಿದು. ಇದು ಪೂರ ಬಂದ್ಬಿಟ್ಟು ಬ್ರಾಸು. ಇದ್ರ ಮೇಲೆ ನಿಮ್ಗೆ ಕಾರ್ವಿಂಗ್ ಡಿಸೈನ್ ಎಲ್ಲ ಗೊತ್ತಾಗುತ್ತೆ. ಕಾರ್ವಿಂಗ್ ಇದೆ ಇದು. ಆಮೇಲೆ ಇದು ಬಂದ್ಬಿಟ್ಟು ಒಳಗಡೆ ಇರುತ್ತಲ್ಲ, ಇದು ಕೊಬ್ಬರಿ ಚಿಪ್ಪು, ತೆಂಗಿನ ಚಿಪ್ಪು. ಅದ್ರೊಳಗೆ ಅವರು ಲಿಕ್ವಿಡ್ ಹಾಕಿ ಸ್ಮೋಕ್ ಮಾಡ್ತಿದ್ರು. ಓಕೆ, ಇದು ಏನಂತೀರಿ ನೀವು? ಹುಕ್ಕ ಟೈಪ್, ಹುಕ್ಕ ಸೆಟಪ್. ಓಕೆ ಸರ್, ಹುಕ್ಕ ತಗೊಳ್ಳಿ ಸರ್. ಸರ್ ತಗೊಳ್ಳಿ. ಹಿಂಗೆ ಕುಂತಿರ್ತಿದ್ರೆ ಸರ್ ಅವರು, ಹಿಂಗೆ ಕುಂತು ಈ ಥರ. ಸರಿ, ಆ್ಯಕ್ಚುಲಿ ಮೊನ್ನೆ ತಾನೇ ನಾವು ಚಿತ್ರದುರ್ಗದ ಮದಕರಿ ನಾಯಕರ ವಂಶಸ್ಥರು, ರಾಜ ಮದಕರಿ ನಾಯಕರು ಅಂತ ಒಬ್ರು ಇದ್ದಾರೆ ಚಿತ್ರದುರ್ಗದಲ್ಲಿ. ಅವ್ರು ನಾವು ಇಂಟರ್ವ್ಯೂ ಮಾಡೋಕೆ ಹೋದಾಗ, ನೋಡಿ ತಗೊಳ್ರಿ ಮದಕರಿ ನಾಯಕರು ಒರಿಜಿನಲ್ ಪೇಂಟಿಂಗ್ ಅಂತ ಒಂದು ಫೋಟೋ ಕೊಟ್ಟರು. ಪೇಂಟಿಂಗ್ ಅಂತ ಅದು ನೋಡಿದ್ರೆ ಆ್ಯಕ್ಚುಲಿ ಮದಕರಿ ನಾಯಕರು ಹೀಗೆ ಕುತ್ಕೊಂಡು ಒಂದು ಗಾದಿ ಥರ ಕೂತಿದ್ದಾರೆ. ಅವ್ರು ಪೂರ್ತಿ ಹೀಗೆ ಮಾಡ್ಕೊಂಡು ಹಿಂಗೆ ತಗೋತಾ ಇದ್ದಾರೆ. ಇಲ್ಲಿ ಯಾರೋ ಒಬ್ಬ ನಿಂತ್ಕೊಂಡು
ಏನೋ ಹೇಳ್ತಾ ಇದ್ದಾರೆ ಹೀಗೆ ಅಂತ, ಆ ಕಡೆ ಒಬ್ಬ ಹಿಂಗೆ ಬೀಸ್ತಾ ಇದ್ದಾನೆ. ಹಾಂ, ಸೊ ಆ ಥರದ್ದು ಹಂಗಾಗಿ ಫೀಲಿಂಗ್ ರಾಜರ್ ಫೀಲಿಂಗ್ ಸರ್ ಇದು. ಕರೆಕ್ಟ್. ರಾಜ್ ಅಂತಾರನೇ ನೀವು ದರ್ಬಾರ್ ಮಾಡಿಬಿಡ್ರಿ ಅಂತಾರಲ್ಲ ಹಂಗೆ. ಇಲ್ಲಿರೋ ವಸ್ತು ಅರ್ಧ ರಾಜರದೇ ಇದೆ ಸರ್. ರಾಜರದೇ. ಎಸ್, ಬಟ್ ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್. ಇದು ಸ್ಮೋಕಿಂಗ್ ಅಲ್ಲ ಸರ್, ಇದು ಲಿಕ್ವಿಡ್. ದಿಸ್ ಇಸ್ ನಾಟ್ ಎ ಸ್ಮೋಕಿಂಗ್ ಸರ್. ಇದ್ರೊಳಗೆ ಫ್ಲೇವರ್ಸ್ ಹಾಕ್ತಾರೆ ಸರ್. ಇದು ಎಫೆಕ್ಟ್ ಇರುತ್ತೆ ಬಟ್ ಅಷ್ಟು ಎಫೆಕ್ಟ್ಸ್ ಇರಂಗಿಲ್ಲ. ಏನೋ ಮೇಲ್ ಗಿಲ್ ಹಾಕಿ ಮಾಡ್ತಾರೆ ಸರ್ ಆ ಥರ. ಒಳ್ಳೆ ಮಜಾ. ಓಕೆ. ಆಕ್ಚುಲಿ ಇವಾಗಲೇ ಏನು ಮಜಾ ಇಲ್ಲ, ಅವಾಗ ಲೈಫ್ ಭಯಂಕರ ಮಜಾ ಇತ್ತು. ಇವಾಗ ಏನ್ ಸರ್, ಎಲ್ಲ ಕಲಬೆರಕೆ. ಸಿಗರೇಟ್ ಕ್ಯಾನ್ಸರ್ ಬರುತ್ತೆ, ಎಣ್ಣೆ ಹೊಡ್ರೆ ಲಿವರ್ ಹೋಗುತ್ತೆ, ಕೆಲಸನೇ ಮಾಡೋ ಊಟ ಮಾಡ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಏನು ಮಾಡಂಗಿಲ್ಲ ಇವಾಗ. ಅಯ್ಯೋ. ಎಸ್, ಸೂಪರ್, ವೆರಿ ನೈಸ್. ಇನ್ನೂ ಇದೆ ಸರ್, ಬನ್ನಿ. ಇದು ಡ್ರಿಲ್ಲಿಂಗ್ ಮಷಿನ್ ಸರ್, ಮೇಡ್ ಇನ್ ಬ್ರಿಟಿಷ್ ಮೇಡ್. ಇದು ಬ್ರಿಟಿಷ್ನವ್ರದ್ದು, ಬ್ರಿಟಿಷ್ ಮೇಡ್. ಅಯ್ಯೋ, ಬ್ರಿಟಿಷ್ ಮೇಡು. ಹಾಂ, ಪೇಟೆಂಟ್ ಐಟಮು. ಪೇಟೆಂಟ್ ಸರ್, ವಿತ್ ಸೀರಿಯಲ್ ನಂಬರ್. ಅಂಡ್ ಕಂಪ್ನಿ ನೋಡಿ, ರಾಲ್ ಪ್ಲಗ್ ಮೆಕ್ಯಾನಿಕಲ್, ಹ್ಯಾಮರ್ ವಿತ್ ಡ್ರಿಲ್. ಇದು ರಿಸ್ಟೋರೇಷನ್ ಮಾಡ್ಬೇಕು ಸರ್, ಮಾಡಿಲ್ಲ ನಾನು. ಇದು ಸ್ಕ್ರಾಪ್ನಲ್ಲಿ ಸಿಕ್ಕಿದೆ ಸರ್. ಇದು ತುಂಬಾ ಹಳೇದು ಸರ್ ಇದು. ಇದ್ರೊಳಗೆ ನೋಡಿ, ರೈಟ್ ಕೂಡ ಇದೆ, ಲೆಫ್ಟ್ ಕೂಡ ಇದೆ. ರೈಟ್ ತಿರ್ಸಿದ್ರೆ ಹಿಂಗ್ ತಿರುಗುತ್ತೆ, ಲೆಫ್ಟ್ ತಿರ್ಸಿದ್ರೆ ರಿಟರ್ನ್ ತಿರುಗುತ್ತೆ. ಓಕೆ, ವಾಪಸ್ ಬರುತ್ತೆ. ಸೂಪರ್. ಓಲ್ಡ್ ಮೆಕ್ಯಾನಿಸಮ್. ಬಟ್ ಕರೆಂಟ್ ಇಲ್ಲ, ಕೈಲಿ ತಿರ್ಸ್ಬೇಕು. ಕೈಲಿ ಸರ್. ಅವಾಗಿಂದ ಅವ್ರ ಪವರ್ ಇತ್ತು ಸರ್ ಕೈಯಲ್ಲಿ ಅಷ್ಟೇ. ಇವಾಗ ಚಪಾತಿ ಮಾಡ್ಲಿಕ್ಕೆ ಆಗಂಗಿಲ್ಲ ಬೇಗ. ಓಕೆ. ಇದು ಕೂಡ ಇಂಗ್ಲೆಂಡ್ ಇದ್ದು. ಇದು ನೋಡಿ, ಇದು ಮೇಡ್ ಇನ್ ಇಂಗ್ಲೆಂಡ್. ಹಳೇದಿದು. ಇದ್ರೊಳಗೆ ನೀವೇನು ಬೇಕಾದರೂ ಪೌಡ್ರ್ ಮಾಡ್ಕೋಬೋದು ಸರ್. ಜಸ್ಟ್ ಇದು ಹೆಂಗಂದ್ರೆ, ಇಲ್ಲಿ ಬನ್ನಿ ಸರ್ ತೋರಿಸಿ. ಇದು ಒಂದು ವುಡ್ಡಿಗೆ, ಯಾವುದಾದ್ರೂ ವುಡ್ಡಿಗೆ ಫಿಕ್ಸ್ ಮಾಡ್ಬಿಡೋದು. ಇಷ್ಟು ಫಿಕ್ಸ್ ಮಾಡಿ, ಸೊ ಹಿಂಗೆ ಹಾಕಿ ಮಾಡಿಬಿಟ್ರೆ ಆಯ್ತು. ಮೇಲೆ ಕಾಳು ಹಾಕೋದು. ಮೇಲೆ ಕಾಳು ಸರ್. ಇದು ಎನಾಮಲ್ ಇದೆ. ಹೋಮ್ಗೆ, ಮನೆಗೆ. ಎಸ್ ಸರ್, ಇವಾಗ ಎಲ್ಲರೂ ಬಂದ್ಬಿಟ್ಟು ಮನೆಗೆ ಜ್ಯೂಸ್ ಕೂಡ ಮಾಡ್ಬೋದು ಅಷ್ಟೇ. ಮೇಲ್ಗಡೆ 2 ನಿಂಬೆಹಣ್ಣು ಹಾಕಿ ನಿಂಬೆಹಣ್ಣು ಜ್ಯೂಸ್ ಬರುತ್ತೆ. ಜ್ಯೂಸ್ ಮಾಡ್ಬೋದು ಸರ್ ಅಷ್ಟೇ. ಓಲ್ಡ್ ಸರ್ ಇದು. ಜ್ಯೂಸರು ಕಮ್ ಗ್ರೈಂಡರ್. ಎಸ್, ಬೋತ್. ಓಕೆ. ಇವಾಗ ಕ್ಲಾಕ್ಸ್ ನೋಡಿದ್ರಲ್ಲ, ಕ್ಲಾಕ್ಸ್ ಎಲ್ಲ ಆಲ್ಮೋಸ್ಟ್ ಕ್ಲಾಕ್ಸ್ ನೋಡಿದ್ರಲ್ಲ. ಕ್ಲಾಕ್ಸ್ನಲ್ಲಿ ಮೆಕ್ಯಾನಿಸಮ್ ಹೆಂಗಿರುತ್ತೆ ಸರ್ ಒಳಗಡೆ. ಇಷ್ಟು ಪಾರ್ಟ್ಸ್ ಇರುತ್ತೆ ಅಂದರೆ ತುಂಬ ಪಾರ್ಟ್ಸ್ ಇರುತ್ತೆ. ನೋಡಿ, ಒಂದು ಟೈಮ್ ತೋರ್ಸೋಕ್ಕೆ. ಇಲ್ಲೂ ಎಲ್ಲ ಕ್ಲಾಕ್ ಮೇಲೆ ಹೆಸರಿರುತ್ತೆ ಸರ್. ಇದು ವಾಟರ್ ಬ್ಯಾರಿ, ಜುಂಗಾನ್ಸ್, ಸೀರಿಯಲ್ ನಂಬರ್. ಓಕೆ. ಇವತ್ತು ಇದ್ದಾರೆ ಸರ್ ಮೆಕ್ಯಾನಿಸಮ್. ಸ್ವಲ್ಪ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇದ್ದಾರೆ, ಬೆಸ್ಟ್ ಮೆಕ್ಯಾನಿಕಲ್ಸ್ ಇದ್ದಾರೆ. ಓಕೆ. ಮತ್ತೊಂದು ತೋರಿಸ್ತಾರೆ. ನೈಸ್. ಇದ್ರ ವಿಶೇಷ. ಅಯ್ಯೋ, ಏನು ಪೇಂಟಿಂಗ್ ಸರ್ ಇದು. ಇದು ನೋಡಿ, ಎಲ್ಲ ಗುಡ್ ಸೈನ್ಸ್ ಇದೆ. ಇದು ಐವೇರಿ. ಮುಂಚೆ ರಾಜರು ಪಾರ್ಟೇಷನ್, ಇದು ಪಾರ್ಟೇಷನ್, ಅವ್ರ ರೂಮಿಗೆ ಪಾರ್ಟೇಷನ್. ಹಿಂದೂಸ್ ಕೂಡ ಯೂಸ್ ಮಾಡಿದ್ದಾರೆ, ಮುಸ್ಲಿಮ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಮುಸ್ಲಿಮ್ಸ್ ಅಂದರೆ ಪಾರ್ಟೇಷನ್ ಅಂದರೆ ಅವರು ಮುಂಚೆ ಕಡಿಮೆ ಇರ್ತಿತ್ತಲ್ಲ ಸರ್ ರೂಮ್ ಸ್ಕೀಮ್ಸ್, ಇದಿಟ್ಟು ಅವ್ರು ಇದು ಮಾಡ್ತಿದ್ರು. ಓಕೆ. ಅವ್ರು ಆಮೇಲೆ ಇದು ಇವಾಗ ಮೈಸೂರೊಳಗೆ ಕೂಡ ಇದೆ ಸರ್ ತುಂಬ. ಇದು ನೋಡಿ, ಪೂರಾ ಐವೇರಿ ಫೇಸಸ್. ಇದು ದಿಸ್ ಇಸ್ ಐವೇರಿ ಫೇಸಸ್. ಆಮೇಲೆ ಎಲ್ಲ ಸೈನ್ಸ್, ಎಲ್ಲ ಗುಡ್ ಸೈನ್ಸ್ ಇದೆ. ಏನೋ ಒಂದು ಸ್ಟೋರಿ ಹೇಳ್ತಿದ್ದಾರೆ, ಬಟ್ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಇದ್ರೊಳಗೆ ನೋಡಿ, ಎಲ್ಲ ಒಂದು ಫ್ಯಾಮಿಲಿ ಇದು ಸ್ಟೋರಿನೇ ಇದೆ ಇದ್ರೊಳಗೆ. ಸೊ ಎಲ್ಲ ಖುಷಿಯಾಗಿದ್ದಾರೆ. ಗುಡ್ ಸೈನ್. ಟೆಂಪಲ್ ಇದೆ ಬ್ಯಾಕ್ ಸೈಡು. ಇಲ್ಲಿ ನೋಡಿ, ಆಲ್ಮೋಸ್ಟ್ ಒಬ್ಬರೇ ಫ್ಯಾಮಿಲಿದು ಇರ್ಬೋದು. ಇದು ಒಬ್ಬೊಂದೇ ಕತೆ. ಯಾರೋ ಲವ್ ಸ್ಟೋರಿ ಬರ್ಬಿಟ್ಟಾರೆ. ಲವ್ ಸ್ಟೋರಿ ಟೈಪ್ ಇದೆ ಸರ್. ರಾಜಾರಾಣಿ ಲವ್ ಸ್ಟೋರಿ ಇದು. ಆಮೇಲೆ ಇದು ಎಪ್ಸ್ಲಿಕ್ ಆಗೋದಿಲ್ಲ. ನಿಯರೆಸ್ಟ್ 80 kg ಇದೆ. ಬ್ಯಾಕ್ ಸೈಡ್ ಒಂದಿದೆ ನೋಡಿ ಸರ್ ಇದಕ್ಕೆ. ಬ್ಯಾಕ್ ಸೈಡ್ ಪೂರಾ ಎಲಿಫೆಂಟ್. ಆನೆಗಳು ಸಾಲು. ಆನೆಗಳು ಕಾಡಲು. ಸೈನ್ ಹೆಂಗಿದೆ ನೋಡಿ ಸರ್ ಅದ್ರ ವುಡ್. ಇದಿಲ್ಲ, ಇದು ದಂತ. ಇದು ಟ್ರೀಸ್ ಎಷ್ಟು ನೀಟ್ ಆಗಿದೆ ನೋಡಿ ಸರ್, ಡಿಟೇಲಿಂಗ್. ವೆರಿ ನೈಸ್. ಕುಕ್ಕು ಕ್ಲಾಕ್. ಕುಕ್ಕು ಕ್ಲಾಕ್. ಇದು ಬರ್ಡ್ ಮೂವ್ಮೆಂಟ್ ಇದೆ ನೋಡಿ ಸರ್. ಇದು ಒಂದು ಸ್ವಲ್ಪ ಡಿಫ್ರೆಂಟ್. ಓ, ಮತ್ತೆ ಡ್ಯಾನ್ಸ್ ಮಾಡೋ 4 ಜನ ಇಲ್ಲ ಇದಕ್ಕೆ. ಇಲ್ಲ, ಇದ್ರ ವುಡ್ ನೋಡಿ ಹಳ್ಳಿ ತರ ಇದೆ ಪಾಲಿಶ್. ನೀಟ್ನೆಸ್ ನೋಡಿ ಇದ್ರದ್ದು. ಜಸ್ಟ್ ತೋರಿಸ್ತೀನಿ ನಿಮ್ಗೆ. ಹ್ಯಾಂಡ್ ಕಾರ್ವಿಂಗ್ ಸರ್ ಇದು. ಮಷಿನ್ ಯಾವುದು ಕಟ್ಟಿಂಗ್ ಆಗಿಲ್ಲ, ಕೈಯಿಂದ ಕಟ್ ಮಾಡಿರೋದು. ಇದು ಜರ್ಮನಿ ಒಳಗೆ ಬಂದಿತ್ತು. ಫೇಸ್ ಎಷ್ಟು ನೀಟ್ ಡಿಟೇಲಿಂಗ್ ನೋಡಿ ಸರ್. ಅವ್ರ ಫೇಸ್ ಇಲ್ಲ ಹೆಂಗಿದೆ ನೀಟ್, ಎಲ್ಲಿ ದಪ್ಪ ಅಲ್ಲಿ. ಪೇಂಟಿಂಗ್, ಹ್ಯಾಂಡ್ ಪೇಂಟಿಂಗ್ ಸರ್ ಇದು. ಎಷ್ಟು ನೀಟ್ ಮಾಡಿದ್ದಾರೆ ನೋಡಿ.
ಶೇಡ್ ಕೂಡ ಮೇಲ್ಗಡೆದು ಮುಗೀತು ಸರ್, ಕೆಳಗಡೆ ತೋರಿಸ್ತೇನೆ ನಿಮಗೆ. ಓಕೆ. ಇದೆಲ್ಲ ಜರ್ಮನಿ ಸರ್. ಆನಿವರ್ಸರಿ ಕ್ಲಾಕ್ ಇದೆ, ಇದ್ರೊಳಗೆ ಮ್ಯೂಸಿಕ್ ಬಾಕ್ಸ್ ಇದೆ, ವಿಕ್ಟೋರಿಯನ್ ಕ್ಲಾಕ್ ಇದೆ, ಆಮೇಲೆ ಅದು ಮಾರ್ಬಲ್ ಕ್ಲಾಕ್ ಇದೆ. ನಿಮಗೆ ಆನಿವರ್ಸರಿ ಕ್ಲಾಕ್ನಲ್ಲಿ ಇದು ನೋಡಿ, ನೀವು ಒಮ್ಮೆ ಕೀ ಮಾಡಿದ್ರೆ ಸರ್, ಕೀ ಕೊಟ್ಟರೆ ಇಟ್ ವರ್ಕ್ಸ್ ಫಾರ್ 400 days. 400 ದಿನ ವರ್ಕ್ ಆಗುತ್ತೆ. 400 ದಿನ? ಹಾಂ, ಮತ್ತೆ ನೀವು ಅದಕ್ಕೆ ಡಿಸ್ಟರ್ಬ್ ಮಾಡೋದೇ ಇಲ್ಲ. ಇದಕ್ಕೆ ಆನಿವರ್ಸರಿ ಅಂತಾರೆ. ಈ ಆನಿವರ್ಸರಿಯಿಂದ ನೆಕ್ಸ್ಟ್ ಆನಿವರ್ಸರಿ ಮಟ್ಟ 400 days ವರ್ಕ್ ಆಗುತ್ತೆ. ಓಕೆ. ಹಾಂ, ತುಂಬ ಹಳೇದು ಸರ್ ಇದು. ಸೊ ಆನಿವರ್ಸರಿ ಕ್ಲಾಕ್ ನನ್ನ ಕಡೆ ಎಲ್ಲ ಮಾಡೆಲ್ಸ್ ಇದೆ, ಎಲ್ಲ ಮಾಡೆಲ್ ಕಲೆಕ್ಟ್ ಮಾಡಿದ್ದೇನೆ ನಾನು ಆಲ್ ಓವರ್ ವರ್ಲ್ಡಿಂದ. ವೆರಿ ನೈಸ್. ಓಕೆ. ಆಮೇಲೆ ಇದು ನೋಡಿ, ಇದು ತುಂಬ ಹಳೇದು, ರಾಜರು ಉಪಯೋಗಿಸ್ತಿದ್ರಲ್ಲ, ಕುದುರೆ ಗಾಡಿ. ಹಾಂ, ಟಾಂಗಾ ಗಾಡಿ ಅಂತಿದ್ರಲ್ಲ ಆ ಥರ. ಇದು ವೇಟ್ ಕೂಡ, ಇದು ಕಾಣಲಿಕ್ಕೆ ಲೈಟ್ ವೇಟ್ ಕಾಣಿಸುತ್ತೆ ಅಲ್ಲ, ಸ್ವಲ್ಪ ಎತ್ತಿ ನೋಡಿ ಸರ್, ಅದು ಹಾರ್ಸ್ ಸ್ವಲ್ಪ. ಓಹೋ, ಅಯ್ಯೋ. ಹಾಂ, ಯು ಕಾಂಟ್ ಲಿಫ್ಟ್ ಇಟ್. ಹೆವಿ ಇದೆ, ಬಟ್ ಗ್ಲಾಸ್ ಮೇಲೆ ಇಟ್ಟಿದ್ರಲ್ಲ, ಭಯ ಆಗ್ತಾ ಇದೆ. ಏನೂ ಆಗೋದಿಲ್ಲ ಸರ್ ಅದು. ಇದು ವೀಲ್ಸ್ ಕೂಡ ನೋಡಿ ಅವಾಗ ಅವಾಗಿತ್ತು ಸರ್. ಇದು ಮ್ಯೂಸಿಕ್ ಬಾಕ್ಸ್, ಹ್ಯಾಂಡ್ ಮೇಡ್, ಸ್ವಿಟ್ಜರ್ಲೆಂಡ್ ಎಲ್ಲ ನೋಡಿ, ಚೆರೆಟ್ ಮಾಡೆಲ್ ಅಂತ, ಹಳೇದು. ಈ ಮ್ಯೂಸಿಕ್ ಬಾಕ್ಸ್ನಲ್ಲಿ ಇನ್ನೊಂದು ವಿಶೇಷ ಅಂದರೆ, ಇದ್ರೊಳಗೆ ನೀವು ಆರ್ನಮೆಂಟ್ಸ್ ಇಡ್ಲಿಕ್ಕೆ ಮಾಡಿದ್ದಿದ್ದು. ಒಡವೆ ಇಡ್ಲಿಕ್ಕೆ. ಇಲ್ಲಿ ಕೀ ಇದೆ, ಆಮೇಲೆ ಎಷ್ಟು ಮ್ಯೂಸಿಕ್ ಇದೆ ಅದು ಹೆಸರು ಕೂಡ ಬರೆದಿದ್ದಾರೆ. ಸ್ವಿಸ್ ಮ್ಯೂಸಿಕಲ್ ಮೂವ್ಮೆಂಟ್. ಇದು ಕೀ ನೋಡಿ, ಕೀ ಕೊಟ್ಟೆ, ಜಸ್ಟ್ ಓಪನ್ ಮಾಡಿದ ತಕ್ಷಣ ಸೊ ಬರೀ ಕೀ ಕೊಟ್ಟರೆ ಬರಲ್ಲ, ತೆಗಿಬೇಕು, ಅದನ್ನ ಓಪನ್ ಮಾಡ್ಬೇಕು. ಓಪನ್ ಮಾಡ್ಬೇಕು ಸರ್. ಇದರ ಅಂದ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೀವು ಏನಾದರೂ ಇಡ್ಬೋದು. ಚಿನ್ನದ ಒಡವೆ, ನೆಕ್ಲೆಸ್, ಡೈಮಂಡು. ಹಾಂ, ಇದು ಚೇಂಜ್ ಆಯ್ತು ನೋಡಿ ಸೌಂಡ್ ಇವಾಗ. ಇದು 18th century ಸರ್. ಇದು 18th century ವಾಲ್ನಟ್. ವಾಲ್ನಟ್ ಅಂದರೆ ನಾವು ಅಕ್ರೂಟ್ ತಿಂತೇವಲ್ಲ ಸರ್, ಅದ್ರ ಕಟ್ಟಿಗೆಯಿಂದ ಮಾಡಿರೋದು. ಸಾಫ್ಟ್ ವುಡ್, ವೆರಿ ಕಾಸ್ಟ್ಲಿಯಸ್ಟ್ ವುಡ್, ಅದರಿಂದ ಮಾಡಿದ್ದು ಸರ್ ಇದು. ಆಮೇಲೆ ಪೂರ ಹ್ಯಾಂಡ್ ಮೇಡ್ ಇದೆ ಇದು. ಡೈಲ್ ನೋಡಿ, A to Z ಒರಿಜಿನಲಿಟಿ ಇದೆ ಸರ್. ಇದು ಲಂಡನ್ನಿಂದ ಇಂಪೋರ್ಟ್ ಮಾಡಿಸಿದ್ದು ಸರ್ ಇದು. ಓಕೆ. ಲಂಡನ್ನಿಂದ ತರಿಸಿದ್ದೇನೆ. ಇದು ಸೆಲ್ವಾ ಕಂಪ್ನಿ ಅಂತ. 25 days ನಡೆಯುತ್ತೆ ಇದು. ಒಂಥರ ಕೀ ಕೊಟ್ರೆ ಒನ್ಸ್ ಕೀ ಇಟ್ ವರ್ಕ್ಸ್ ಇನ್ 25 days. ಭಾಳ ರೇರ್ ಕ್ಲಾಕ್ ಸರ್. ನೆಕ್ಸ್ಟ್ ಇಲ್ಲಿ ಬನ್ನಿ, ಇದು ನೋಡಿ ಸರ್, ಇದು ಮಾರ್ಬಲ್ ಕ್ಲಾಕ್ ಇದೆ. ಆಲ್ಮೋಸ್ಟ್ 5 kg ಇದೆ. ಒಳಗೆ ಇದೆಲ್ಲ ಡೈಲು, ಡೆಕೋರೇಟಿವ್ ಪರ್ಲ್ ಡೈಲ್ ಇದೆ ಸರ್. ಪರ್ಲ್, ಪೂರ ಪರ್ಲ್ ಡಿಸೈನ್ ನೋಡಿ ಸರ್. ಆಮೇಲೆ ರೋಮನ್ ನಂಬರ್ಸ್ ಇದೆ. ಇದರೊಳಗೆ ಇನ್ನೊಂದು ಸ್ಪೆಷಲ್ ಅಂದರೆ ಇದು ಗೋಲ್ಡ್ ಸರ್. ಇದು ಕೋಟ್ ಮಾಡಿದ್ದು ಗೋಲ್ಡ್ ಕೋಟ್ ಇದೆ ಸರ್. ವಾವ್. ಇದು 8 days ವರ್ಕ್ ಆಗುತ್ತೆ ಸರ್. ಅಯ್ಯಪ್ಪ. ಇದ್ರ ಮೇಲೆ ಮಾರ್ಬಲ್ಲು, ಕೆಳಗಡೆ ಚಿನ್ನ. ವೇಟ್ ನೋಡಿ, ಹೆವಿ ಇದೆ. ಮಾರ್ಬಲ್ ಕಲ್ಲು ನೋಡಿ, ಫುಲ್ಲು ಒರಿಜಿನಲ್ ಮಾರ್ಬಲ್ ಕಲ್ಲಿದು. ಅದಕ್ಕೆ ಕೊರೆದು ಒಳಗಡೆ ಕೂರಿಸಿರೋಂಥದ್ದು ನೋಡಿ. ಅದ್ರ ಮಷೀನ್ ಎಲ್ಲ ಹಿಂದ್ಗಡೆ ಇದೆ. ಏನು ಮೆಕ್ಯಾನಿಸಮ್ ನೋಡಿ ಅವಾಗ. ಆಮೇಲೆ ಅದಕ್ಕೆ ಹ್ಯಾಂಡಲ್ ನೋಡಿ, ಹ್ಯಾಂಡಲ್ ಹಿಡಿದ್ರೆ ಹೆದರಿಕೆ ಬಂತು ನನಗೆ. ಗ್ಲಾಸ್ ಮೇಲೆ ಇಡ್ತಾ ಇದ್ರಲ್ಲ, ಹೇಗೆ ಸರ್? ಗ್ಲಾಸ್ ಹೆವಿ ಇದೆ ಸರ್. ಅದು ಗ್ಲಾಸಿಗೆ ಏನು ಆಗೋದಿಲ್ಲ ಸರ್. ಇದು 10mm ಗ್ಲಾಸ್ ಇದೆ ಸರ್. ಓಕೆ. 50 kg ಹಿಡಿಯುತ್ತೆ. ಇದು ನೋಡಿ, ಡೆಕೋರೇಟಿವ್ ನೋಡಿ ಇದ್ರದ್ದು. ಇದು ಬಂದ್ಬಿಟ್ಟು ವಿಕ್ಟೋರಿಯನ್ ವಾಲ್ ಕ್ಲಾಕ್, 2 weight ವೇನಾ ಕ್ಲಾಕ್, ವೇನಾ ರೆಗ್ಯುಲೇಟರ್ ಕ್ಲಾಕ್ ಇದರ ಹೆಸರು. ಇದು 4 feet 10 inch ಇದೆ. 4 ಅಡಿ. 5 ಅಡಿ. 2 ಇಂಚ್ 5 ಅಡಿ. ಹೌದು. ಇದು 2 weight ಮೇಲೆ ನಡೆಯುತ್ತೆ ಸರ್. ಇದು ವೇಟ್ಸ್. ಇದು ವೇಟ್ ಡ್ರಿವೆನ್ ಕ್ಲಾಕ್ ಅಂತಾರೆ ಸರ್. ಇದು ಪೂರ ಎನಾಮಲ್ ಡೈಲ್, ಒರಿಜಿನಲ್ ಡೈಲ್ ಸರ್. ಇದು ಪೂರ ಹ್ಯಾಂಡ್ ಮೇಡಿಂದ ಮಾಡಿದ್ದಿರೋದು. ಅದರದ್ದು ಬ್ಯೂಟಿ ನೋಡಿ ಸರ್ ಎಷ್ಟಿದೆ. ಹಾಂ, ಇದು ಜರ್ಮನಿ. ಎಲ್ಲ ಪಿನನ್ಸ್ ಇದೆ ಅಲ್ಲ ಸರ್, ದಿಸ್ ಇಸ್ ಕಾಲ್ಡ್ ಪಿನನ್. ಎಲ್ಲ ಒರಿಜಿನಾಲಿಟಿ. ಆಮೇಲೆ ಗ್ರೇನ್ಸ್ ಎಲ್ಲ ನೋಡಿ, ಇದು ಟೈಗರ್ ಸ್ಟ್ರೈಪ್ ಇರುತ್ತೆ ಸರ್ ಒಳಗಡೆ. ಈ ಕಡೆ ಬನ್ನಿ ಸರ್, ತೋರಿಸ್ತೇನೆ ನೋಡಿ. ಪಟ್ಟಿ 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 ಇದೆ ಅಲ್ಲ ಸರ್ ಒಳಗಡೆ, ಬ್ಯಾಕ್ ಸೈಡು, ಅದು ಟೈಗರ್ ಸ್ಟ್ರೈಪ್ ಅಂತಾರೆ ಸರ್. ಅದು ಹುಲಿ ಚರ್ಮ ಪಟ್ಟೆ ಥರ ಅದು. ಈ ಥರ ಒಂದು
4 ಕ್ಲಾಕ್ ಇದೆ ಸರ್ ನನ್ನ ಕಡೆ. 3 ಮಕ್ಕಳಿದ್ದಾರೆ, 3 ಮಂದಿಗೆ ಇಟ್ಟಿದ್ದೇನೆ ಸರ್ ನಾನು. ಒಂದು ಎಕ್ಸ್ಟ್ರಾ ಇದೆ, ಅದು ಸೇಲ್ ಮಾಡ್ತೇನೆ. ಓಕೆ. ಫ್ರಾನ್ಸ್ ಓಡೋ ಕ್ಲಾಕ್ ಸರ್, ಚೈಮಿಂಗ್ ಕ್ಲಾಕ್ ಇದು. ಚೈಮಿಂಗ್ ಕ್ಲಾಕ್ ಅಂದ್ರೆ ಇದೆಲ್ಲ 2 ಕೀ, ಇದು 3 ಕೀ ಬರುತ್ತೆ. 3 ಕೀ ಅಂದ್ರೆ ಮ್ಯೂಸಿಕ್ ಬರುತ್ತೆ. ಮ್ಯೂಸಿಕ್ ಕೇಳಿ ಸರ್ ಇವಾಗ. ಸೂಪರ್. ಏನು ಮ್ಯೂಸಿಕ್ ನೋಡಿದ್ರು. ಇದೇ ಮ್ಯೂಸಿಕ್ ಚೇಂಜ್, ಅಲ್ಲಿ ಒಂದು ಬಟನ್ ಇದೆ ಸರ್, ಆ ಬಟನ್ ಪ್ರೆಸ್ ಮಾಡಿಬಿಟ್ರೆ ಮ್ಯೂಸಿಕ್ ಮತ್ತೆ ಚೇಂಜ್ ಆಗುತ್ತೆ. ಆ ಥರ. ಓಕೆ. ಇದು 8 ಡೇಸ್ ಸರ್, 8 ಡೇಸ್ ವರ್ಕ್ ಆಗುತ್ತೆ. ಓಕೆ. ಇದು ನೋಡಿ ಸರ್, ಕಾರು. ಹಾಂ, ಶೆವರ್ಲೆಟ್ ಕಾರ್ ಬರುತ್ತಲ್ಲ, ಮೊದಲು ರಾಜರು ಅದು ಯೂಸ್ ಮಾಡ್ತಿದ್ರು, ಅದು ಮಾಡೆಲ್ ಮಾಡಿದ್ರು ಸರ್. ಇದು ರಾಯಲ್ ಫ್ಯಾಮಿಲಿ ಅವ್ರ ಮನೆ ಹತ್ರನೇ ಇರ್ತದೆ ಸರ್, ಅವ್ರ ಮನೆಯಲ್ಲಿ. ಇದರೊಳಗೆ ವಿಶೇಷತೆ ಏನಂದರೆ, ಇಲ್ಲಿ ಬನ್ನಿ, ಇದು ಪಾಂದಾನ್ ಸರ್. ಪಾಂದಾನ್ ಅಂದರೆ ಎಲ್ಲಿಡ್ಕಿ ಡಬ್ಬಿ. ಇದು ನೋಡಿ, ಇದ್ರ ಕಾರ್ವಿಂಗ್ ನೋಡಿ ಸರ್, ಡಿಸೈನ್ ಎಷ್ಟು ಮಸ್ತ್ ಇದೆ. ಆಮೇಲೆ ಇದ್ರ ಮೇಲೆ ಕೂಡ ಕಾರ್ವಿಂಗ್ ಇದೆ ಸರ್. ಇದು ತುಂಬ ರೇರ್ ಇದೆ ಸರ್. ಇದು ನೋಡಿ, ಮಸಾಲೆ, ಅಡಿಕೆ ಎಲ್ಲ ಇಡ್ಬೋದು. ಆಮೇಲೆ ಇದು ಓಪನ್ ಕೂಡ ಮಾಡ್ಲಿಕ್ಕೆ ಬರುತ್ತೆ. ಓಪನ್ ಮಾಡ್ತಾರೆ ಸರ್. ಹಾಂ, ಇದೇ ಬರ್ತೈತೆ. ಹಾಂ, ಪ್ಲೇಟ್ ಬರ್ತದೆ. ಪ್ಲೇಟ್ ಬಂದು ಅಲ್ಲಿ ಕೆಳಗಡೆ ಎಲೆ ಇಡ್ಬೋದು ಸರ್. ಇದ್ರೊಳಗಡೆ ಎಲೆ, ಕೆಳಗಡೆ ಎಲೆ ಇಡ್ಬೋದು ಸರ್. ಆಮೇಲೆ ಒಂದು ಕೂಡ ಮಿಸ್ ಆಗಿಲ್ಲ ಸರ್. ಆ್ಯಂಟಿಕ್ನಲ್ಲಿ ಕಂಪ್ಲೀಟ್ ಇದ್ರೇನೆ ಅದೊಂದು ಆ್ಯಂಟಿಕ್ ವಿಂಟೇಜ್. ಮಿಸ್ ಆಗಬಾರ್ದು ಸರ್ ಅದರಲ್ಲಿ. ಅದೇ ಥರ ಇದು ಮೋರಿಸ್ ಕಾರ್ ಪಾನ್ ಬಾಕ್ಸ್. ನಂದು ಒರಿಜಿನಲ್ ಮೋರಿಸ್ ಕಾರ್ ನೋಡಿದ್ರಲ್ಲ ಸರ್, ಅದೇ ಮಾಡೆಲ್. ಇಲ್ಲಿ ಪ್ರೆಸ್ ಮಾಡಿ ಹಿಂಗೆ ಓಪನ್. ಇದು ಸುಣ್ಣ. ಇಲ್ಲಿ ಎಲ್ಲ ಇದು ಬರುತ್ತೆ, ಎಲೆ ಇಡ್ಕಿದ್ದು ಪದಾರ್ಥ. ಓಪನ್ ಮಾಡಿಬಿಟ್ರೆ ಎಲೆ. ವಾವ್, ಸೂಪರ್. ಇದು ವಿಶೇಷ ನೋಡಿ ಸರ್. ಇದು ಕೂಡ ಪಾಂದಾನ್. ಸ್ವ್ಯಾನ್ ಅಂತಿರಲ್ಲ, ಬಾತ್ಕೋಳಿ. ಹಾಂ, ಇದ್ರದ್ದು ಇದು ನೋಡಿ ಸ್ಪೆಷಲ್. ಜಸ್ಟ್ ಹಿಂಗೆ ರೋಟೇಟ್ ಮಾಡಿದ್ರೆ ಓಪನ್, ಹಿಂಗೆ ಓಪನ್, ಅದ್ರ ಬಾಡಿನೇ ಓಪನ್ ಮಾಡಿಬಿಡ್ತದೆ. ಹಾಂ ಹಾಂ, ಇದು ಫೆದರ್ ಆಯ್ತು ಅದರದ್ದು. ಹಾಂ, ಆಮೇಲೆ ಹಾಕಿದ್ರೆ ಎಲ್ಲ ಇದೆ ಒಳಗಡೆ. ಹಾಂ, ಇದ್ರ ವಾಟ್ ಈಸ್ ಎಲ್ಲ ಇಲ್ಲಿ ಎಲೆ ಇಡ್ಬೋದು ಒಳಗಡೆ. ಆದ ತಕ್ಷಣ ಎಲ್ಲ ಮಸಾಲೆ ಪದಾರ್ಥ. ಮತ್ತೆ ಕ್ಲೋಸ್, ಪ್ರೆಸ್, ಕ್ಲೋಸ್, ಈ ಥರ. ಬೆಳಿದ ಸೈನ್ ಕೂಡ ಇದೆ ಸರ್. ಇಲ್ಲ, ಬ್ರಾಸ್ ಸರ್, ಇದು ಹಿತ್ತಾಳೆ. ಇದೆಲ್ಲ ಅವಾಗಲೇ ಇದು ಪೇಟೆಂಟ್ ಸರ್. ಇದು ಇದೆಲ್ಲ ಯೂಸ್ ಆಗಿದ್ದು 25 ವರ್ಷ ಹಿಂದ್ಗಡೆನೇ ಆಗಿತ್ತು ಸರ್. ಇವಾಗಿಲ್ಲ. ಅವಾಗ ಪಾನ್ದು ಶಾಪ್ ಎಲ್ಲ ಕಡಿಮೆ ಇತ್ತಲ್ಲ, ಅವಾಗ ಮನೆಯಲ್ಲೇ ಇದು ಮಾಡ್ತಿದ್ರು. ಇದು ಹಳೆ ಕಾಲದ ಸರ್. ಇದು ಬ್ರಿಟಿಷ್ ಟೈಮದ್ದು. ಇದು ಹಾಸ್ಲರ್ ಲ್ಯಾಂಪ್. ಹಾಂ, ನೋಡಿ, 2 ಇದೆ ಸರ್. ಪೇರ್ ಇದೆ, 1 ಪೇರ್ ಇದೆ ನನ್ನ ಹತ್ರ. ಅದು ಬ್ರಿಟಿಷ್ ಟೈಮ್ ಲೈಟ್. ಇಲ್ಲಿ ನೋಡಿ ಸರ್, ಇಲ್ಲಿ ಕ್ಲಾಕ್ ಇದೆ. ಇದು ಚೈಮಿಂಗ್ ಕ್ಲಾಕ್. ಇದು ನೆಪೋಲಿಯನ್ ಡಿಸೈನ್ ಸರ್. ಇದು ವಿಕ್ಟೋರಿಯನ್ ಕ್ಲಾಕೆ. ಇದರೊಳಗೆ 8 ರಾಡ್ಸ್ ಇರುತ್ತೆ. ಸೌಂಡ್, ಮ್ಯೂಸಿಕ್ ಒಂದೇ ಅರಮನೆಯಲ್ಲಿ ಒಂದು ಬ್ಯೂಟಿ ಇದ್ದಂಗೆ ಸರ್. ಇದು ಒಂದು ಯಾವುದಾದ್ರೂ ಮಸ್ತ್ ಮನೆ ಇರುತ್ತಲ್ಲ ಸರ್, ಪಾರ್ಲಿಮೆಂಟ್ ಮನೆ ಇದ್ರೆ 1 ಕ್ಲಾಕ್ ಹಾಕಿದ್ರೆ ಸಾಕು. ಇದೆಲ್ಲ ಆಲ್ಮೋಸ್ಟ್ ಪಾರ್ಲಿಮೆಂಟ್ ಕ್ಲಾಕ್ಸ್ ಸರ್. ಇದು ಓಲ್ಡ್ ಕ್ಲಾಕು. ಇದ್ರೊಳಗೆ ನೋಡಿ, ಟೈಗರ್ ಫೇಸ್ ಇದೆ, ಫೇಸಸ್ ಇದೆ, ಅದು ಎಡ್ವರ್ಡ್ ಫೇಸ್, ಕಿಂಗ್ ಫೇಸ್. ಹಾಂ, ಹಾರ್ಸ್ ಇದೆ. ಬನ್ನಿ ಇಲ್ಲಿ ಬನ್ನಿ. ಇದು ನನ್ನ ಬೆಡ್ರೂಮ್ನಲ್ಲಿ ಇದು ಮಾಡಿದ್ದು. ಬೆಡ್ರೂಮ್ನಲ್ಲಿ ಕೂಡ ಕ್ಲಾಕ್ಸ್ ಇದೆ ಸರ್. ಇದು ಬಂದ್ಬಿಟ್ಟು ಲಂಡನ್ನಿಂದ ಒಂದು 10 ಕ್ಲಾಕ್ ಇಂಪೋರ್ಟ್ ಮಾಡಿದ್ದಲ್ಲ ಸರ್, ಶಿಪ್ಪಿಂದ ಬಂದಿತ್ತದು, ಕ್ರೂಸಿಂದ. ಆವಾಗ ಬಂದಿರೋ ಕ್ಲಾಕ್ ಇತ್ತು ಸರ್ ಎಲ್ಲ. ಓಕೆ. ಹಾಂ,
ಈ ಕ್ಲಾಕ್ ಬಂದ್ಬಿಟ್ಟು ನಾನು ಇವ್ರು ಕೊಟ್ಟಿರು ಸರ್, ನನ್ನ ಗಣೇಶ್ ಅಂತಿದ್ದಾನೆ ಜರ್ಮನಿನಲ್ಲಿ. ನಮ್ಮ ಸಿಸ್ಟರ್ ಹಸ್ಬೆಂಡ್ ಬ್ರದರ್ ಮಗ, ಅವ್ನು ಜಾಬ್ ಮಾಡ್ತಾನೆ ಸರ್. ಪಾಪ ಅವ್ನು ಫಸ್ಟ್ ಟೈಮ್ ಕಳ್ಸಿದ್ದು ನನಗೆ. ಅವನು ಆಫೀಸರ್ ಇದಾನಲ್ಲಿ, ಟೈಮ್ ಮಾಡಿಕೊಂಡು ಅವ್ನು ನನ್ಗೆ ಕಳಿಸಿದ್ದು, ಗಣೇಶ್ ಕೊಪ್ಪಡೆ. ಆಮೇಲೆ ಈ ಥರ ಇರೋ ಕ್ಲಾಕ್ ಒಂದು 10 ಕ್ಲಾಕ್ ಇಂಪೋರ್ಟ್ ಮಾಡಿದ್ದು ನಾನು. ಇದು ಬ್ಯಾಕ್ ಸೈಡ್ ನೋಡಿ ಸರ್, ಎಷ್ಟು ಬ್ಯೂಟಿ ಇದೆ ಅದು, ಗೋಲ್ಡ್ ಕೋಟೆಡ್ ಕ್ಲಾಕ್. ತುಂಬ ಕಡಿಮೆ ನೋಡ್ಲಿಕ್ಕೆ ಸಿಗುತ್ತೆ ಸರ್. ಇದೊಂದು ವಿಕ್ಟೋರಿಯನ್ ರಾಣಿ ಮನೇಲಿ ಇತ್ತು ಸರ್. ಇದು ವೆರಿ ಗ್ರೇಟ್ ಫ್ಯಾಮಿಲಿ ಇನ್ ಲಂಡನ್, ಅಲ್ಲಿಂದ ತರಿಸಿರೋ ಕ್ಲಾಕ್ ಸರ್. ಇದು ನೋಡಿ ಆ್ಯನಿವರ್ಸರಿ ಕ್ಲಾಕ್, 1 ವರ್ಷ ನಡೆಯುತ್ತೆ, ಎಷ್ಟು ಡಿಫ್ರೆಂಟ್ ಇದೆ. ಆಮೇಲೆ ಇದು ಚಿಕ್ಕ ಕ್ಲಾಕ್, ಇದು 8 ಡೇಸ್ ಡಾಲ್ಫಿನ್ ಮಾಡೆಲ್. ಇದು ಲಕ್ಷ್ಮೀ ಸರಸ್ವತಿ, ರವಿ ವರ್ಮಾ ಪ್ರಿಂಟ್, ಹಳೆ ಕಾಲದ್ದು. ಫ್ರೇಮ್ ಕೂಡ ಒರಿಜಿನಲ್ ಇದೆ. ಇದನ್ನು ನೋಡಿ, ಇದು ಟೇಬಲ್ ಲ್ಯಾಂಪ್, ಶೆಲ್ಲಿಂದ ಮಾಡಿದ್ದು. ಹೆಂಗ್ ಕಟಿಂಗ್ ಮಾಡಿದ್ದಾರೆ ನೋಡಿ. ಪರ್ಲ್ ಇದು, ಶೀಸೆಲ್, ಸಮುದ್ರದ ಕಪ್ಪೆ ಚಿಪ್ಪು ಪರ್ಲ್ ಇರುತ್ತಲ್ಲ ಅದು ಪರ್ಲ್. ಇದು ಇವತ್ತು ವರ್ಕ್ ಇದೆ ಸರ್. ಇದು ಹಾಲೆಂಡ್ ಸರ್. ಇದು ಡಚ್ ಕ್ಲಾಕ್. ಇವಾಗ ಹೊಸದ್ ರೆಪ್ಲಿಕಾ ತುಂಬಾ ಮಾಡ್ತಿದ್ದಾರೆ ಸರ್. ಹೆರ್ಮಲ್ ಅಂತ ಬರ್ತಾ ಇದೆ ಬ್ರ್ಯಾಂಡ್, ಅದೆಲ್ಲ ಹೊಸದ್ ಬರ್ತಾ ಇದೆ. ಇಲ್ಲಿದೆ ನೋಡಿ ಸೈನು, ಒರಿಜಿನಲ್ ಕ್ಲಾಕ್ ಸರ್ ಇದು. ಇದು ಗುಸ್ತಾವ್ ಬೇಕರ್. ಇದು ಬಂದ್ಬಿಟ್ಟು ಬ್ರಿಟಿಷ್ ಲ್ಯಾಂಪ್, ಆಸ್ಲರ್. ಇದ್ರ ಬ್ಯೂಟಿ ತೋರಿಸ್ತೇನೆ ನೋಡಿ ಸರ್. ನೋಡಿ ಇವಾಗ ರೂಮ್ ಹೆಂಗ್ ಚೇಂಜ್ ಆಗುತ್ತೆ. ಆಸ್ಲರ್. ಆಮೇಲೆ ಇನ್ನೊಂದು ತೋರಿಸ್ತೇನೆ ನಿಮಗೆ. ಇದು ನೋಡಿ ಸರ್, ಇವಾಗ ಗ್ರೇಟ್ ಬ್ರಿಟನ್ ಲ್ಯಾಂಪ್. ಹಾಂ, ಸಿಂಗಲ್ ವುಡ್ನಲ್ಲಿ ಮಾಡಿರೋ ಲ್ಯಾಂಪ್ ಸರ್ ಅದು. ಸಿಂಗಲ್ ವುಡ್ನಲ್ಲಿ. ಕೆಳಗಡೆ ಆಸ್ಟ್ರೇ ಇದೆ. ಇದು ಆಸ್ಟ್ರೇ. ಇದು ಹಾಂ, ಬೂದಿ ಹಾಕೋದು. ಹಾಂ ಸರ್, ಎಷ್ಟಿದೆ. ಇವಾಗ ಲಾಸ್ಟ್ ಎಲ್ಲ ನೋಡಿದ್ರಲ್ಲ, ಎಲ್ಲ ಮುಗಿತಲ್ಲ. ಇವಾಗ ಗಾಂಧೀಜಿ ಕಾಲದ್ದು ಏನಿದೆ ಅದೊಂದು ಸ್ವಲ್ಪ ತೋರಿಸ್ಬಿಡ್ತೇನೆ ನಿಮಗೆ. ಓಕೆ, ಈ ಬಾಕ್ಸ್ ನೋಡಂಗಿದೆ. ಫಸ್ಟ್ ಆಫ್ ಆಲ್ ಬಾಕ್ಸ್ ನೋಡಿ, ಕ್ಯಾಂಪರ್ ವುಡ್. ಇದು ಕ್ಯಾಂಪರ್ ವುಡ್ ಅಂದ್ರೆ, ಕ್ಯಾಂಪರ್ ವುಡ್ ಅಂದ್ರೆ ಇದ್ರೊಳಗೆ ಪರಿಮಳ ಕರ್ಪೂರದ ಬರುತ್ತೆ ಆ ವುಡ್ ನಲ್ಲಿ. ತುಂಬಾ ಹಳೆ ವುಡ್, ವೆರಿ ಎಕ್ಸ್ಪೆನ್ಸಿವ್ ಬಾಕ್ಸ್ ಇದು. ಓಕೆ ಓಕೆ, ಹಂಗೆ ಬರುತ್ತೆ. ಇದು ಮುಂಚೆನದು. ಏನಿದು? ಉಡ್ದಾರ. 100-200 ವರ್ಷ ಈ ಉಡ್ದಾರ. ಹಾ, ವಿಶೇಷ ನೋಡಿ. ಉಡ್ದಾರ ಹಂಗಿದೆ. ಬನ್ನಿ, ಹಿಂಗ್ ಮಾಡಿದ್ರೆ ಟೈಟು ಇಲ್ಲ, ಇದು ಲೂಸ್ ಆದಂಗೆ. ಓಪನ್. ಆಮೇಲೆ ಇಟ್ಬಿಡು, ಟೈಟ್ ಮಾಡಿ. ಹಳೆ ಕಲ್ಲು ಕಾರ್ವಿಂಗ್ ನೋಡಿ. ಇದು ಸಿಗೋದಿಲ್ಲ. ಉಡ್ದಾರನೇ ಇಷ್ಟು ಡಿಸೈನ್ ಆಗಿದೆಯಾ? ಹಾ, ವೇಟ್ ನೋಡಿ. ಅವಾಗಿನ ಬೆಳ್ಳಿ ಹಂಗಿರುತ್ತೆ ನೋಡಿ. ಇವಾಗ ಬೆಳ್ಳಿ ಜರ್ಮನ್ ತರ ಅನ್ಸುತ್ತೆ. ಅದೊಂದು. ಇದು ಬನ್ನಿ. ಗಾಂಧೀಜಿ ಕ್ಲಾಕು ಇಲ್ಲಿ ಕಟ್ಕೋತಾ ಇರಲ್ಲ. ಗಾಂಧೀಜಿ ಪಾಕೆಟ್ ವಾಚ್, ವೆರಿ ರೇರ್, ಪೂರ ಸಿಲ್ವರ್ದು. ಇದು ನೋಡಿ, ಸಿಲ್ವರ್ ನೋಡಿ, ಅವಾಗಿನ ಕಲರ್ ನೋಡಿ ಹೆಂಗಿದೆ. ಮೆಕ್ಯಾನಿಸಮ್. ಹಾಂ, ಇವತ್ತು ವರ್ಕಿಂಗ್ ಕಂಡೀಷನ್. ನೋಡಿ, ಸ್ಟಾರ್ಟ್ ಆಯ್ತಲ್ಲ. ಜಸ್ಟ್ ಕೀ ಕೊಡು. ಬಂತಲ್ಲ ಸರ್. ಸಂಖ್ಯೆ ಟಿಕ್ 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 ಅನ್ನೋದು ಇದು ತುಂಬ. ಆಮೇಲೆ ಎನಾಮಲ್ ಡೈಲ್. ಇದು ಎಲ್ಲ ಗೋಲ್ಡ್ ಡಾಟ್ಸ್ ಇದೆ. ಪಾಕೆಟ್ ವಾಚ್ ತುಂಬ ಇದೆ ನನ್ನ ಹತ್ರ. ಇದಿದೆ, ಇಲ್ಲಿದೆ. ಇನ್ನೊಂದು ನೋಡಿ, ಸ್ಪೆಷಲ್ ಐಟಮ್ ತೋರಿಸ್ತೀನಿ ನಿಮಗೆ. ಇದು ಪೆನ್, ತುಂಬ ಹಳೆ ಪೆನ್ಸು, ಸಿಲ್ವರ್. ಇದ್ರ ಡಿಸೈನ್ ನೋಡಿ, ಈ ಥರ ಡಿಸೈನ್ ಇವಾಗ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದ್ರ ಲೀಫ್ ಕೂಡ ಡಿಟೇಲಿಂಗ್ ಇದೆ. ಇಲ್ಲಿ ನೋಡಿ, 2 ಪೆನ್ ಇದೆ. ಭಾರ ನೋಡಿ, ಭಾರ ಇದೆ ನೋಡಿ ಸರ್. ಹೆವಿ ವೆಯ್ಟು ನೋಡಿ. ತಿರುಗಿಸಿದ್ರೆ ಬರುತ್ತೆ. ಸೊ ಬರಿಬೋದು. ಆ್ಯಂಟಿಕ್ ಬೆಳ್ಳಿದ ಸರ್. ಇದು ಸಿಲ್ವರ್. ಇದು ಬೆಳ್ಳಿ ಪೆನ್ನು. ಬೆಳ್ಳಿನಲ್ಲಿನೇ ಕಾರ್ವಿಂಗ್ ಮಾಡ್ಲಿಕ್ಕೆ ಬರುತ್ತೆ ನಿಮಗೆ. ಯಾವುದು ಹುಲಿ ಇದು? ಇದು ನನ್ನ ಮಗ. ನಿಮ್ಮ ಹುಲಿ ಅದು, ಮರಿ ಹುಲಿ. ಏನದು ಹೆಸರು? ವೀರ್ ಆಗಿರ್ಬಿಟ್ಟ ಮಾಮಲ. ನೈಸ್. ಇವನೇ ಅರ್ಧ ಗಡಿಯಾರ ಮುರಿತಾನೆ. ಹೌದಾ? ಹಾಂ, ಇವನು ಲಾಸ್ಟ್. ಟೋಟಲ್ ಎಷ್ಟು ಜನ? 3 ಜನ ಇದ್ದಾರೆ. ಸಾಕಾ?
ಆ್ಯಕ್ಚುಲಿ ಹುಡುಗಿಗೋಸ್ಕರ 3 ಹುಡುಗರು ಇದ್ರು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಏನು ನಿಮ್ಮ ಜಾಬು ಇತ್ಯಾದಿ? ನಾನು ಫಸ್ಟ್ ಜಾಬ್ ಮಾಡ್ತಿದ್ದೆ ಸರ್, ಇವಾಗ ಬಿಸ್ನೆಸ್ಸೇ ಮಾಡೋದು. ಏನು ಜಾಬ್ ಮಾಡ್ತಿದ್ರಿ? ನಾನು ಇದು ಆಕಾಶ್ ಇನ್ಸ್ಟಿಟ್ಯೂಟ್ನಲ್ಲಿ ನಂದು ಇದಿತ್ತು ಸರ್, ಕಾರ್ದು ವೆಂಡರ್ ಇದ್ದೆ ನಾನು. 1-2 ಕಾರ್ ಹಚ್ಚಿದ್ದೆ ಸರ್. ಹ್ಞೂ. ಇವಾಗ ಪ್ರೈವೇಟ್ ಮಾಡ್ತಿದ್ದೇನೆ ಸರ್, ಏನು ಬಿಸ್ನೆಸ್? ರಿಯಲ್ ಎಸ್ಟೇಟ್. ಓ, ಬಟ್ ಅದು ಅಷ್ಟೇ ಇದೆ, ಹೇಳೋದಷ್ಟೇ ರಿಯಲ್ ಎಸ್ಟೇಟ್ ಅಂತ. ನಾನು ಮುಂದೆ ಆ್ಯಕ್ಚುಲಿ ಹಿಂಗೆ ನಿಂತ್ಕೋಬೇಕು ಇವಾಗ. ಇಲ್ಲ ಸರ್. ಓಕೆ, ಏನಿದೆ ನಿಮ್ಮ ಕಾರ್ ಕಲೆಕ್ಷನ್? ಎಷ್ಟಿದೆ ಇಂಥವು? ಇದು 4 ಕಾರ್ ಇದೆ ಸರ್ ಟೋಟಲ್. ಇದು ಮೋರಿಸ್ ಮೈನರ್ 1950, 2 ಡೋರ್, ಲೋ ಲೈಟ್, ಸ್ಪ್ಲಿಟ್ ವಿಂಡೋ, ರೇರ್ ಕಾರ್ ಇದು. ರೇರ್ ಕಾರ? ಹಾಂ. ಆಮೇಲೆ ಪಿನ್ ಟು ಪಾಯಿಂಟ್ ಒರಿಜಿನಲ್. ಇವತ್ತು ಇಂಜನ್ ಇದರಲ್ಲಿ ಒರಿಜಿನಲ್ ಇದೆ. ತೋರಿಸಿ. ಎರಡೇ ಡೋರು? ಹಾಂ, 2 ಡೋರ್. ಹಿಂದ್ಗಡೆ ಕೂತ್ಕೊಳ್ಳೋಕೆ? ಹಿಂದ್ಗಡೆ ಕೂತ್ಕೊಳ್ಳೋಕ್ಕೆ ಬರುತ್ತೆ, ತೋರಿಸ್ತೀನಿ ಸರ್. ಹಿಂದ್ಗಡೆ ಹೋಗ್ಲಿಕ್ಕೆ ಈ ಥರ ಸರ್. ಹ್ಞೂ, ಅಷ್ಟೇ? ಹಾಂ. ಯಾಕೆ ಹಿಂದ್ಗಡೆ ಡೋರ್ ಇರ್ಬೋದಿತ್ತಲ್ಲ, ಯಾಕೆ? ಇದು ಬೇಬಿ ಕಾರ್ ಸರ್ ಆ್ಯಕ್ಚುಲಿ ಮೋರಿಸ್ನಲ್ಲಿ. ಅಂದರೆ ಚಿಕ್ಕ ಮಕ್ಕಳಿಗೆ ಡೋರ್ ಇದ್ರೆ ಡೋರ್ ತೆಗಿಬೋದು, ಇಲ್ಲ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗುತ್ತೆ ಅಂತ ಈ ಥರ ಪ್ಲಾನ್ ಮಾಡಿ. ಓ, ಮಕ್ಕಳ ಸೇಫ್ಟಿಗೆ? ಎಸ್, ದಿಸ್ ಇಸ್ ಮೇಡ್ ಇನ್ ಇಂಗ್ಲೆಂಡ್. ಹಾಂ, ಹೌದಾ? ಇಂಗ್ಲೆಂಡ್ ಕಾರ್. ಓಕೆ, ಗುಡ್. ಮೇಡ್ ಇನ್ ಇಂಗ್ಲೆಂಡ್. ಹಾಂ ಸರ್. 1950s ಅಂದರೆ 75 ವರ್ಷ ಆಯ್ತು ಈ ಕಾರ್ಗೆ. 75 years old. ಓ, ಸಿಂಗಲ್ ಓನರ್ ಇದೆ. ಹಾಂ. ಟಿಲ್ ಇವತ್ತು ರನ್ ಆಗುತ್ತೆ ಸರ್. ಎಲ್ಲಿ ತೊಗೊಂಡ್ರಿ ಇದು? ಇದು ಬಂದ್ಬಿಟ್ಟು ಔರಂಗಾಬಾದ್ನಲ್ಲಿ ಇತ್ತು. ಹಾಂ. ಟ್ರಕ್ನಲ್ಲಿ ಹಾಕೊಂಡು ಬಂದಿತ್ತು ಸರ್ ಇದು. ಓಕೆ, ಎಷ್ಟು ಕೊಟ್ಟು ತೊಗೊಂಡ್ರಿ ಇದು, ಅಥವಾ ಫ್ರೀ ಬಂತಾ? ಇಲ್ಲ ಸರ್, ಏನು ಫ್ರೀ ಇಲ್ಲ ಸರ್, ಎಲ್ಲ ದುಡ್ಡು ಕೊಟ್ಟೆ ತೊಗೊಂಡಿದ್ದು. ಎಷ್ಟು ಕೊಟ್ಟು ತೊಗೊಂಡ್ರಿ ಇದು? ಇದು ನಾನು 3 lakhs ಕೊಟ್ಟು ತೊಗೊಂಡಿದ್ದೆ ಸರ್. 3 ಲಕ್ಷಕ್ಕೆ ಸಿಗುತ್ತೆ ಇದು? ಹಾಂ. ಹಾಂ. ಇಂಜನ್ ಅದೇ ಸೈಡ್ ವಾಲ್ ಇಂಜನ್ ಇದು. ಸೈಡ್ ವಾಲ್ವು? ಹಾಂ, ನಾವೇ ರೆಡಿ ಮಾಡಿದ್ದು. ನಾನು ಈ ಒಬ್ಬರು ಅಂಕಲ್ ಇದ್ದಾರೆ, ಅವ್ರಿಗೆಲ್ಲ ಸ್ವಲ್ಪ ಅಲ್ಟ್ರ್ ಮಾಡಿ ಸ್ಟಾರ್ಟ್ ಇಂಜನ್ ಮಾಡಿದ್ದು ನಾನು. ಇದ್ರ ವಿಡಿಯೋ ಕೂಡ ಇದೆ ಸರ್ ರನ್ನಿಂಗ್. ಓಕೆ, ಪೆಟ್ರೋಲ್ ಇದು? ಪ್ಯೂರ್ ಪೆಟ್ರೋಲ್ ಸರ್. ಎಷ್ಟು ಕೊಡುತ್ತೆ ಮೈಲೇಜ್ ಇದು? 9 ಕೊಡುತ್ತೆ. 9. ಆವಾಗ ಕಾಸ್ಟ್ಲಿ ಕಾರ್ ಇದು? ಹೌದು, ಅವಾಗ ಈ ಕಾರ್ ಇದ್ರೆ ಆ ಮನೆಗೆ ಒಂದು ಮಹಾರಾಜ ಅವನು. ಮಹಾರಾಜ. ಇವತ್ತಿಗೆ ನೀವು ಮಹಾರಾಜ? ಇಲ್ಲ ಸರ್. ವೆರಿ ನೈಸ್. ಓಕೆ. ಅಲ್ಲ, ಇವಾಗ ಕಾರ್ಗಳೆಲ್ಲ ಅದೇನೋ 25 ಇರುತ್ತೆ, ಏನೂ ಇಲ್ಲ, ಬರೀ ಖಾಲಿ ಇಂಜಿನ್. ಏನೂ ಇಲ್ಲ ಸರ್. ಹಾಂ, ಭಾಳ ಫ್ರೀ ಇದೆ. ಏನೇನೋ ಇರುತ್ತಲ್ಲ ಸರ್ ಈ ಕಾರಲ್ಲಿ? ಹೌದೌದೌದು. ಇವಾಗ ಖಾಲಿ ಇದೆ ಹಂಗೆ ಅವಾಗ ಟೆಕ್ನಾಲಜಿನೇ ಹಂಗೆ. ಯಾರಾದ್ರೂ ನಾನು ಇವಾಗ ರಿಪೇರಿ ಮಾಡ್ಬೋದು ಇದು ಅಷ್ಟೇ, ನಾರ್ಮಲ್. ಹಾಂ. ಬಟ್ ಇವಾಗ ಅದು ನಾವಿನ್ನೂ ಈ ಅಡ್ವಾನ್ಸ್ಡ್ ಕಾಲ ಅಂದ್ಬಿಟ್ಟು ಏನೇನೋ ಸಿಕ್ಕಾಪಟ್ಟೆ ಪ್ಲಗ್ಸ್ ಇಟ್ಬಿಡ್ತೀವಿ. ಹೌದೌದು ಸರ್. ಎಲೆಕ್ಟ್ರಾನಿಕ್ ಇವಾಗ ಸೆನ್ಸರ್ ಎಲ್ಲ ಇರುತ್ತೆ ಅಲ್ಲ ಸರ್. ಇದರಲ್ಲಿ AC ಇಲ್ಲ. ಫಸ್ಟ್ ನಾನ್ AC, ಅದು ಎಲೆಕ್ಟ್ರಿಕಲ್ ಉಳಿತು. ಆಮೇಲೆ ಪವರ್ ಸ್ಟೇರಿಂಗ್ ಇಲ್ಲ, ಇದು ಮ್ಯಾನ್ಯುವಲ್. ಅದು ಪವರ್ ಅದೆಲ್ಲ ಬಂತಂದ್ರೆ ಒಂದು ಸ್ವಲ್ಪ ಎಲೆಕ್ಟ್ರಾನಿಕ್ ಐಟಮ್ಸ್ ಹೆಚ್ಚಿಗೆ ಆಗುತ್ತೆ. ಸೊ ದಟ್ಸ್ ದ ರೀಸನ್. ಓಕೆ. ಸೊ ಇದು ರೇಡಿಯೇಟರ್ ಸರ್. ಹಾಂ. ಇದು ಏರ್ ಕೂಲ್ ಸರ್. ಗಾಳಿಯಿಂದಾನೇ ಕೂಲ್ ಆಗುತ್ತೆ, ಇಂಜಿನ್ ತಂಪಾಗುತ್ತೆ. ಹೌದು. ಓಕೆ, ವೆರಿ ನೈಸ್. ಸೊ ಇದು 3 ಲಕ್ಷ ತೊಗೊಂಡ್ರಾ? ಹಾಂ ಸರ್. ಸೊ ಅವಾಗ ರನ್ನಿಂಗ್ ಕಂಡೀಷನ್ ಇತ್ತಾ? ಇಲ್ಲ ಸರ್, ಪೂರಾ ಸ್ಕ್ರ್ಯಾಪ್ ಇತ್ತು, ಅಂದರೆ ನಾರ್ಮಲ್ ಇತ್ತು. ಆಮೇಲೆ ನಾನು ಮತ್ತೆ ಒಂದು 3 ಲಕ್ಷ ಹಾಕಿ ರೆಡಿ ಮಾಡಿದ್ದು ಸರ್. ಹಂಗೆ ಸ್ವಲ್ಪ ದುಡ್ಡು ಬಂದ ತಕ್ಷಣ ಮಾಡಿದ್ದು. ಈ ಕಾರ್ ತೊಗೋಬೇಕಾದ್ರೆ ನನ್ನ ಕಡೆ ದುಡ್ಡು ಇದ್ದಿದ್ದಿಲ್ಲ ಸರ್, ಗೋಲ್ಡ್ ಪ್ಲೇಜ್ ಮಾಡಿ ತೊಗೊಂಡು. ಹಾಂ, ಹೌದು. ಯಾರು ನಿಮ್ಮ ಮನೆಯವ್ರು ಗೋಲ್ಡು? ನಂದೇ ಸರ್. ನಿಮ್ಮದೇ ಗೋಲ್ಡ್ ಇದೆ? ಗೋಲ್ಡನ್ ಮ್ಯಾನ್ ನೀವು. ಏನು ಎಷ್ಟಿರುತ್ತೆ ಸರ್? 3 ಲಕ್ಷಕ್ಕೆ ಎಷ್ಟು ಬರುತ್ತೆ? ಒಂದು 10 ತೊಲೆ ಅಷ್ಟು. ಓಕೆ. ಸೊ ಇದನ್ನ ಮಾರ್ತೀರಾ ಅಥವಾ ಏನು ಶೋಗ್ ಮಾಡ್ತಾ ಇಟ್ಕೋತೀರಾ? ಇಲ್ಲ, ನಂಗೆ ಬೇಕಿದು ಕಲೆಕ್ಷನ್ ಮಾಡ್ತಿದ್ದೇನೆ ಸರ್. ಮ್ಯೂಸಿಯಂ ಮಾಡ್ಬೇಕಂತ ಒಂದು ಹುಬ್ಳಿಯಲ್ಲಿ ಒಂದು ಆಸೆ. ಓಕೆ. ಹಾಂ ಸರ್. ಯಾಕೆ ಇವೆಲ್ಲ ಆಸಕ್ತಿ ನಿಮಗೆ? ಮೊದಲಿಂದಾನೇ ಆಸೆ ಸರ್. ಹಾಂ, ಇದೊಂದೇ ಹಾಬಿ, ಬೇರೆ ಹಾಬಿ ಏನೂ ಇಲ್ಲ. ಸೊ ಒಂದಾಯ್ತು, ಇನ್ನು 3ರಲ್ಲಿ ಇನ್ನೂ ತೋರಿಸ್ತೇನೆ ಸರ್. ಈಗ ಇದನ್ನ ಮಾರಿ ಅಂದರೆ ಎಷ್ಟಕ್ಕೆ ಮಾಡ್ತೀರಾ? ಈಗ 6 ಲಕ್ಷ ಖರ್ಚು ಮಾಡಿದಿಲ್ಲ, 7 ಲಕ್ಷ ಬಂದರೆ ಕೊಡ್ತೀರಾ? ಇಲ್ಲ ಸರ್, ಕೊಡೋದಿಲ್ಲ. ಇವಾಗ ಪ್ರೆಸೆಂಟ್ ಬೇಕು ನನಗೆ. ನೋಡಬೇಕು, ನನ್ನ ಮಗನಿಗೆ ಎಜುಕೇಷನ್ಗೆ ಅವಾಗ ಏನಾದ್ರು ದುಡ್ಡು ಬೇಕಂದ್ರೆ ಅವಾಗ ಮಾಡ್ತೀರಾ? ಹಾಂ. ಓಕೆ. ಹಾಗೆ ಸ್ವಲ್ಪ ಮಾರಿದ್ದೇನೆ ಇವಾಗ, ಯಾಕಂದರೆ ಎಜುಕೇಷನ್ದು ಮೊನ್ನೆ ಒಂದು ಅಡ್ಮಿಷನ್ ಇತ್ತು ನನ್ನ ಮಗಂದು. ಸೊ ಅವಾಗ ಸ್ವಲ್ಪ ದುಡ್ಡು ಆ ಟೈಮ್ನಲ್ಲಿ ಸೇಲ್ ಮಾಡಿ. ಓಕೆ. ಇದು ರನ್ನಿಂಗಾ? ರನ್ನಿಂಗ್ ಸರ್. ರನ್ನಿಂಗ್. ಹಾಂ, ನೆಕ್ಸ್ಟ್ ಬನ್ನಿ ಹಿಂಗೆ ಹೋಗೋಣ. ಓಕೆ. ಎಷ್ಟು ವರ್ಷ ಆಯ್ತು ಕಟ್ಟಿ ನೀವು? ಇದು ಕತ್ತಿ ಒಂದು 30 years ಆಯ್ತು. 25 years ಆಯ್ತು. 25 years. ನಿಮ್ಮ ಫಾದರ್ ಕಟ್ಟಿದ? ಅಮ್ಮ. ಇಲ್ಲಿ ಮಟ್ಟ ಆಯ್ತು ಸರ್ ಮನೆ. ರೋಡ್ಗೋಸ್ಕರ ಸ್ವಲ್ಪ ಹಿಂದ್ಗಡೆ ಆಯ್ತು. ರೋಡಲ್ಲೇ ಕಟ್ಟಿದ್ರಿ ಮನೆ? ಇಲ್ಲ, ಅವಾಗ ಇದ್ದಿದ್ದಿಲ್ಲ ಇಲ್ಲಿ. ರೋಡ್ ಎಂಡಿಂಗ್ ಆಯ್ತು. ಇಲ್ಲಿ ಪ್ಲ್ಯಾನ್ ಕರೆಕ್ಟ್ ಇಲ್ಲ ಸರ್. ಹಾಂ. ಸೊ ಅಲ್ಲಿ ಆದ ತಕ್ಷಣ ಆಮೇಲೆ ಇವ್ರು 3 ಪ್ಲಾಟ್ನವ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ರೋಡ್ ಬಿಟ್ರು. ಓಕೆ. ರತ್ನಮಹಲ್. ಮಮ್ಮಿ ಹೆಸರು ರತ್ನಮ್ಮನವರು. ಹಾಂ. ಓಕೆ, ಗುಡ್. ಏನಂತ ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಿ. ಹಾಂ, ಎಲ್ಲ ಹೀರೋಗಳು. ಎಲ್ಲ ಹೀರೋ ಸರ್. ಹೀರೋಗಳ ಥರ ಅವರಲ್ಲ. ಓಕೆ. ಹುಬ್ಳಿಯಲ್ಲಿ ಎಲ್ಲ ಹೀರೋನೇ ಸರ್. ಹೌದು. ಹುಬ್ಳಿಲಿರೋ ಏಕೈಕ ಝೀರೋ ನಾನೇ ಇರಬೇಕು. ಇಲ್ಲ ಸರ್, ನೀವು ಬಂದ್ರು. ಓಕೆ. ಇಷ್ಟರೊಳಗೆ ಕಾರ್ ತೊಗೊಂಡೋಗಿದ್ದೀನಿ ಸರ್, ಆಸ್ಟಿನ್. ಇಷ್ಟೇ.
ಓಕೆ. ವೆರಿ ಅಕ್ಯುರಿಟಿ. ಅಮ್ಮನಿಗೆ ಗಾರ್ಡನ್ ಅಂದರೆ ಭಾಳ ಇಷ್ಟ. ಹಾಂ. ಮಮ್ಮಿ ಗಿಡ ಪ್ರೇಮಿ. ಓಕೆ. ಸೊ ಏನು ಮಾಡ್ತಾರೆ ಮಮ್ಮಿ? ಮಮ್ಮಿ ಹೌಸ್ ವೈಫ್. ಮತ್ತು ಈ ಮನೆ ಹೆಂಗೆ ಕಟ್ಟಿದ್ರು ಅವರು? ಅಲ್ವಾ? ಹಂಗೆ ಅಣ್ಣ ಗೌರ್ಮೆಂಟ್ ಟೀಚರ್ ಅಲ್ಲ ಸರ್, ಹಾಂ, ಅವ್ರು ಕಟ್ಟಿದ್ರು. ಓಕೆ. ಬ್ಯಾಕ್ ಸೈಡ್ ಇದೆ ನಮ್ಮ ಅಣ್ಣ ಸರ್, ನಮಸ್ತೆ ಸರ್. ಟೀಚರ್. ಥ್ಯಾಂಕ್ ಯು ಸರ್. ನೋಡ್ತೀರಾ? ಧನ್ಯವಾದ. ಏನು ತಮ್ಮ ಹೆಸರು? ಪವನ್ ಅಂತ ಸರ್, ಪವನ್ ಸ್ಕೂಲ್ ಟೀಚರ್. ಓ, ಶಾಲೆ ಮೇಷ್ಟ್ರು. ತುಂಬ ಇಂಪಾರ್ಟೆಂಟ್ ವರ್ಕ್ ನಿಮ್ಮದು. ಗೋಳಗುಮಟ ಅಲ್ಲೆಲ್ಲ ಹೋಗಿ ಬಂದಿದ್ರಲ್ಲ, ಹೌದು ಸರ್. ನೋಡಿದೆ. ಬಿಜಾಪುರ ಹಿಸ್ಟ್ರಿ, ಕಿತ್ತೂರು, ಆಮೇಲೆ ಹಾನಗಲ್ಕೆಲ್ಲ ಹೋಗಿದ್ರಲ್ಲ. ಹೌದು ಸರ್. ಎಲ್ಲ ನಿಮ್ಮ ವಿಡಿಯೋ ನೋಡ್ತಿರ್ತೇನೆ ಸರ್. ಥ್ಯಾಂಕ್ ಯು ಸೊ ಮಚ್. ಕಿತ್ತೂರು, ವಾಡೆ, ಆಮೇಲೆ ಗೋಳಗುಂಬಟ ಎಲ್ಲ ಮಾಹಿತಿ ಚೆನ್ನಾಗಿ ಕಲೆಕ್ಟ್ ಮಾಡ್ತೀರ ಸರ್. ಥ್ಯಾಂಕ್ಸ್ ಸರ್. ಬಹಳಷ್ಟು ಬಿಜಾಪುರದ ಜನರಿಗೆ ಏನಂದ್ರೆ ಇದು ಗೊತ್ತಿಲ್ಲ, ಮಾಹಿತಿ ಇಲ್ಲ. ಈ ಒಂದು ಗೇಟ್ ಅನ್ನ ಹಾಕಿದ ತಕ್ಷಣ ಇಲ್ಲೊಂದು ಒಳಗಡೆ ಇಂಥದ್ದೊಂದು ಗವಿ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ ಸರ್. ಎಲ್ಲ ನಾವು ಇಲ್ಲೇ ಸ್ಥಳೀಯವಾಗಿದ್ರೂ ಎಷ್ಟೊಂದು ಮಾಹಿತಿ ನಮ್ಗೆ ಗೊತ್ತಿರಲ್ಲ. ಅಲ್ಲಿಗೆ ಹೋಗಿ ನೀವು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತಿರಲ್ಲ, ತುಂಬ ಹೆಮ್ಮೆ ವಿಷಯ ಸರ್. ಎಲ್ಲ ಮಕ್ಕಳಿಗೆ ಈಗಿನ ಟ್ರೆಂಡಿಗೆ ಎಲ್ಲ ಮಾಹಿತಿಯನ್ನು ಹಳೆ ಕಾಲದ ಇತಿಹಾಸದ ಗತಕಾಲದ ಎಲ್ಲ ಮಾಹಿತಿಗಳನ್ನು ತಿಳಿಸ್ತಿರಲ್ಲ ಸರ್. ಎಲ್ಲರಿಗೂ ನಮ್ಮ ಸ್ಥಳೀಯ ಇತಿಹಾಸ ಚೆನ್ನಾಗಿ ತಿಳಿತೈತೆ ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿ ತುಂಬ ಖುಷಿ ಆಯ್ತು ಸರ್. ಅಯ್ಯೋ, ದೊಡ್ಡ ಮಾತು. ಸೊ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರವರು ಭಾಳ ಮುಖ್ಯವಾದ ಕೆಲಸ ಅದು. ಯಾಕಂದರೆ ಈಗ ಒಂದ್ಸಲ ಬೇಸಿಕ್ ಫೌಂಡೇಶನ್ ಗೊತ್ತಾದ ಮೇಲೆ ಅದನ್ನ ಇಟ್ಕೊಂಡು MBA ಇತ್ಯಾದಿ ಮಾಡೋದು ಓಕೆ, ಬಟ್ ಇವ್ರಿಗೆ ಮೊದಲಿಂದ ತಿದ್ದಿಸಿ ಮಕ್ಕಳನ್ನ ಸ್ಟ್ರಾಂಗ್ ಮಾಡ್ತಾರಲ್ಲ, ತುಂಬ ಮುಖ್ಯವಾದ ಕೆಲಸ ಮಾಡ್ತಾರೆ. ಒಳ್ಳೆಯದಾಗಲಿ ಸರ್ ತಮಗೆ. ದಿಢೀರ್ ಭೇಟಿ ಕೊಟ್ರಿ, ನನಗೆ ಎಕ್ಸ್ಪೆಕ್ಟ್ ಇದ್ದಿದ್ದಿಲ್ಲ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ದೆಲ್ಲ ವಿಡಿಯೋ ನೋಡ್ತೇನ್ರಿ ನಾನು. ಥ್ಯಾಂಕ್ಸ್ ಅಮ್ಮ. ರಾಣಿ ಚೆನ್ನಮ್ಮಂದು. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು. ರಾಣಿ ಚೆನ್ನಮ್ಮ ಹುಟ್ಟಿದ ಜನ್ಮಸ್ಥಾನ ಅನ್ನುವಂಥ ಹುಟ್ಟಿದ ಮನೆ ಅನ್ನುವಂಥದ್ದು ಸರ್ಕಾರದಿಂದ ಆ ಸ್ಥಳದ ಗುರುತು ಒಂದು ಸ್ಮಾರಕದಿಂದ ಅಲ್ಲೇ ಗುರುತು ಆಗಬೇಕು. ಒಳ್ಳೆ ಮಕ್ಕಳು ನಿಮಗೆ. ಹೌದ್ರಿ, ತುಂಬಾ ಒಳ್ಳೆ ಮಕ್ಕಳು. ಹಾಂ, ನೀವು ಬಂದಿದ್ದ ತುಂಬಾ ನಾವು ಧನ್ಯವಂತರು, ಪುಣ್ಯವಂತರೇ ಅನ್ಬೇಕು. ಅಯ್ಯೋ, ದೊಡ್ಡ ಮಾತು. ಹಂಗೆ ನಾ ಅದೇ ಅಂದೆ ಅವ್ರಿಗೆ ಸರ್, ಯಾವಾಗೂ ಮಾಡ್ಯದಾಗ ಹೋಗಿ ನೀವು ಮಾಡ್ತೀರಾ, ಆದ್ರೆ ನಮ್ಮಲ್ಲಿ ಬಂದಿದ್ದು ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ಸ್ ಮಾ. ಥ್ಯಾಂಕ್ ಯು. ಇದು ಮ್ಯಾಚ್ಲೆಸ್ ಸರ್, ಮ್ಯಾಚ್ಲೆಸ್ 1949 ಮಾಡೆಲ್. 1949. ಓಕೆ. ವರ್ಲ್ಡ್ ವಾರ್ನಲ್ಲಿ ಮಿಲಿಟರಿ ಮಂದಿ ಕೊಟ್ಟಿದ್ದು ಸರ್, ಆರ್ಮಿ ಅವರಿಗೆ. ಆರ್ಮಿ ಅವ್ರು ಯೂಸ್ ಮಾಡ್ತಾ ಇದ್ದೀವಿ. ಎಸ್ ಎಸ್. ಬ್ರಿಟಿಷ್ ಬೈಕ್ ಈ ಥರ ಇವತ್ತು ರನ್ನಿಂಗ್ ಇದೆ. ಹಾಂ, 95% ಒರಿಜಿನಾಲಿಟಿ ಇದೆ ಸರ್. ವಾವ್, ಸೂಪರ್ ಸರ್. ಪೆಟ್ರೋಲ್ ಟ್ಯಾಂಕ್ ನೋಡಿ, ಎಲ್ಲ ಇವಾಗ ಸೆಂಟ್ರಲ್ ಇಡ್ತಾರೆ, ಸೈಡಲ್ಲಿ ಇಟ್ಟಿದ್ದಾರೆ ಸರ್. ಆಮೇಲೆ 2 ವಾಲ್ ಬರ್ತದೆ ಸರ್ ಇದಕ್ಕೆ. ಹಾಂ, ಇದು ಈ ಥರ ಓಪನ್ ಮಾಡಿದ್ರೆ ಥ್ರೆಡಿಂಗ್ ಸಿಸ್ಟಮ್ ಅವಾಗ. ಹಾಂ ಸರ್. ಓಕೆ. ಯಾಕೆ ಸೈಡಲ್ಲಿ ಇಟ್ಟವ್ರೆ? ಅಂದರೆ ಒಂದು ಸೈಡ್ ಇರಬೇಕಲ್ಲ ಸರ್. ಓಕೆ. ಸೊ ಒಂದು ಸೈಡ್ ಪೆಟ್ರೋಲ್. ಆಮೇಲೆ ಈ ಗಾಡಿ ಮೊನ್ನೆ ತೊಗೊಂಡು ಬಂದೆ ಸರ್, 1 ವಾರ ಆಯಿತು. ಎಲ್ಲಿಂತಂದ್ರೆ? ಇದು ರಾಜಸ್ಥಾನ್, ಅಲ್ಲಿ ಒಂದು ರಾಯಲ್ ಫ್ಯಾಮಿಲಿ ಸರ್, ಹಾಂ, ರಜಪೂತ್ ಫ್ಯಾಮಿಲಿ. ಅವ್ರ ಒಳಗಡೆನೆ ಇಟ್ಟಿದ್ರು, ಒಂದು 10 years ಯೂಸೇ ಮಾಡಿಲ್ಲ. ಹಾಂ, ಅಲ್ಲಿಂದ ತೊಗೊಂಡು ಬಂದು ಅವ್ರ ಫೋನ್ ಬಂತು ನನಗೆ, ಒಂದು ಗಾಡಿ ಕೊಡೋದಿದೆ ಡೀಲರ್ನಿಂದ ಕಾಲ್ ಬಂತು. ಸೊ ಟಿಕೆಟ್ ಬುಕ್ ಇದ್ದಿದ್ದಿಲ್ಲ, ಜನರಲಲ್ಲಿ ಹೋಗಿ ತೊಗೊಂಡು ಬಂದೆ ಸರ್. ಒಂದು 4 days ಜರ್ನಿ ರೈಲಲ್ಲಿ. ಹೌದು, ಜನರಲ್. ಹೆಂಗೆ ಹಾಕೊಂಬಂದ್ರಿ ಅಲ್ಲಿಂದ? ಬೈ ಟ್ರೈನ್ ಹಾಕೊಂಬಂದೆ ಸರ್. ರೈಲಲ್ಲಿ ಪಾರ್ಸಲು? ಹೌದು. ಇದು ಓಡಲ್ವಾ? ಓಡುತ್ತೆ ಸರ್. ಹಾಂ, ಇವಾಗ ಮೊನ್ನೆ ತೊಗೊಂಡು ಬಂದಿದ್ದಲ್ಲ ಸರ್, ಇದು ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡಿಸ್ಬೇಕದು. ವೆರಿ ನೈಸ್. ಸ್ಟ್ಯಾಂಡ್ ನೋಡಿ, ಅವಾಗ ಆ್ಯಕ್ಚುಲಿ ಹಾಂ, ಸೆಂಟ್ರ್ ಸ್ಟ್ಯಾಂಡ್ ನೋಡಿ, ಸೈಕಲ್ ಸ್ಟ್ಯಾಂಡ್ ಬರುತ್ತೆ. ಸೈಕಲ್ ಸ್ಟ್ಯಾಂಡ್ ಥರ ಸೈಕಲ್ ಸ್ಟ್ಯಾಂಡು. ಆಮೇಲೆ ಇದೆಲ್ಲ ಸ್ಪೋಕ್ಸ್ ವೀಲ್. ಬರೀ ಆ ಟೈಮ್ನಲ್ಲಿ ಮ್ಯಾನುಫ್ಯಾಕ್ಚರ್ ಇದು 80,000 ವೆಹಿಕಲ್ಸ್ ಅಷ್ಟೇ, 80,000 ಗಾಡಿಗಳು ಅಷ್ಟೇ. ಓಕೆ. ಆಮೇಲೆ ನೆಕ್ಸ್ಟ್ ಅವರು ದೇ ಸೋಲ್ಡ್ ಇಟ್ ಇನ್ 1965 ಫಾರ್ ಸಿವಿಲಿಯನ್ಸ್. ಸೇಲ್ ಮಾಡಿದ ತಕ್ಷಣ ಗೌರ್ಮೆಂಟಿಂದ ಅಲಾಟ್ಮೆಂಟ್ ಆಯ್ತಲ್ಲ, ಅದು ಅವಾಗೆ ಬೇರೆ ಬೇರೆ ಸ್ಟೇಟ್ನಲ್ಲಿ ಸೇಲ್ ಆಗಿದೆ ಸರ್. ಓಕೆ, ನೈಸ್, ಸೂಪರ್. ಆಮೇಲೆ ಇದು ಇನ್ನೊಂದು ಪೆಟ್ರೋಲ್ ಟ್ಯಾಂಕ್, 2 ಪೆಟ್ರೋಲ್ ಟ್ಯಾಂಕ್ ಇದೆ ಇದಕ್ಕೆ? ಇಲ್ಲ, ಇದು ಆಯಿಲ್ದು ಸರ್. ಇದು ಹಿಂಗೆ ರಿಟರ್ನ್ ಆಯಿಲ್ ಬರುತ್ತೆ. ಹಾಂ. ಸೊ ಇಂಜನ್ನಲ್ಲಿ ಹೋಗಿ ಮತ್ತೆ ಇಲ್ಲಿ ಆಯಿಲ್ ಬಂದು ಟ್ಯಾಂಕಿಗೆ ಬರುತ್ತೆ. ಮತ್ತೆ ಟ್ಯಾಂಕಿಗೆ ಬರುತ್ತೆ. ರೊಟೇಷನ್ ಆಗಿ. ಈಗ ಮನೆ ಒಳಗಡೆಗೆ ಒಂದು ಕಾರಂಜಿ ಮಾಡಿರ್ತಾರಲ್ಲ, ಅಲ್ಲೇ ರೊಟೇಷನ್ ಹೊಡಿಯುತ್ತಲ್ಲ, ಹಂಗೆ. ಎಸ್ ಸರ್, ಎಸ್ ಸರ್. ವೆರಿ ನೈಸ್. ಸೊ ಅವಾಗ ಪೆಟ್ರೋಲು ಆಯಿಲು ತಂತಾನೆ ವರ್ಕ್ ಆಗುತ್ತೆ ಮಿಕ್ಸ್ ಮಾಡಿಕೊಂಡು? ಇಲ್ಲ ಸರ್, ಬರೀ ಇಂಜನ್ಗಷ್ಟೇ ಆಯಿಲ್ ಬರುತ್ತೆ. ಓಕೆ. ಪೆಟ್ರೋಲ್ ಅಂತೂ ಪ್ಯೂರ್ ಪೆಟ್ರೋಲ್ ಇದೆ ಸರ್, ರನ್ನಿಂಗು. ಓಕೆ, ಗುಡ್. ಆಮೇಲೆ A to Z ಒರಿಜಿನಲ್ ಇಟ್ಟಿದೆ ಸರ್. ಇದು ಕ್ರೋಮ್ ಎಲ್ಲ ಮಾಡಿಸಿದ್ದಾರೆ. ಓಕೆ. ಟಿಲ್ ದ ಹಾರ್ನ್ ಆಲ್ಸೋ ಇಟ್ ಇಸ್ ಒರಿಜಿನಲ್. ಆಮೇಲೆ ಬ್ರ್ಯಾಂಡ್ ಬಂದ್ಬಿಟ್ಟು ಲುಕಾಸ್ ಕಂಪ್ನಿ, ವೆರಿ ವರ್ಲ್ಡ್ ಫೇಮಸ್ ಕಂಪ್ನಿ. ಏನಕ್ಕೆ? ಲುಕಾಸ್ ಅವ್ರದ್ದೇ ಇದಿರುತ್ತೆ ಸರ್, ಪ್ರೊಡಕ್ಷನ್ ಅಂದರೆ ಎಲ್ಲ ಮೆಟೀರಿಯಲ್. ಸೊ ಅವ್ರು ತುಂಬ ಎಕ್ಸ್ಪೆನ್ಸಿವ್, ಆಮೇಲೆ ಭಾಳ ನೀಟ್ ಇರುತ್ತೆ. ದಿಸ್ ಇಸ್ ಆಲ್ಸೋ ಲುಕಾಸ್ ಮೀಟರ್. ಇದು ಲುಕಾಸ್ ಮೀಟರ್, ಇದು ಲುಕಾಸ್ ಅವ್ರದ್ದು. ಓಕೆ. ಲುಕಾಸ್ ಬಟನ್ ಇದೆ. ಎಲ್ಲ ಒರಿಜಿನಾಲಿಟಿ ಇದೆ ಸರ್. ಓಕೆ, ನೈಸ್. ಆಮೇಲೆ ಇದ್ರದ್ದು ಇಡೀ ಅದರ ಸೀಟಿಂಗ್ ಪೊಸಿಷನ್ ನೋಡಿ, ಸೀಟಿಂಗ್ ಪೊಸಿಷನ್ನು, ಹ್ಯಾಂಡಲಿಂಗ್ ಇದೆ ಸರ್. ಇವಾಗ ಆ್ಯಕ್ಚುಲಿ ಹಿಂಗಿರುತ್ತಲ್ವ ಸರ್ ಈಗ? ಹೌದು ನೋಡಿ, ಇಲ್ಲೇ ಇದೆಯಲ್ಲ ರಾಯಲ್ ಎನ್ಫೀಲ್ಡು. ಸೊ ಇದ್ರ ಹ್ಯಾಂಡ್ಲಿಂಗೇ ಬೇರೆ ಈ ಥರ. ಹೌದು ಸರ್, ಸಖತ್ತಾಗಿದೆ ಇದು. ಇದು ನೀವು ಕೂತ್ಕೊಂಡಿದ್ದು ಒಂದು ಕಿಂಗ್ ರಾಜ ಥರ ಕೂತ್ಕೊಂಡಿದ್ದೀರಿ ಅವಾಗ.
ರೆಸ್ಪೆಕ್ಟ್. ಸುಮ್ಮನೆ ರೀ ಸರ್, ಕಾಮಿಡಿಗೆ ಮಾಡಬೇಡಿ ನೀವು. ಇಲ್ಲ ಸರ್, ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ಕಲರ್ ಇದೆ. ಎಸ್. ಆಮೇಲೆ ಅವರು ಒಂದು 10 years ಯೂಸ್ ಮಾಡಿಲ್ಲ ಸರ್, ಯಾರು ಕೊಟ್ಟಿದ್ದಾರಲ್ಲ ನನಗೆ, ಅವ್ರ ಟಿವಿ ಹತ್ರ ಹಾಲಲ್ಲಿ ಒಳಗಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇಷ್ಟು ನೀಟ್ ಇದೆ ಗಾಡಿ. ಇಲ್ಲಾಂದ್ರೆ ರಿಸ್ಟೋರೇಷನ್ ಮಾಡ್ಲಿಕ್ಕೆ 1-1.5 ಲಕ್ಷ ಬೇಕು. ಓಹೋ, ಅದನ್ನ ರಸ್ಟ್ ಎಲ್ಲ ತೆಗೆದು ಕ್ರೋಮಿಂಗ್, ರೀಪೇಂಟು, ಆಮೇಲೆ ಒಂದೊಂದು ವಸ್ತು ತರಬೇಕಂದ್ರೆ ಎಲ್ಲ ಕಡೆ ಫೋನ್ ಮಾಡಿ ಗ್ರೂಪ್ಸ್ನಲ್ಲಿ ತಗೋಬೇಕು ಸರ್. ತಗೋಬೇಕು. ವೆರಿ ಡಿಫಿಕಲ್ಟ್ ಟು ಗೆಟ್ ರಿಸ್ಟೋರೇಷನ್. ಸೊ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೋಬೇಕು. ಹೌದು. ಓಕೆ. ಈಗ ಇದನ್ನ ನೀವು ರನ್ನಿಂಗ್ ಕಂಡೀಷನ್ ಮಾಡೋಕ್ಕೆ ಎಷ್ಟು ದಿನ ಬೇಕಿನ್ನ? 2 ದಿನ ಬೇಕು ಸರ್. ನಿನ್ನೆ ಬಂದಿದೆ, ಏನು ರನ್ನಿಂಗ್ ಇದೆ, ಜಸ್ಟ್ ಕಾರ್ಬೇಟರ್ ಕ್ಲೀನ್ ಮಾಡ್ಲಿಕ್ಕೆ ಕೊಟ್ಟಿದ್ದೇನೆ ಸರ್. 1-2 ಡೇಸ್ನಲ್ಲಿ ರನ್ ಆಗುತ್ತೆ ಸರ್. ವಿಡಿಯೋ ನಿಮಗೆ ಅಪ್ಡೇಟ್ ಮಾಡ್ತೇನೆ. ಸೊ ಇದನ್ನ ನೀವು ತಗೊಂಡು ಓಡಾಡಕ್ಕೆ ಇಟ್ಕೋತೀರಾ ಅಥವಾ ಜಸ್ಟ್ ಕಲೆಕ್ಷನ್? ಜಸ್ಟ್ ಕಲೆಕ್ಷನ್. ಇದು ಹೆಂಗಿದೆ ಸರ್, ಯಾವಾಗಾದ್ರೂ ಇಂಡಿಪೆಂಡೆನ್ಸ್ ಡೇ ದಿನ ಅವಾಗ ತೆಗೆದ್ರೆ ಅಷ್ಟೇ ವ್ಯಾಲ್ಯೂ ಇರುತ್ತೆ. ಡೈಲಿ ತೆಗೆದ್ರೆ ವ್ಯಾಲ್ಯೂ ಬರೋದಿಲ್ಲ ಸರ್. ಅಪ್ಪಡಿ. ಐಶ್ವರ್ಯ ಡೈಲಿ ಸಿಕ್ಕರೆ ಕುತೂಹಲ ಇರಲ್ಲ. ಸೊ ಅಲ್ಲಂಗ ಅವಾಗ ಸಿಕ್ಕರೆ ಅದು ಖುಷಿ. ಐಶ್ವರ್ಯ ಅನ್ಬೋದು, ಇಲ್ಲಾಂದ್ರೆ ಅಪ್ಪಡಿ. ಸೂಪರ್ ಐಡಿಯಾ, ವೆರಿ ಗುಡ್, ಸಖತ್ತಾಗಿದೆ, ಗುಡ್. ಆಮೇಲೆ ಇನ್ನೊಂದು ತೋರಿಸ್ತಾರೆ ಸರ್, ಇದು ಮೋರಿಸೇ ಇರಬೇಕು. ಇಲ್ಲ, ಇದು ಆಸ್ಟಿನ್ A40 ಮೇಡ್ ಇನ್ ಇಂಗ್ಲೆಂಡ್. ಇದು ನನಗೆ ಬೆಂಗಳೂರಲ್ಲಿ ಸಿಕ್ಕಿತ್ತು ಸರ್. ಟಿಲ್ ದ ಡೇಟ್ ಎವ್ರಿಥಿಂಗ್ ಇಸ್ ಒರಿಜಿನಾಲಿಟಿ, ಈವನ್ ಪೇಂಟ್ ಆಲ್ಸೋ. ಸೊ ಬೆಂಗಳೂರಿನಲ್ಲಿ ರವಿ ಪ್ರಕಾಶ್ ಸರ್ ಇದಾರಲ್ಲ, ಐ ಆಮ್ ಬಿಗ್ ಫ್ಯಾನ್ ಸರ್. ಹಿಂದೆ ಓಬರಾಯ್ ಹೋಟೆಲ್ಸ್ ಅವರ ಹತ್ರ ಇತ್ತು, ಬಟ್ ಇವತ್ತು ಮಾರಿದ್ರೆ ಅದು ಇದು 1.5-1.25 ಕೋಟಿ ಕಾರು. ಏನ್ ಕಲರ್ ಸರ್ ಇದು? ಜಾಗ್ವಾರ್. ಇದು ಶಂಕರ್ನಾಗ್ ಹತ್ರ ಇದ್ದಿದ್ದ ಕಾರು. ನಾವು ಎಂಟ್ರಿ ಮಾಡಿದ್ವಲ್ಲ, ನೋಡಿದೇನೆ ಸರ್. ಅವ್ರ ಬೆಸ್ಟ್, ಅವ್ರ ಕಲೆಕ್ಷನ್ ಯಾರ ಕಡೆನೂ ಇಲ್ಲ ಸರ್ ವರ್ಲ್ಡ್ ನಲ್ಲಿ. ವರ್ಲ್ಡ್ ಅಲ್ಲಿ ಇಲ್ಲ. ದೇ ಹ್ಯಾವ್ ವೆರಿ ಗುಡ್ ಕಲೆಕ್ಷನ್. ಅಲ್ಲ, ಕರ್ನಾಟಕ ವರ್ಲ್ಡ್ ಅಲ್ಲಿ ಇಲ್ಲ ಅನ್ಸುತ್ತೆ ಸರ್. ಅಷ್ಟು ಗಾಡಿ ಇದಾವೆ ಸರ್ ಅವ್ರ ಹತ್ರ. ನಾನು ಅವ್ರಿಗೊಮ್ಮೆ ಮೀಟ್ ಆಗ್ಬೇಕು ನಿಮ್ಮ ಪರವಾಗ. ವೈ ನಾಟ್, ಬನ್ನಿ ಮಾಡಿಸ್ತೀನಿ. ಅವ್ರು ಮಸ್ತ್ ಇದೆ ಸರ್. ಅವ್ರ ಕಡೆ ಒಂದೊಂದು ಗಾಡಿ ಹಿಸ್ಟ್ರಿ ಇಷ್ಟು ಚೆನ್ನಾಗಿದೆ. ನಂದು ಅಷ್ಟೇನಿಲ್ಲ, ಬಟ್ ಅವ್ರು ಮಸ್ತ್ ಇದೆ. ಗುಡ್. ಅಲ್ಲಿ ಬೆಂಗಳೂರಿನಲ್ಲಿ ಒಬ್ಬರು ಸಂತೋಷ್ ಅಂತಿದ್ರು, ಅವ್ರು ಫೋನ್ ಮಾಡಿದ್ರು ಒಂದು ಗಾಡಿ ಇದೆ ಅಂತ. ಒಂದು ಡೀಲರ್ ಕೊಡ್ಸಿದ್ದಾರೆ ಸರ್. ಸೊ ನಿಮ್ಗೆಲ್ಲ ಡೀಲರ್ ನೆಟ್ವರ್ಕ್ ಇರುತ್ತೆ? ಹೌದು, ಡೀಲರ್ ವಿಂಟೇಜ್ ಕಾರ್ಸ್. ಹೌದು, ಒಂದು 20-25,000 ಅವ್ರು ಕಮಿಷನ್ ಕೊಡ್ಬೇಕು ಸರ್ ಡೀಲರ್ಸ್ಗೆ ಗಾಡಿ ತೋರಿಸಿದ್ದಕ್ಕೆ. ಎಷ್ಟಿಗೆ ತೊಗೊಂಡ್ರು ಇದು ಕೇಳ್ಬೋದಾ? ಇದು 3.5 ಲಕ್ಷ. ಓಕೆ, 3.5 ಲಕ್ಷ. ಕೋಟಿಗಟ್ಟಲೆ ಬೆಲೆ ಅಂತೆಲ್ಲ ಏನು ಹೇಳ್ತಾರಲ್ಲ ವಿಂಟೇಜ್ ವೆಹಿಕಲ್ಸ್ಗೆ? ಇದೆ ಸರ್, ಬಟ್ ಅದು ಆ ರೇಂಜಲ್ಲಿ. ರೋಲ್ಸ್ ರಾಯ್ಸು, ಇಂಪಾಲ, ಕ್ಯಾಡಿಲಾಕ್ ಆ ಥರ. ಓಕೆ. ಇವಾಗ ನಮ್ದೆಷ್ಟಿದೆ ಅಷ್ಟೇ ತೊಗೋಬೇಕಲ್ಲ ಸರ್. ಓಕೆ, ನೆಕ್ಸ್ಟ್ ತೊಗೊಂತೀರಾ? ನೋಡ್ಬೇಕು ಸರ್, ದೇವ್ರು ಕೊಟ್ಟರೆ ತಗೋಬೇಕು. ಓಕೆ, ಆಸ್ಟಿನ್ A40. ಓಕೆ. ಇದ್ರದ್ದು ಒರಿಜಿನಲ್ ಇಂಜನ್ ಇದೆ, ಕಟ್ಔಟ್ಸ್ ಎಲ್ಲ ಒರಿಜಿನಲ್. ಸೀಟ್ಸ್ ತೋರಿಸ್ತೇನೆ ಮೇಲೆ. ಈಗ ತೊಗೊಂಡು ಎಷ್ಟು ದಿನ ಆಯ್ತು ನೀವು ಇದು? ನಿಯರೆಸ್ಟ್ ಒಂದು 5 to 6 years ಆಗಿದೆ. 5 to 6 years. ಮತ್ತೆ ಯಾಕೆ ಹಂಗೆ ಇಟ್ಟಿದ್ದಾರೆ? ಪೇಂಟ್ ಗೀಟ್ ಮಾಡಿಸಲ್ವಾ? ಮಾಡಿಸ್ಬೇಕು ಸರ್, ದುಡ್ಡು ಬೇಕಲ್ಲ ಸರ್. 1 by 1 ಮಾಡಿಸೋದು. ಗೋಲ್ಡ್ ಮಾಡಬೇಕು. ಓಕೆ, ಗುಡ್. ಬನ್ನಿ ನೋಡೋಣ. ಹಾಂ ಸರ್. ಸ್ವಂತ ದುಡಿಮೆಯಲ್ಲಿ ಮಾಡ್ಕೊಡ್ತಾಂಗ್ರಿ ಎಲ್ಲ. ಹೌದಮ್ಮ. ಮೀಟರ್ ಎಲ್ಲ ಒರಿಜಿನಲ್ ಇದೆ, ಸ್ಟೇರಿಂಗ್ ಒರಿಜಿನಲ್, ಹ್ಯಾಂಡ್ ಬ್ರೇಕ್ ಒರಿಜಿನಲ್, ಆಮೇಲೆ ಗೇರ್ ಲಿವರ್ ಒರಿಜಿನಲ್. ಆಲ್ಮೋಸ್ಟ್ ರಿಸ್ಟೋರೇಷನ್ ಮಾಡ್ಬೇಕು ಸರ್. ರಿಸ್ಟೋರೇಷನ್ 4 ಲಕ್ಷ ಕೇಳಿದ್ದಾರೆ, ಮಾಡಿಸ್ತೇನೆ ನಾನು. ಒಂದು ಸ್ವಲ್ಪ ಟೈಮ್ ಆಗಿದೆ. ಸೊ 4 lakhs ಕೊಟ್ಟರೆ ಬ್ರ್ಯಾಂಡ್ ನ್ಯೂ ಆಗುತ್ತೆ ಇದು? ಬ್ರ್ಯಾಂಡ್ ನ್ಯೂ ಶೋರೂಮ್ ಪೀಸ್ ಆಗುತ್ತೆ ಸರ್. ವಾವ್, 2 ಕಣ್ಣು ಸಾಕಾಗಿದೆ ನೋಡ್ಲಿಕ್ಕೆ. ಇದು ಸೈಡ್ ಇಂಡಿಕೇಟರ್ಸ್, ಟ್ರಾಫಿಕೇಟರ್ಸ್ ಇದೆ ಸರ್. ಇದು ಹೆಂಗೆ? ಅದು ಬಟನ್ ಆನ್ ಮಾಡಿದ್ರೆ ಜಸ್ಟ್ ಹಿಂಗ್ ಸ್ಲ್ಯಾಂಟ್ ಆಗುತ್ತೆ, ಬಂದ್ಬಿಡುತ್ತೆ ಮುಂದಕ್ಕೆ ಬರುತ್ತೆ. ದಟ್ ಓಲ್ಡ್ ಟೆಕ್ನಾಲಜಿ, ಅದು ಕೂಡ ಒರಿಜಿನಲ್ ಇದೆ ಇದರೊಳಗೆ. ಓಕೆ, ನೈಸ್. ಎಸ್, ಹಿಂದ್ಗಡೆ ನಾನು ತೋರಿಸ್ತೇನೆ ಮನಸ್ಸು. ಅದು ಒಂದು ಚೆನ್ನಾಗಿದೆ ಹಿಸ್ಟ್ರಿ. ಎಲ್ಲ ಬೋನೆಟ್ ಇರುತ್ತಲ್ಲ ಸರ್, ಡಿಕ್ಕಿ. ಹಾಂ, ಈ ಥರ ಓಪನ್ ಆಗುತ್ತೆ ಈ ಕಡೆಯಿಂದ. ಇದು ಈ ಸೈಡ್ ಓಪನ್ ಆಗುತ್ತೆ. ಅಯ್ಯೋ, ಅಂದರೆ ನೀವೆಲ್ಲಾದರೂ ಪಾರ್ಟೀಸ್ಗೆ ಹೋಗಿದ್ರೆ, ಫಾರ್ಮ್ ಹೌಸ್ಗೆ ಅದು ಹೋಗಿದ್ರೆ, ಇದು ನಿಮಗೆ ಟೇಬಲ್. ಹೌದಾ? ದಿಸ್ ಇಸ್ ಫಾರ್ ಟೇಬಲ್. ಯು ಕ್ಯಾನ್ ಕೀಪ್ ಹಿಯರ್ 2 chairs ಆ್ಯಂಡ್ ಯು ಕ್ಯಾನ್ ಎಂಜಾಯ್ ಆನ್ ದಿಸ್ ಟೇಬಲ್. ಏನು ಇಟ್ಕೋತಾರೆ ಮೇಲೆ? ನಿಮ್ಗೆ ಗುರುತು ಸರ್, ಅದು ನಿಮ್ಮ ಮೇಲೆ ಡಿಪೆಂಡ್ಸ್. ಪಾರ್ಟೀಸ್ ಬರ್ಡೇ ಇದ್ರೆ ಕೇಕ್ ಇಡ್ಬೋದು, ಡ್ರಿಂಕ್ಸ್ ಪಾರ್ಟಿ ಇದ್ರೆ ಡ್ರಿಂಕ್ಸ್ ಇಡ್ಬೋದು. ಇವಾಗೆಲ್ಲ ಕಾಮನ್ ಆಗಿದೆ. ನಮ್ಮದ ಚಿಕ್ಕ ಹುಡುಗರೇ ಜ್ಯೂಸ್ ಕುಡಿತಾರೆ. ಜ್ಯೂಸ್. ಗುಡ್. ಇದು ಟೇಬಲ್ ಇದು ಎಲ್ಲ ನಾವು ಹೋಗಿ ಗೋವಾ ಬೀಚಲ್ಲಿ ನಿಲ್ಸ್ಕೊಂಡು. ಎಸ್. ವಾವ್, ಸೂಪರ್. ನೋಡಿ ಅವಾಗ ಎಷ್ಟು ಚೆನ್ನಾಗಿದೆ. ಎಷ್ಟು ಹೆವಿ ಇದೆ ನೋಡಿ ಸರ್ ಇದು. ಹೌದು, ತುಂಬಾ ಹೆವಿ ಇದೆ. ಇದು ಲಾಕ್ ಕೂಡ ಒರಿಜಿನಲ್ ಸರ್. ಮತ್ತೆ ಎಷ್ಟು ಚೆನ್ನಾಗಿ ಲಾಕ್ ಆಗ್ಬಿಡುತ್ತೆ ನೋಡಿ. ವೆರಿ ನೀಟ್. ಅವ್ರದ್ದು ಬಾಡಿ ಲೈನ್ ನೋಡಿ ಸರ್, ಎಷ್ಟು ನೀಟ್ ಇದೆ ಫಿನಿಶಿಂಗ್. ಆಮೇಲೆ ಈ ಗಾಡಿಯಲ್ಲಿ ಹೋದ್ರೆ ನಿಮ್ಗೆ ಆನೆ ಮೇಲೆ ಕೂತರ ಫೀಲ್ ಆಗುತ್ತೆ, ಅಷ್ಟು ರುಬಾಬ್ ಬರುತ್ತೆ. ಓಕೆ, ಯು ಫೀಲ್ ವೆರಿ ಗುಡ್.
ಓಕೆ ವಿ ಫೀಲ್ ರಾಯಲ್. Always. These are all cars from royal family only. ಗ್ರೇಟ್, ವೆರಿ ನೈಸ್. ಆದಷ್ಟು ಬೇಗ 4 ಲಕ್ಷ ಹೊಂದಿಕೆ ಆಗಲಿ. ಈ ಕಾರು ಬ್ರ್ಯಾಂಡ್ ನ್ಯೂ ಲುಕ್ಕಲ್ಲಿ ನಾವು ನೋಡಿ ಡ್ರೈವ್ ಮಾಡೋಂಥ ದಿನ ಬೇಗ ಬರಲಿ. ಎಸ್, ಇವಾಗ ರನ್ನಿಂಗ್ ಇದೆ ಸರ್ ಇದು. ಹಾಂ, ನಾನೆಲ್ಲ ರನ್ನಿಂಗ್ ಮಾಡಿದ್ದೀನಿ. ಹಾಂ, ನಿಮಗೆ ಇಂಜನ್ ಕೂಡ ತೋರಿಸ್ತೇನೆ ಸರ್, ಬನ್ನಿ. ಇದು ನೋಡಿ, ಇದ್ರ ಶೇಪ್ ಎಷ್ಟು ಚೆನ್ನಾಗಿದೆ. ಹಾಂ, ಶೇಪ್. ಇದು ಲೋಗೋ ಕೂಡ ಒರಿಜಿನಲ್ ಇದೆ. ಹಾಂ, ಲೋಗೋ ಇವತ್ತು ಕೂಡ ಆಸ್ಟಿನ್ A40 AE ಅಂದರೆ ಆಸ್ಟಿನ್ ಇಂಗ್ಲೆಂಡ್. ಆಸ್ಟಿನ್ ಇಂಗ್ಲೆಂಡ್. ಇದು ಮೇಡ್ ಇನ್ ಇಂಗ್ಲೆಂಡ್. ಮೇಡ್ ಇನ್ ಇಂಗ್ಲೆಂಡ್. ಓಕೆ. ಆಮೇಲೆ ಓನರ್ ಆಸ್ಟಿನ್ ಮಾರ್ಟಿನ್ ಅಂತ ಇದ್ದಾರೆ. ಮಾರ್ಟಿನ್ ಅವ್ರು 3 ಜನ ಏನೋ ಇದ್ದಾರೆ, ಹಂಗೆ ಓದಿದ್ದೇನೆ, ಬಟ್ ಐ ಆಮ್ ನಾಟ್ ಶೋರ್ ಅಷ್ಟು ಸ್ಟೋರಿ. ಇಂಜನ್ ನಿಮ್ಗೆ ತೋರಿಸ್ತೀನಿ ಸರ್. ಬನ್ನಿ ಸರ್, ಇದು ಕೂಡ ಒರಿಜಿನಲ್ ಇದೆ ಸರ್. ಅದು ಲಾಕು. ಹಾಂ, ದಿಸ್ ಆಲ್ ಕಟ್ ಆಫ್ಸ್ ಫ್ರಮ್ ಇಂಗ್ಲೆಂಡ್ ಓನ್ಲಿ, ಆಸ್ಟಿನ್ ಅದು. ಇಂಜನ್ ನೋಡಿ, ಇಂಜನ್ ಈ ಕಡೆ ಇದೆ. ಇದು ರೇಡಿಯೇಟರ್ ಪೂರಾ ಹಿತ್ತಾಳಿ ಬ್ರಾಸ್. ಎಸ್, ಬ್ರಾಸ್ ಇದು. ಇದೆಲ್ಲ ಕಾರ್ಡ್ಸ್ ಎಲ್ಲ ಆ ಟೈಮ್ನಲ್ಲಿ ಇದ್ದಿದೆ ಸರ್. ಕಾರ್ಡ್ಸ್, ಕೇಬಲ್ಸ್ ಹಾರ್ನ್ ಆಗಲಿ, ಇದು ಅದ್ರದ್ದೇ ಮೇನ್ ಏನು ಸರ್. ಪೂರಾ ಒರಿಜಿನಲಿಟಿ ಇದ್ರೆ ತುಂಬಾ ವ್ಯಾಲ್ಯೂ. ಓಕೆ, ವೆಹಿಕಲ್ಗೆ. ಬಟ್ ಇವು ಬೇರೆವು ಸಿಗ್ತವೆ, ತಗೊಂಡು ಹಾಕೊಂಡ್ಬಿಡ್ಬೋದು, ಬಟ್ ಅದ್ರ ಬರೋದಿಲ್ಲ ಸರ್, ಒರಿಜಿನಾಲಿಟಿ ಹೋಗ್ಬಿಡ್ತದೆ. ಓಕೆ. ಇದು ಕಾರ್ಬೇಟರ್ ಬಂದ್ಬಿಟ್ಟು ಜಿನಿತ್, ಇಂಗ್ಲೆಂಡ್ ಇದು. ಜಿನಿತ್ ಕಾರ್ಬೇಟರ್. ಲೈಟ್ಸ್ ನೋಡಿ, ಲುಕಾಸ್ ಬ್ರ್ಯಾಂಡ್. ಓ, ಲುಕಾಸ್ ತುಂಬಾ ದೊಡ್ಡ ಕಂಪನಿ ನಂಗೆ. ಲುಕಾಸ್ ಇಸ್ ವೆರಿ ಗುಡ್ ಕಂಪನಿ. ಇವಾಗ್ಲೂ ಲುಕಾಸ್ ಬ್ರ್ಯಾಂಡ್ ಸಿಗುತ್ತೆ ಅಂದ್ರೆ ಸ್ಟ್ಯಾಂಡರ್ಡ್ ಸರ್ ಅವ್ರ ಬ್ರ್ಯಾಂಡ್. ಬೇಗ ಹಾಳಾಗೋದಿಲ್ಲ. ನೋ ಕಾಂಪ್ರಮೈಸ್ ಇನ್ ಕ್ವಾಲಿಟಿ. ಓಕೆ, ಸೂಪರ್. ನೋಡಿ, ಅವತ್ತಿನ ಸ್ಟ್ಯಾಂಡು ಅದು ಇದೇ ಲೂಸ್ ಆಗಿಲ್ಲ ನೋಡಿ, ನಿಂತಿದೆ ಅಷ್ಟೇ. ಹಾಂ, ಇಲ್ಲಿ ಬ್ಯಾಟ್ರಿ ಬರುತ್ತೆ ಸರ್. ಇದು ಸ್ಟಾರ್ಟ್ ಇದೆ. ಸೊ ಇದು ಬ್ಯಾಟ್ರಿ ಇಟ್ಕೊಳ್ಳೋ ಜಾಗ, ಬ್ಯಾಟ್ರಿ ಪ್ಲೇಸ್ ಇದು. ಇಲ್ಲಿ ಬ್ಯಾಟ್ರಿ ಇಟ್ಟ ತಕ್ಷಣ 1-2 ನಾಬ್ ಬರುತ್ತೆ, ಟೈಟ್ ಲಾಕ್ ಮಾಡ್ಬೋದು ಅಷ್ಟೇ. ಲಾಕ್. ಓಕೆ. ದಿಸ್ ಇಸ್ ಟೂಲ್ ಬಾಕ್ಸ್. ಟೂಲ್ ಬಾಕ್ಸು. ಟೂಲ್ ಬಾಕ್ಸ್. ವೆರಿ ಗುಡ್. ಹೌದು. ಅದ್ರ ಮೇಲೆ ಕ್ಯಾಪ್ ಕೂಡ ಇತ್ತು ಅನಿಸುತ್ತೆ. ಇಲ್ಲ, ಅಷ್ಟೇ ಇತ್ತು ಸರ್. ಓಪನ್ ಇದು. ಓಪನ್. ಓಕೆ, ಗುಡ್. ಆಮೇಲೆ ಇಲ್ಲಿ ಬ್ಯಾಟ್ರಿ ಡ್ರೈನ್ ಆದರೆ ಒಂದು ಹ್ಯಾಂಡಲ್ ಬರುತ್ತೆ ಸರ್. ಇಲ್ಲಿಂದ ಇಂಜನಿಗೆ ಕನೆಕ್ಟ್ ಇರುತ್ತೆ. 2 ಸರ್ತಿ ಹ್ಯಾಂಡಲ್ ಮಾಡಿಬಿಟ್ರೆ ಸ್ಟಾರ್ಟ್. ದ ಹಾಫ್ ಕ್ರಾಂಕ್ ಇಟ್ ವಿಲ್ ಬಿ ಸ್ಟಾರ್ಟ್. ಓಕೆ, ಬ್ಯಾಟ್ರಿ ಡೌನ್ ಆಗಿದ್ರೆ ಹಾಕೊಂಡು ಒಳಗಡೆ ಒಂದು ಲಿವರ್ ಇರ್ತದೆ. ಜಸ್ಟ್ ಹಾಫ್ ಕ್ರಾಂಕ್ನಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ. ಆಮೇಲೆ ನೋಡಿ, ಇಲ್ಲಿ ಬರ್ದಿದ್ದಾರೆ, ಬನ್ನಿ ಇಲ್ಲಿ. ಪೇಟೆಂಟ್ ಎಲ್ಲ ಇದೆ. ಏನು ಬರ್ದಿದ್ದಾರೆ ಸರ್ ಇದು? ಪೇಟೆಂಟ್ ಅಂತ ಬರ್ದಿದ್ದಾರೆ. ಪೇಟೆಂಟೆಡ್ ಪ್ರಾಡಕ್ಟ್ ಇದು. ಸೀರಿಯಲ್ ನಂಬರ್. ಹೌದು. ಇದು ಬೇರೆದವ್ರು ಮಾಡ್ಲಿಕ್ಕೆ ಇದು ಅವಕಾಶ ಇಲ್ಲ ಸರ್. ಓಕೆ, ಪೇಟೆಂಟ್ ಇರೋ ಕಾರ್ ಇದು. ಓ, ನೈಸ್. ಮಾಡಿ ನೀವು ಒಂದು 5 ಕಾರ್ ಮಾಡಿ, ರವಿ ಪ್ರಕಾಶ್ ಥರ. ರವಿ ಪ್ರಕಾಶ್ ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಆಗುತ್ತೆ, ಯಾಕಾಗಲ್ಲ? ಅವರು ಒಂದು ಕಾರಿಂದ ಶುರು ಮಾಡಿರ್ತಾನೆ. ಸರ್ ಅವರು ಅವ್ರ ಏಜಿಗೆ ಬರುತ್ತೆ, ನೀವು ಮಾಡ್ತೀರಾ? ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ. ಹಾಂ ಸರ್. ಯಾವ ವೆಹಿಕಲ್ ಸರ್ ಇದು? ಲ್ಯಾಂಬ್ರೆಟಾ ಸರ್. ಲ್ಯಾಂಬ್ರೆಟಾನಲ್ಲಿ ಇನ್ನೋಸೆಂಟಿ ಅಂತ ಒಂದು ಮೇಡ್ ಇನ್ ಇಟ್ಲಿ ಸ್ಕೂಟರ್. ಸರ್, ಇಟ್ಲಿಯಿಂದ ಇಂಪೋರ್ಟ್ ಆಗಿತ್ತು ಸರ್ ಇದು. ಸೊ ಇವರು ಇಟಲಿವಾ? ಹಾಂ ಸರ್. ಇನ್ನೋಸೆಂಟಿ. ಇದು ಗ್ಲಾಸ್ ಕೂಡ ಒರಿಜಿನಲ್. ಇದ್ರೊಳಗೆ ಪೂರಾ ಪಿನ್ ಟು ಪಾಯಿಂಟ್ ಒರಿಜಿನಲಿಟಿ ಸರ್. ಓ, ಕಂಪನಿ ಅದರ ಇದು ಬ್ರ್ಯಾಂಡ್ ಹೆಸರೇ ಲ್ಯಾಂಬ್ರೆಟಾ ಇನ್ನೋಸೆಂಟ್ ಅಂತ. ಇನ್ನೋಸೆಂಟಿ. ಓಕೆ. 1962 ಮಾಡೆಲ್. ಓಕೆ, ಹೀರೋ ಹೋಂಡಾ ಸ್ಪ್ಲೆಂಡರ್ ಅಂತಾರಲ್ಲ ಹಂಗೆ ಆ ಥರ. ಲ್ಯಾಂಬ್ರೆಟಾ ಇನ್ನೋಸೆಂಟ್. ಹಾಂ, ಗಾಡಿ ಎಷ್ಟು ದೊಡ್ಡದಿದೆ ನೋಡಿ. ಇದು ನೀವು ಉಸುಗ್ನಲ್ಲಿ ಸ್ಯಾಂಡ್ನಲ್ಲಿ ಕೂಡ ಹೊಡೆದ್ರು ಕೂಡ ಗಾಡಿ ಜಾಮ್ ಆಗೋದಿಲ್ಲ, ರನ್ ಆಗುತ್ತೆ. ಅಷ್ಟು ಕೆಪಾಸಿಟಿ. ಓಕೆ, ರಾಜಸ್ಥಾನ್ ಮರುಭೂಮಿಲಿ ಹೋದ್ರೂ ಹೋಗುತ್ತೆ. ಎಸ್, ಯು ಕ್ಯಾನ್ ಗೋ ಎನಿವೇರ್. ಓಕೆ, ನೈಸ್. ಇದು ಸಿಂಗಲ್ ಓನರ್. ಒಬ್ಬರು ತಮಿಳ್ನಾಡಿನಲ್ಲಿ ಸೈಂಟಿಸ್ಟ್ ಇದ್ರು ಸರ್. ಅವರು ಸೈಂಟಿಸ್ಟ್. ಅವ್ರು ಯೂಸ್ ಮಾಡಿದ ಗಾಡಿ ಇದು. ಆಮೇಲೆ 2004ನಲ್ಲಿ ಇಲ್ಲಿ ಇನ್ನೊಬ್ಬರು ಇದ್ದಾರೆ ಹುಬ್ಳಿಯಲ್ಲಿ, ಸೌದತ್ತಿ ಸರ್ ಅಂತ. ಅವ್ರು ತೊಗೊಂಡಿದ್ರು. ನೆಕ್ಸ್ಟ್ ಅವ್ರು ಲೇಟ್ ಆದ್ರು, ಅಂದ್ರೆ ತೀರ್ಕೊಂಡ್ರು. ಅವ್ರು ತೀರ್ಕೊಂಡ್ಮೇಲೆ ನಾನು ಗಾಡಿ ತೊಗೊಂಡಿದ್ದೆ. ಓಕೆ, ಗ್ರೇಟ್. ತುಂಬ ಚೆನ್ನಾಗಿದೆ. ಬಾಡಿ ಎಲ್ಲ ಒರಿಜಿನಲ್. ಎವ್ರಿಥಿಂಗ್ ಇಸ್ ಒರಿಜಿನಲ್, ಪಿನ್ ಟು ಪಾಯಿಂಟ್. ಇವನ್ ಇಲ್ಲಿ ಬ್ಯಾಚ್ ಇದೆ ನೋಡಿ, ಬ್ಯಾಚ್ ಕೊಡ್ತಾರೆ ಅವರು. ಬ್ಯಾಡ್ಜ್. ಹಾಂ, ಬ್ಯಾಡ್ಜ್. 25 ಇಯರ್ಸ್ ಇದ್ದಾಗ ಬ್ಯಾಚ್ ಹಾಕಿರ್ತಾರೆ, ಅದು ಕೂಡ ಇದೆ. ಇದು ಕವರ್ ಕೂಡ ಅವಾಗಿದ್ದೆ. ನಿಮ್ಗೆ ಇಂಜನ್ ಕೂಡ ತೋರಿಸ್ತೇನೆ. ಇದು ಕ್ಯಾರಿಯರ್ ಕೂಡ ಒರಿಜಿನಲ್. ಓ, 2 ವೀಲರ್ ಸ್ಟೆಪ್ನಿ ಇತ್ತಾಯ್ತು ಅವಾಗ. ಎಸ್. ಅಯ್ಯಪ್ಪ, ಪ್ರಾಬ್ಲಮ್ ಆದ್ರೆ ಎತ್ಕೊಂಡು ಚೇಂಜ್ ಮಾಡ್ಕೊಂತ. ಹಾಂ, ಓಕೆ. ಈ ಥರ ಓಪನ್ ಆಗುತ್ತೆ. ಜಸ್ಟ್ ಬೀರು ಲಾಕ್ ಇರುತ್ತಲ್ಲ, ಆ ಥರ ಓಪನ್ ಆಗುತ್ತೆ. ಓ, ಸ್ಕ್ರೂ ಇಲ್ಲ? ನೋ. ಇವಾಗೆಲ್ಲ ಸ್ಕ್ರೂ ಟೈಟ್ ಮಾಡ್ಬಿಡ್ತಾರೆ. ಎಸ್. ಹಾಂ, ಇಲ್ಲಿದೆ ನೋಡಿ, ಸಿಂಬಲ್ ಇರುತ್ತೆ ಇದಕ್ಕೆ. ಇದಕ್ಕೆ ಈ ಥರ ಐ ಅಂತ ಇರುತ್ತಲ್ಲ, ಅದು ಇಟ್ಲಿ ಸಿಂಬಲ್ ಅದು. ಓಕೆ, ಇಟಾಲಿಯನ್ ಕಾಯಿಲ್ ಇರುತ್ತೆ ಸರ್ ಇದಕ್ಕೆ. ಸೊ ಇದು ಎಷ್ಟು ವರ್ಷ ಹಳೆದು? 62. 70 ವರ್ಷ ಆಯಿತು. ಓ ಮೈ ಗಾಡ್.
ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್ ಇವತ್ತು. ಅಲ್ಲ ಸರ್, ಅವಾಗೆಲ್ಲ ಇಲ್ಲಿ ಇಂಡಿಯಾದಲ್ಲಿ ಟೂ ವೀಲರ್ ಮ್ಯಾನುಫ್ಯಾಕ್ಚರಿಂಗೇ ಇಲ್ಲ. ಇದು ಸರ್ ಕಡಿಮೆ 60s 50s ಅಲ್ಲಿ. ನಮ್ಮ ಕಾರಂತೂ ಬಹುಶಃ ಇರಲಿಲ್ಲ ಬಿಡಿ. ಕಾರ್ ಲಾಂಚ್ ಮಾಡಿದ ಲೇಟ್ ಮಾಡಿದ್ರಲ್ಲ ಸರ್, ಅಂಬಾಸಿಡರ್ ಅದು ಮಾಡಿದ್ರು. ಬಟ್ ಹೊರಗಿಂದ ಇಂಪೋರ್ಟ್ ಆಗ್ತಿತ್ತು ಸರ್ ಗಾಡಿ. ಇಂಪೋರ್ಟೆಡ್ ಅಂಡ್ ಎಲ್ಲ ಬ್ರಿಟಿಷರ. ದಿಸ್ ಇಸ್ ಇದು ಆಫ್ಟರ್ ಬ್ರಿಟಿಷರ. ಆಫ್ಟರ್ ಬ್ರಿಟಿಷ್. ದಿಸ್ ಇಸ್ ನಾಟ್ ಬ್ರಿಟಿಷ್. ಬ್ರಿಟಿಷ್ ಇಸ್ 47 ಬಿಫೋರ್ 50. ಇದು ಆಲ್ಮೋಸ್ಟ್ ಬ್ರಿಟಿಷ್ ವೆಹಿಕಲ್ ಸರ್. ಬ್ರಿಟಿಷ್ ವೆಹಿಕಲ್ 1951. ಓ ನೈಸ್, ಗ್ರೇಟ್, ತುಂಬ ಚೆನ್ನಾಗಿದೆ. ರಾಜಣ್ಣರ್ ಎಲ್ಲ ಮೂವೀಸ್ ಒಳಗಿದೆ ಸರ್. ರಾಜ್ಕುಮಾರ್ ಸರ್ ಗಾಡಿ ಇದು ಮಸ್ತ್ ಸರ್. ಇವಾಗ RR ಮೂವಿ ಬಂದಿದೆ ಅಲ್ಲ ಸರ್, RR ಮೂವಿ, RRR ಎಲ್ಲ ಮೂವೀಸ್ ಒಳಗೆ ಇವಾಗ ವಿಂಟೇಜ್ ಟ್ರೆಂಡ್ ಭಾಳ ಇದೆ ಸರ್. ಇವಾಗ ಅವ್ರು ಯೂಸ್ ಮಾಡ್ತಾರೆ. ಕೇಳ್ತಾರೆ ನನಗೆ ರೆಂಟ್ ಕೋಡ್ ಅಂತ, ಬಟ್ ನಾ ಯಾರಿಗೂ ಕೊಟ್ಟಿಲ್ಲ ಸರ್ ಇನ್ನು. ಓಕೆ, ನಿಮ್ಮ ತಾಯಿ ನೋಡಿ ರಾಜ್ಕುಮಾರ್ ಹಾಡು ಎಷ್ಟು ಚೆನ್ನಾಗಿ ಆಡ್ತಾರೆ. ಅವ್ರ ಫ್ಯಾನ್ ಸರ್, ರಾಜ್ಕುಮಾರ್ ಫ್ಯಾನ್. ಗುಡ್, ವೆರಿ ಗುಡ್, ಸೂಪರ್, ವೆರಿ ನೈಸ್. ಸೊ ಈ ಥರ ಬೈಕು ಕಾರ್ ಕಲೆಕ್ಷನ್. ಹಾಂ ಸರ್. ಇದು ಅಮ್ಮ ಇರ್ತಾರೆ. ಬನ್ನಿ, ವೆಲ್ಕಮ್. ಅಮ್ಮ ನಿಮ್ಮ ಮನೆ ಇದು ನಮ್ಮ ಮನೆ. ಎಷ್ಟು ದೊಡ್ಡ ಮನೆ? ತುಂಬ ದೊಡ್ಡದಿದೆಯಲ್ಲ ಮನೆ. ಇದು 10 ಗುಂಟೆ ಜಾಗ ರೀ. 10 ಗುಂಟ 1950 ತಗೊಂಡಿದ್ದು ಜಾಗ ನಮ್ಮ ಮಾವನವರು. ಆಮೇಲೆ ನಾವು 1997 ಮನೆ ಕಟ್ಸಿದ್ವಿ. ಇದು ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು. ಆಮೇಲೆ ನಾವು ಎಣ್ಣೆ ಡೆವಲಪ್ಮೆಂಟ್ ಎಲ್ಲ ಮಾಡಿಸಿ ಇದು ಮನೆ ಕಟ್ಟಿದ್ವಿ ಸರ್. ಮನೆ ಕಟ್ಟಿ ಈಗ 25 ವರ್ಷ ಆಯಿತು. ಬಾಡಿಗೆ ಕೊಟ್ಟಿದ್ದೇವೆ ರೀ. ಒಂದು 8 ಮನೆ ಬಾಡಿಗೆ ಕೊಟ್ಟಿದ್ದೇವೆ. ಆದರೆ ಮಕ್ಕಳು 2 ಗಂಡು ಮಕ್ಕಳು 2 ಹೆಣ್ಮಕ್ಳು, ರಾಹುಲ್, ಪವನ್, ಪ್ರಿಯಾ, ಪೂನಮ್. ನಮ್ಮ ಯಜಮಾನ್ರು 12 ವರ್ಷ ಆಯಿತು ಈಗ ಹೋಗಿ. ಅವ್ರ ಬಿಸ್ನೆಸ್ ಟ್ರಾವೆಲ್ಸ್ ಇತ್ತು ಸರ್. ಟ್ರಾವೆಲ್ಸ್, ಮ್ಯಾಗ್ನಿಸ್ ಟ್ರಕ್ಗಳು ಇದ್ದು ರೀ. ಮ್ಯಾಗ್ನಿಸ್ ಇದು ಮಾಡ್ತಿದ್ರು ಕಂಪ್ನಿ. ಇದು ಹಾಲ್ ಸರ್. ಇದೊಂದು ಬೆಡ್ರೂಮು, ಇದರಲ್ಲಿ ಚಿಕ್ಕದು. ಬನ್ನಿ. ಸೂಪರ್, ಚಿಕ್ಕದು ಬನ್ನಿ ಸರ್. ಇದು ಓಲ್ಡ್ ಕಾರ್ವಿಂಗ್ ಓಲ್ಡ್ ಕಾಟ್ ಸರ್. ಇದು ಇದು 85 ಇಯರ್ಸ್ ಇದೆ ಸರ್. ಇದಕ್ಕಿಂತ ಇನ್ನೊಂದು ಹಳೇದಿದೆ 100 ವರ್ಷದ, ಅದು ತೋರಿಸ್ತೇನೆ ನಿಮ್ಗೆ. ಇದರಲ್ಲೇನೆ ಒಂದು ಬಾತ್ರೂಮ್ ಇದೆ. ಇದು ಹಿಡನ್ ಬಾತ್ರೂಮ್. ನನ್ನ ಮೈದ್ನರೆಲ್ಲ 4 ಜನ ಮುಂಬೈಲಿ ಇರ್ತಾರೆ. ನಮ್ಮ ಮನೆಯವರು ಒಬ್ರು ಉಳ್ಕೊಂಡ್ರು ಇಲ್ಲಿ. ಇದೇ ಹುಬ್ಳಿ. ನಾ ಹುಟ್ಟಿದ್ದು ಹುಬ್ಳಿ, ಬೆಳೆದಿದ್ದು ಹುಬ್ಳಿ, ಮದುವೆ ಮಾಡ್ಕೊಂಡದ್ದು ಹುಬ್ಳಿ. ತವ್ರ ಮನೆ ಮಾತ್ರ ಶಿಗ್ಗಾವಿ. ನಮ್ಮ ತಾಯಿ ಊರು ಹುಬ್ಳಿ. ಹುಬ್ಳಿ. ಇದು ನೋಡಿ, ಇದು ಓಲ್ಡ್ ಸರ್. ಇದು ಬಂದ್ಬಿಟ್ಟು ಕೊಂಬಿದು ಹಾರ್ನ್. ಯಾರು ಕೊಂಬು? ಇದು ಚಿಗ್ರಿ, ಡಿಯರ್, ಜಿಂಕೆದು ಅವ್ರು ಮಾಡಿದ್ದು. ಓಲ್ಡ್. ಸ್ವಲ್ಪ ಇಲ್ಲಿದೆ ವಸ್ತು. ಮೈಸೂರು ಮಹಾರಾಜರು ಹತ್ರ ಅಲ್ಲ, ಯಾರು ಮಹಾರಾಜ ಹತ್ರ ಇದ್ರ? ಇಲ್ಲ ಸರ್, ಏನಾಗಿತ್ತಂದ್ರೆ ಮ್ಯಾರೇಜ್ ಆದ ತಕ್ಷಣ 12 ಇಯರ್ಸ್ ಆಯ್ತು ನಂದು. 12 ವರ್ಷ ಆಯ್ತು ಮ್ಯಾರೇಜ್. ಫಸ್ಟ್ ಹೋಗಿದ್ದೆ ಮೈಸೂರಿಗೆ. ನಾವು ಮೈಸೂರು ಹೋದ ತಕ್ಷಣ ಅಲ್ಲೆಲ್ಲ ವಸ್ತುನು ಹನಿಮೂನ್ ಮೈಸೂರು. ದುಡ್ಡು ಇದ್ದಿದ್ದಿಲ್ಲ ಸರ್ ಅವಾಗ, ಅಷ್ಟಕ್ಕಷ್ಟೇ ಇತ್ತು. ಅಲ್ಲಿ ಹೋದ ತಕ್ಷಣ ಎಲ್ಲ ವಸ್ತು ನೋಡಿದೆಲ್ಲ ನನಗೊಂದು ಹವ್ಯಾಸ ಬಂತು, ಕಲೆಕ್ಟ್ ಮಾಡಬೇಕು. ಆಮೇಲೆ ನಮ್ಮ ಡ್ಯಾಡಿ ಕೂಡ ಮಾಡ್ತಿದ್ರು, ಚಿಕ್ಕ ಪುಟ್ಟ ಸಾಮಗ್ರಿ ಒಂದು ಸ್ವಲ್ಪ ಕಲೆಕ್ಷನ್ ಮಾಡ್ತಿದ್ರು. ಅದೇ ಬ್ಲಡ್ ಗ್ರೂಪ್ ಒಂದು. ಅದೊಂದು ಓಲ್ಡ್ ಕಾಟ್ ಇದೆ ನೋಡಿ. ಇದೊಂದು 100 ವರ್ಷದ ಕಾಟ್ ಇದೆ, ಬನ್ನಿ ಸರ್. ಇದು ನೋಡಿ ಸರ್, 100 ವರ್ಷದ ಮಂಚ. ಹೌದೌದು, 100 ಇಯರ್ಸ್ ಇದೆಲ್ಲ. ಯಾವ ರಾಜ? ರೋಸ್ ವುಡ್. ಮಮ್ಮಿ ತಗೊಂಡಿತ್ತು ಸರ್. ಮಮ್ಮಿ ಮಮ್ಮಿದ್ರಿ. ನಮ್ಮ ಅಜ್ಜಿ ಮುತ್ತಜ್ಜಿದು 4th ಜನರೇಷನ್. ಎಸ್ ಸಖತ್ತಾಗಿದೆ ನೋಡಿ. ಒರಿಜಿನಲ್ ಇದೆ ಸರ್. ಸೊಳ್ಳೆ ಪರ್ದನ ಆಗ್ಬೋದು ಸರ್. 2 ಇದು ಬರುತ್ತೆ. 2 ಪೀಸ್ ಅದು ಎಲ್ಲ ಹೋಗಿದೆ. ಇದ್ರ ಕಾಲ್ ನೋಡಿ. ಅಲ್ಲ, ಈ ಹೈಟ್ ಮಂಚನೇ ಇರಲ್ಲ ಬಿಡಿ. ಇರೋದಿಲ್ಲ. ಮನುಷ್ಯರೆಲ್ಲ ಹೈಟ್ ಇದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಇಲ್ಲಿ ಮಿರರ್ ಬರ್ತಿತ್ತು ಸರ್, ಅದು ಮಿರರ್ ಕಟ್ ಮಾಡಿದ್ವಿ, ಸರಿ ಕಾಣೋದಿಲ್ಲ. ಇದೆಲ್ಲ ಟೈಲ್ಸ್ ಸರ್, ಇದು ಓಲ್ಡ್ ಟೈಲ್ಸ್. ದಿಸ್ ಇಸ್ ಓಲ್ಡ್ ಟೈಲ್ಸ್. ಆ ಕಡೆ 2 ಟೈಲ್ಸ್ ಇದೆ, ಬೇರೆ ಟೈಲ್ಸ್ ಇದೆ. ಹೌದು, ಸೆರಾಮಿಕ್ಸ್ ಎನಾಮಲ್ ಟೈಪ್ ಇದೆ ಸರ್. ಸೂಪರ್ ಮಾ. ಇದು ಮಂಟಪ ಒಂದು ನೋಡಿ, ಇದೊಂದು 50 ವರ್ಷದ ಇರ್ಬೋದು. ಇಲ್ಲೊಂದಿದೆ ಒಂದು ಸರ್. ಇದು ದೇವ್ರ ಮನೆ. ದೇವ್ರ ಮನೆ ಸರ್. ಇದು ಮಾರ್ಬಲ್ ಸರ್. ಇದು ಎಷ್ಟು ನೀಟ್ ಡಿಟೇಲಿಂಗ್ ಇದೆ ನೋಡಿ ಸರ್, ವರ್ಕ್. ಇದು ಹಳೇದು ಕಲೆಕ್ಷನ್ ಮಾಡಿದ್ದು ಸರ್. ಇದು ಮಧುರೆ ಮೀನಾಕ್ಷಿ ಟೆಂಪಲ್ದು
ಸ್ಟ್ರಕ್ಚರ್ ಸರ್ ಇದು. ಹಾ, ಹಾ, ಅದ್ರ ಇದು miniature ಎಸ್ ಎಸ್ ಎಸ್. ಇದು ಮುಂಚೆ ಕೆಲಸ ಮಾಡಿದ್ ಸರ್, ಇವಾಗ ಯಾರು ಇಷ್ಟು ನೀಟ್ ಮಾಡಂಗಿಲ್ಲ. ಇದೆಲ್ಲ ಹ್ಯಾಂಡ್ ಮೇಡ್ ಸರ್. ಇದು ಓಕೆ. ಸಾಫ್ಟ್ ಕ್ಲೀನ್ ನೀಟ್ ಆಗಿರೋದು. ಇದು ಒರಿಜಿನಲ್ ಸಮುದ್ರದ? ಹೌದು ಸರ್, ಇದು ಶ್ರೀಶಂಕ್ ಇದು ದೊಡ್ಡದಿದೆ. ಇದು ಒಂದು ಮನೇಲಿ ಬಂದ್ಬಿಟ್ಟೆ ಒಂದು 25 years ಆಯ್ತು ಇದು. ಓಕೆ. ಸೀದ್ ಸರ್, ಇದು ಸೀ ವಾಟರ್. ಗುಡ್, ವೆರಿ ಗುಡ್. ಥ್ಯಾಂಕ್ಸ್ ಅಮ್ಮ. ಊಟ ಓಕೆ ಮಾಡಿದ್ದೀರಿ, ನೀವು ಮಾಡ್ರಿ ಈಗ. ಬನ್ನಿ ಸರ್. ಇದು ಕೂಡ ಓಲ್ಡ್ ಮಾಡೆಲ್ ಪೆಡಲ್ ಕಾರ್. ಮಕ್ಕಳಿಗ? ಹಾಂ, ಮಕ್ಕಳು ಸರ್, ಚಿಕ್ಕ ಮಕ್ಕಳದು. ಇದು ರಿಸ್ಟೋರೇಷನ್ ಮಾಡೋಕೆ. ಇದು ಒಂದು 35 years ಓಲ್ಡ್ ಇದು. ಆ ಟೈಮ್ನಲ್ಲಿ ಕಾರ್ ಬರ್ತಿತ್ತಲ್ಲ ಸರ್, ಅದ್ರ ಮಾಡೆಲ್ಸ್ ಮಾಡ್ಕೊಡ್ತಿದ್ರು ಮಕ್ಕಳಿಗೆ ಆಡಲಿಕ್ಕೆ. ಪೆಡಲ್ ಕಾರ್ ಇದು. ಕಾಲಲ್ಲಿ ತುಳಿದ್ರೆ ಮುಂದೆ ಹೋಗುತ್ತೆ. ಎಸ್ ಎಸ್, ಸಖತ್ತಾಗಿದೆ. ಆ್ಯಂಡ್ ತುಂಬ ಅದ್ಭುತವಾದ ಕಲೆಕ್ಷನ್ಸ್ನ ಮಾಡಿದ್ದಾರೆ ನಮ್ಮ ರಾಹುಲ್ ಅವರು. ಹುಬ್ಬಳ್ಳಿಯ ರಾಹುಲ್ ಅವರು, ಉಣಕಲ್ ಕೆರೆ ಎದುರುಗಡೆ ಅವರ ಏರಿಯಾ. ಯಾವ ಸರ್? ಶ್ರೀನಗರ್ ಸರ್. ಶ್ರೀನಗರ್ ಅಂತ ಇದು ಬಡಾವಣೆ. ಉಣಕಲ್ ಲೇಕ್ ಆಪೋಸಿಟ್ ಬರುತ್ತೆ ಆ ಬಡಾವಣೆ. ಸೊ ಇಲ್ಲಿ ಬನ್ನಿ, ನೀವು ಹುಬ್ಳಿ ಕಡೆ ಬಂದರೆ ಅವ್ರನ್ನ ಭೇಟಿ ಮಾಡಿ, ಅವರ ಆ್ಯಂಟಿಕ್ ಕಲೆಕ್ಷನ್ಸ್ ನೀವು ನೋಡಿ, ನಿಮ್ಮ ಮಕ್ಕಳಿಗಳಿಗೂ ತೋರಿಸಿ. ಆ್ಯಂಡ್ ನಮ್ಮಲ್ಲೂ ಕೂಡ ಇಂಥ ಆಸಕ್ತಿಗಳು ಬೆಳಿಬೇಕು. ಆವಾಗ ಕ್ರಿಯೇಟಿವ್ ಆಗಿರುತ್ತೆ ಬ್ರೈನ್, ಮನಸ್ಸು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಆಮೇಲೆ ಯೂಟ್ಯೂಬ್ನಲ್ಲಿ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆ ಇದ್ದಾರೆ. ರಾಹುಲ್ ಏನಂತ ಹೆಸರು? ರಾಹುಲ್ ರೇಣ್ಕೆ, 1988. ಆಮೇಲೆ ಸರ್ ಬಂದಿದ್ದು ತುಂಬ ಖುಷಿ ಆಯಿತು. ಇವರೆಲ್ಲ ಕಡೆ ಹೋಗಿ ಬಂದಿದ್ದಾರೆ. ಇವ್ರು ಬಂದಿದ್ದಕ್ಕೆ ತುಂಬ ಹೃದಯಪೂರ್ವಕ ಧನ್ಯವಾದ ನಾವು ಹೇಳಬೇಕು ಅವ್ರಿಗೆ. ಸೊ ಧನ್ಯವಾದ. ಸೊ ಹುಬ್ಳಿನಲ್ಲಿ ಒಂದು ರಾಹುಲ್ರನ್ನು ಭೇಟಿ ಮಾಡಿ ಭಾಳ ಸಂತೋಷ ಆಯಿತು. ಈ ಕಲೆಕ್ಷನ್ಸ್ ನೋಡಿ ನಿಮಗೂ ಖುಷಿಯಾಗಿದೆ ಅನ್ಕೋತೀನಿ. ನೋಡಿದ್ದಕ್ಕೆ, ತೋರಿಸೋದಕ್ಕೆ ನಿಮಗೆ ಎಲ್ರಿಗೂ ಥ್ಯಾಂಕ್ ಯು ಸರ್. ಪರಮೇಶ್ ಸರ್ ಮತ್ತು ರವಿರಾಜ್ ಕ್ಯಾಮ್ರಾಮನ್ ಸರ್ ಅವ್ರು ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.